ಭಾಸ ಮತ್ತು ವಿಲಿಯಂ ಶೇಕ್ಸ್ಪಿಯರ್. ಪೂರ್ವದ ಸಂಸ್ಕೃತ ನಾಟಕ ಪರಂಪರೆಯ ಅಗಾಧ ಪ್ರತಿಭೆಯ ಭಾಸ ಮತ್ತು ಪಾಶ್ಚಾತ್ಯ ಸಾಹಿತ್ಯ ಲೋಕವನ್ನು ತನ್ನ ಕಾವ್ಯಶಕ್ತಿಯಿಂದ ಆಳಿದಂತಹ ವಿಲಿಯಂ ಶೇಕ್ಸ್ಪಿಯರ್ ಇವರಿಬ್ಬರು ತಮ್ಮ ರಂಗಕೃತಿಗಳ ಮೂಲಕ ಮಾನವ ಜೀವನದ ಅನೇಕ ಆಯಾಮಗಳನ್ನು ಅನಾವರಣಗೊಳಿಸಿದ್ದಾರೆ. ರಾಜಕೀಯ, ಪ್ರೀತಿ, ದ್ರೋಹ, ಮಾನವೀಯ ಸಂಬಂಧಗಳು, ಅಧಿಕಾರದ ಆಸೆ, ವಿಧಿ, ಸಂಘರ್ಷ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತಮ್ಮ ನಾಟಕಗಳಲ್ಲಿ ಸಶಕ್ತವಾಗಿ ಚಿತ್ರಿಸಿರುವ ಇವರ ಕೃತಿಗಳು ಇಂದಿಗೂ ಪ್ರಪಂಚದಾದ್ಯಂತ ಅಧ್ಯಯನ ಮತ್ತು ರಂಗಭೂಮಿ ಪ್ರಯೋಗಗಳಿಗೆ ಒಳಪಡ್ತಾನೇ ಇದೆ. ಇಂದಿನ ನಾಟಕೋತ್ಸವವನ್ನು ಪ್ರಸ್ತುತಪಡಿಸ್ತಾ ಇರುವಂತಹ ದೃಶ್ಯ ರಂಗತಂಡ ಮುಖ್ಯವಾಗಿ ವಿದ್ಯಾರ್ಥಿ ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿತವಾದಂತಹ ರಂಗತಂಡ ಸ್ವಾವಲಂಬಿ ಬದುಕಿನ ಇರುವು ಮತ್ತು ಅರಿವಿನ ವಿವೇಕವನ್ನು ರಂಗಭೂಮಿಯ ಲೋಕದೃಷ್ಟಿಯಿಂದ ಪಡೆದುಕೊಳ್ಳುವ ಹಂಬಲದಿಂದ ಕಳೆದ 21 ವರ್ಷಗಳಿಂದ ಈ ತಂಡ ಹಲವಾರು ರಂಗ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ವಿದ್ಯಾರ್ಥಿಗಳು ಹಾಗೂ ಪರಿಣಿತ ರಂಗನಟ ನಟಿಯರನ್ನು ಒಟ್ಟಿಗೆ ಸೇರಿಸ್ತಾ ಹಲವು ರಂಗ ಶಿಬಿರಗಳನ್ನು ನಡೆಸ್ತಾ ಹಲವು ಪ್ರದರ್ಶನಗಳನ್ನು ಸಂಘಟಿಸ್ತಾ ಬಂದ ತಂಡವು ಇದುವರೆಗೂ 31ಕ್ಕೂ ಹೆಚ್ಚು ನಾಟಕಗಳನ್ನು ಸಿದ್ಧಪಡಿಸಿದೆ. ನಾಟಕ ಪ್ರದರ್ಶನ ಮಾತ್ರವೇ ಅಲ್ಲದೆ ರಂಗಗೌರವ, ಕವಿಗೋಷ್ಠಿ, ವಿಚಾರ ಸಂಕಿರಣ, ಬೀದಿ ನಾಟಕ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಬಂದಿದೆ. ಇಂದು ನಿಮ್ಮ ಮುಂದೆ ದೃಶ್ಯ ರಂಗತಂಡ ಅರ್ಪಿಸ್ತಾ ಇರುವಂತಹ ನಾಟಕೋತ್ಸವ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ರ ಈ ಒಂದು ಸಮಾರಂಭವನ್ನು ಭಗವಂತನ ನಾಮಸ್ಮರಣೆಯಿಂದ ಆರಂಭಗೊಳಿಸೋಣ. ನಾನು ವೇದಿಕೆ ಮೇಲೆ ಸುಹಾಸ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿಯನ್ನು ಬರಮಾಡ್ಕೊಳ್ತೇನೆ ಪ್ರಾರ್ಥನೆಗಾಗಿ. ಗಣನಾಯಕಂ ಗಣನಾಯಕಂ ಭಜೇಹಂ ಭಜೆ ಗಣನಾಯಕಂ ಭಜೇಹಂ ಭಜೆ ಗಣನಾಯಕಂ ಭಜೇಹಂ ಭಜೆ ಗಣನಾಯಕಂ ಭಜೇಹಂ ಭಜೆ ಕಮಲೇಶನೂತಂ ಕಾಮರಿಪೂಸುತಂ ಗಣನಾಯಕಂ ಭಜೇಹಂ ಭಜೆ ಕಮಲೇಶನೂತಂ ಕಾಮರಿಪೂಸುತಂ ಗಣನಾಯಕಂ ಅಣಿಮಾದಿಸಿದ್ಧಿದಾಯಕಂ 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 ಸುಮುಖಂ ಅಣಿಮಾದಿಸಿದ್ಧಿದಾಯಕಂ ಸುಮುಖಂ ಗಣನಾಯಕಂ ಭಜೇಹಂ ಭಜೆ ಕಮಲೇಶನೂತಂ ಕಾಮರಿಪೂಸುತಂ ಗಣನಾಯಕಂ ವಾಣಿರಮಣ ನಂದಂ ವರದಂ ವಾಣಿರಮಣ ನಂದಂ ವರದಂ ವಾಣಿರಮಣ ನಂದಂ ವರದಂ ವಾಣಿರಮಣ ನಂದಂ ವರದಂ ವದನೆ ದ್ವಿರದಂ ವದನೆ ದ್ವಿರದಂ ವರಬಾಲಗುರುಗುಹಂ ವದನೆ ದ್ವಿರದಂ ವರಬಾಲಗುರುಗುಹಂ ಗಣನಾಯಕಂ ಭಜೇಹಂ ಭಜೆ ಕಮಲೇಶನೂತಂ ಕಾಮರಿಪೂಸುತಂ ಗಣನಾಯಕಂ 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 ಥ್ಯಾಂಕ್ ಯು.
ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಸ್ಮರಿಸ್ತಾ ದೃಶ್ಯ ತಂಡ ಅರ್ಪಿಸ್ತಾ ಇರುವಂತಹ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ಕ್ಕೆ ತನ್ನ ಸುಶ್ರಾವ್ಯ ಕಂಠದ ಮೂಲಕ ಚಾಲನೆಯನ್ನು ಕೊಟ್ಟಂತಹ ಸುಹಾಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೇ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಹಳ ಪ್ರಮುಖರಾಗಿರ್ತಾರೆ. ಇಂದಿನ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅತಿಥಿಗಳನ್ನು ಬರಮಾಡ್ಕೊಳ್ಳಿಕ್ಕೆ ನಾನು ಪ್ರೊಫೆಸರ್ ಆಕರ್ಷ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೇನೆ. ಜೈನ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೆ ದೃಶ್ಯ ತಂಡದ ಸದಸ್ಯರು ಕೂಡ ಹೌದು. ಸಭಿಕರೆಲ್ಲರಿಗೂ ಆತ್ಮೀಯ ನಮಸ್ಕಾರ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಹಾಗೂ ಸಂತಸದ ಕ್ಷಣ. ಕನ್ನಡ ರಂಗಭೂಮಿಯ ಸೃಜನಶೀಲ ಪರಂಪರೆಯನ್ನು ಜೀವಂತವಾಗಿರಿಸಿ ಹೊಸ ತಲೆಮಾರಿಗೆ ರಂಗಕಲೆಯ ಮೌಲ್ಯಗಳನ್ನು ಪರಿಚಯಿಸುವ ಮಹತ್ವದ ಪ್ರಯತ್ನವಾಗಿ ದೃಶ್ಯರಂಗ ತಂಡವು ಆಯೋಜಿಸಲಾದ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರತಿ ವರ್ಷವೂ ದೃಶ್ಯರಂಗ ತಂಡ ವಿಭಿನ್ನ ವಿಷಯಾಧಾರಿತ ನಾಟಕೋತ್ಸವಗಳನ್ನು, ಕಾರ್ಯಾಗಾರಗಳನ್ನು ಹಾಗೂ ರಂಗಪ್ರಯೋಗಗಳನ್ನು ಆಯೋಜಿಸುತ್ತಾ ಯುವ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುತ್ತಿದೆ. ಈ ವರ್ಷದ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವವು ಅದೇ ಪರಂಪರೆಯ ಒಂದು ಅದ್ಭುತ ಮುಂದುವರಿಕೆ. ಭಾರತೀಯ ಸಂಸ್ಕೃತ ನಾಟಕ ಪರಂಪರೆಯ ಮಹಾನ್ ನಾಟಕಕಾರ ಭಾಸ ಮತ್ತು ವಿಶ್ವ ನಾಟಕ ಲೋಕದ ಶ್ರೇಷ್ಠ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರೇಕ್ಷಕರ ಮುಂದೆ ತರುವುದು ನಿಜಕ್ಕೂ ಶ್ಲಾಘನೀಯ ಪ್ರಯತ್ನ. ಇಂದು ಈ ನಾಟಕೋತ್ಸವದಲ್ಲಿ ಗಣ್ಯರು, ರಂಗಭೂಮಿ ಕಲಾವಿದರು, ಸಾಹಿತ್ಯಾಸಕ್ತರು ಮತ್ತು ರಂಗಪ್ರೇಮಿಗಳು ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಖ್ಯಾತ ಕವಿ, ಚಿಂತಕ, ವಿಮರ್ಶಕ, ಬರಹಗಾರ ಹಾಗೂ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎನ್ ಮುಕುಂದರಾಜ್ ರವರಿಗೆ ತಂಡದ ವತಿಯಿಂದ ವಿಶೇಷ ಸ್ವಾಗತ ಕೋರುತ್ತೇನೆ. ಇಂದು ನಡೆಯಲಿರುವ ವಿಚಾರ ಸಂಕಿರಣದ ಮೊದಲನೇ ಗೋಷ್ಠಿಯಲ್ಲಿ ಶೇಕ್ಸ್ಪಿಯರ್ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಕಿರುತೆರೆ ಹಾಗೂ ರಂಗಭೂಮಿ ಕಲಾವಿದರಾದ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಅವರಿಗೆ, ಖ್ಯಾತ ರಂಗ ನಿರ್ದೇಶಕರಾದ ಶ್ರೀಯುತ ಜೋಸೆಫ್ ಜಾನ್ ಅವರಿಗೆ ಹಾಗೂ ನಿರ್ದೇಶಕ ಮತ್ತು ನಾಟಕಕಾರರಾದ ಶ್ರೀಯುತ NC ಮಹೇಶ್ ಅವರಿಗೆ ಈ ಸಮಾರಂಭಕ್ಕೆ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಇಂದಿನ ವಿಚಾರ ಸಂಕಿರಣದ ಎರಡನೇ ಗೋಷ್ಠಿಯಲ್ಲಿ ಭಾಸ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಸಂಸ್ಕೃತ ಪ್ರಾಧ್ಯಾಪಕರಾದ ಶ್ರೀಮತಿ R ಶೋಭಾ ಅವರಿಗೆ, ಬರಹಗಾರ್ತಿ, ಸಂಶೋಧಕಿ ಹಾಗೂ ಉಪನ್ಯಾಸಕರಾಗಿರುವ ಡಾಕ್ಟರ್ ಲಕ್ಷ್ಮೀ G ಪ್ರಸಾದ್ ರವರಿಗೆ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವ ಡಾಕ್ಟರ್ ಪ್ರಭುರಾಜ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಇಂದಿನ ವಿಚಾರ ಸಂಕಿರಣದ ಸಮನ್ವಯಕರಾಗಿ ನಿವೃತ್ತ ಪ್ರಾಂಶುಪಾಲರು, MES ಕಾಲೇಜ್, ನಾಟಕಕಾರರು, ವಿಮರ್ಶಕರು ಶ್ರೀಯುತ ಶ್ರೀನಿವಾಸ್ ಮೂರ್ತಿಯವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ನಿಮ್ಮೆಲ್ಲರ ಅಮೂಲ್ಯ ಚಿಂತನೆಗಳು ಹಾಗೂ ಅನುಭವಗಳು ಈ ಗೋಷ್ಠಿಗೆ ವಿಶೇಷ ಮೆರುಗು ತಂದುಕೊಡಲಿದೆ ಎಂಬ ವಿಶ್ವಾಸ ನಮ್ಮದು. ಇಂದಿನ ಕಾರ್ಯಕ್ರಮದ ನಿರ್ವಾಹಕರಾದ ನಾಗಾರ್ಜುನ್ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಧುರಾ ಢಿ ಹಾಗೂ ರಂಗಕರ್ಮಿಗಳಾದ ಶ್ರೀಯುತ ಶಶಿಧರ್ ಭಾರಿಘಾಟ್ ರವರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ನಾಟಕೋತ್ಸವಕ್ಕೆ ನೆರೆದಿರುವ ಎಲ್ಲ ಗಣ್ಯರು, ರಂಗಭೂಮಿ ಕಲಾವಿದರು, ಸಾಹಿತ್ಯಾಸಕ್ತರು, ಮಾಧ್ಯಮ ಸ್ನೇಹಿತರು ಹಾಗೂ ರಂಗಪ್ರೇಮಿಗಳಿಗೆ ದೃಶ್ಯರಂಗ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಇದೇ ಸಂದರ್ಭದಲ್ಲಿ ಈ ಅದ್ಭುತ ನಾಟಕೋತ್ಸವವನ್ನು ರೂಪಿಸಿ ಯಶಸ್ವಿಗೊಳಿಸುವ ದೃಶ್ಯರಂಗ ತಂಡದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ರಂಗಭೂಮಿ ಸಮಾಜದ ಕನ್ನಡಿ ಎಂದು ಹೇಳುತ್ತಾರೆ. ಈ ನಾಟಕೋತ್ಸವದ ಮೂಲಕ ಆ ಕನ್ನಡಿಯು ಬದುಕಿನ ಹಲವು ಮುಖಗಳನ್ನು ನಮಗೆ ತೋರಿಸಿ ಎಲ್ಲರ ಮನಸ್ಸಿನಲ್ಲಿ ಹೊಸ ಚಿಂತನೆಗಳನ್ನು ಹುಟ್ಟುಹಾಕಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ತಮ್ಮ ತುಂಬು ಹೃದಯದ ಮಾತುಗಳಿಂದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸ್ತಾ, ಅದಕ್ಕೂ ಮುಖ್ಯವಾಗಿ ಈ ವಿಚಾರ ಸಂಕಿರಣ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿರುವಂತಹ ಪ್ರೇಕ್ಷಕ ಮಹಾಪ್ರಭುಗಳಿಗೂ ಸ್ವಾಗತಿಸಿದಂತಹ ಪ್ರೊಫೆಸರ್ ಆಕರ್ಷ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ.
ಸ್ನೇಹಿತರೆ, ದೃಶ್ಯ ರಂಗತಂಡ ಅನೇಕ ನಾಟಕ ಕಟ್ಟುವುದು ಬದುಕು ಕಟ್ಟುವ ಕಲೆಯ ಮುಂಚಾಚು ಅಂತಲೇ ಪರಿಭಾವಿಸಿ ಸಾಹಿತ್ಯ ಸಂಸ್ಕೃತಿಯ ಹಲವು ಸಂಗತಿಗಳನ್ನು ರಂಗ ಬದುಕಿನೊಳಗೆ ಒಳಗೊಳ್ಳುತ್ತಲೇ ಬಂದಿದೆ. ದೃಶ್ಯ ರಂಗತಂಡದ ರೂವಾರಿಗಳಾದಂತಹ ದಾಕ್ಷಾಯಿಣಿ ಮೇಡಮ್ ನನಗೆ ಖುದ್ದಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಅಭಿರುಚಿಯನ್ನು ಬೆಳೆಸಿದಂತಹ ಮೇಡಮು ಕೂಡ ಹೌದು. 2013-14 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪಡೆದಿರುವಂತಹ ದಾಕ್ಷಾಯಿಣಿ ಭಟ್ರವರು ನೀನಾಸಂನಲ್ಲಿ ಪದವಿ ಪಡೆದು ಹಲವು ವರ್ಷಗಳಿಂದ ರಂಗಭೂಮಿಯನ್ನು ಉಸಿರಾಗಿಸಿಕೊಂಡು ನಿರಂತರ ಹೊಸ ಪ್ರಯೋಗಕ್ಕೆ ಹಾತೊರಿತ ರಂಗಭೂಮಿಗೆ ಒಡ್ಕೊಂಡಿದ್ದಾರೆ. ಸಾಕಷ್ಟು ರಂಗ ಪ್ರಯೋಗಗಳನ್ನು ತಮ್ಮ ತಂಡದ ಮೂಲಕ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ರಂಗಭೂಮಿಯ ಸಕಾರಾತ್ಮಕ ಚಟುವಟಿಕೆಗಳನ್ನು ಕೂಡ ನಡೆಸ್ಕೊಳ್ತಾ ಬಂದಿದ್ದಾರೆ. ಇವತ್ತಿನ ವಿಚಾರ ಸಂಕಿರಣವನ್ನು ಉದ್ಘಾಟಿಸುವ ಮೂಲಕ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದ ಜರ್ನಿ ಡಿಪೆಂಡ್ಸ್ ಆನ್ ಹೌ ಇಟ್ ಸ್ಟಾರ್ಟ್ಸ್ ಅಂತ. ಹಾಗೆ ಇವತ್ತಿನ ನಾಟಕೋತ್ಸವ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಇಂದಿನ ನಾಟಕೋತ್ಸವದ ಉದ್ಘಾಟಕರು ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಸರ್ ಅವರು, ಅಧ್ಯಕ್ಷರು ಸಾಹಿತ್ಯ ಅಕಾಡೆಮಿ. ಹಾಗೆ ವಿಚಾರ ಸಂಕಿರಣದ ಎಲ್ಲ ವಿಷಯ ಮಂಡಕರು ಇಂದಿನ ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಪಸರಿಸುವಂತಹ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಎಲ್ಲ ಗಣ್ಯರು ಇಂದಿನ ದೃಶ್ಯ ರಂಗತಂಡ ಪ್ರಸ್ತುತಪಡಿಸ್ತಾ ಇರುವಂತಹ ಭಾಷಾ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ರ ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮುಖ್ಯ ಉದ್ಘಾಟಕರಾದಂತಹ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಸರ್ ಅವರು ಕನ್ನಡದ ಲೇಖಕರು, ಸಾಹಿತ್ಯ ಸಂಸ್ಕೃತಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಆಫ್ರಿಕನ್, ಮಲಯಾಳಿ, ಬಂಗಾಲಿ, ಹಿಂದಿ, ಉರ್ದು, ಒರಿಯಾ ಭಾಷೆಗಳ ಕವಿತೆಗಳನ್ನು ಅನುವಾದಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಶ್ರೀಯುತರು ಇಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಪ್ರೀತಿಯ ರಂಗ ಕುತೂಹಲಿಗಳೇ ಮತ್ತು ವೇದಿಕೆಯ ಮೇಲೆ ಇರುವಂಥ ಹಿರಿಯರಾದಂಥ ಶ್ರೀನಿವಾಸ ಮೂರ್ತಿಯವರೇ, ಲಕ್ಷ್ಮೀ ಚಂದ್ರಶೇಖರ್ ಅವರೇ, ಶಶಿಧರ್ ಬಾರಿಘಾಟ್, ಹಾಗೆಯೇ ಶೋಭಾ ಮೇಡಮ್, ಮಹೇಶ್, ಜೋಸೆಫ್ ಜಾನ್, ಪ್ರಭುರಾಜ್ ಮುಂತಾದ ಗೆಳೆಯರೇ, ದಾಕ್ಷಾಯಿಣಿ ಭಟ್ ತಮ್ಮ ದೃಶ್ಯ ತಂಡದ ಮೂಲಕ ಕನ್ನಡದ ಈ ಕಾಲದ ನಾಟಕಗಳಿಗೆ ಮುಖಾಮುಖಿಯಾಗಿ ಅವುಗಳನ್ನು ಸಾಕಷ್ಟು ಜನರ ನಡುವೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಒಬ್ಬ ಹೆಣ್ಣು ಮಗಳು ಒಂದು ತಂಡವನ್ನು ಕಟ್ಟಿ ಮುನ್ನಡೆಸೋದಿದೆಯಲ್ಲ, ಇದು ಅಸಾಮಾನ್ಯವಾದಂಥ ವಿಶೇಷವಾದಂಥ ಕೆಲಸ ಅಂಥೇಳಿ ನನ್ನ ತಿಳುವಳಿಕೆ. ಇವತ್ತು ಜಗತ್ತಿನ ಇಬ್ಬರು ಮಹಾನಾಟಕಕಾರರು, ಮಹಾಕವಿಗಳವರು, ಅವರ ಬಗ್ಗೆ ಸೆಮಿನಾರು ಮತ್ತು ಅವರ 2 ನಾಟಕಗಳನ್ನು ಇಲ್ಲಿ ಪ್ರದರ್ಶನ ಮಾಡೋದು ಇದೆಲ್ಲವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನಾನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಭಾಸನ್ನ ಮತ್ತು ಶೇಕ್ಸ್ಪಿಯರ್ನ ಜಗತ್ತಿನ ನಾಟಕಕಾರರು ಅಂತ ಯಾಕೆ ಕರೀತಾ ಇದ್ದೀನಿ ಅನ್ನೋದು ಭಾಳ ಮುಖ್ಯ. ಶೇಕ್ಸ್ಪಿಯರ್ನ ಜಗತ್ತಿನ ನಾಟಕಕಾರ, ಅವನು ವಿಶ್ವರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವನು ಅಂತ ಎಲ್ಲರೂ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಹೇಳ್ತಾರೆ. ಆದರೆ ಭಾಸನಂಥವನ್ನ ಬರೀ ಭಾರತದ ಸೀಮೆಯ ಒಳಗೆ ಬಂಧಿಸಿ ಇಡುವಂಥದ್ದು ಇದೆಯಲ್ಲ, ಇದು ತಪ್ಪಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತ ನಾಟಕಗಳೇನಿದ್ದಾವೆ ಅವುಗಳನ್ನು ಬರೆದಂಥ ತುಂಬ ಕಾಳಿದಾಸ ಇರ್ಬೋದು, ಅಶ್ವಘೋಷ ಇರ್ಬೋದು, ಇವನ್ನೆಲ್ಲ ನೆನಪು ಮಾಡ್ಕೋಬೇಕು. ಆ ಕಾಲದೊಳಗಡೆ ಇಂಡಿಯಾ ದೇಶದೊಳಗಡೆ ಒಂದು ರಂಗ ಕ್ರಿಯೆಯನ್ನು ಸಾಧ್ಯ ಮಾಡಿದ್ರಲ್ಲ, ತಮ್ಮ ಪ್ರತಿಭಾ ಸ್ಪರ್ಶದಿಂದ ಆ ರಂಗಭೂಮಿಯನ್ನು ಕಟ್ಟಿದಂಥ ಈ ಮಹನೀಯರನ್ನು ಗುರುತಿಸಬೇಕು.
ನಮ್ಮ ದುರದೃಷ್ಟ ಏನು ಅಂತಂದರೆ ಭಾಸ ಸಿಕ್ಕಿದ್ದೇ ನಮಗೆ ತಡವಾಗಿ. ಸುಮಾರು ಒಂದು 100 ವರ್ಷ ಆಯ್ತೇನೋ ಭಾಸ ನಾಟಕ ಚಕ್ರಗಳು ನಮಗೆ ಸಿಕ್ಕಿ. ಭಾಸ ಅನ್ನೋ ಒಬ್ಬ ಕವಿ 1000 ವರ್ಷಗಳ ಹಿಂದೆ ಇಲ್ಲಿ ಇದ್ದ ಅಂತ ಭಾರತೀಯರಾದ ನಮಗೆ ತಿಳ್ಕೊಳ್ಳೋದಕ್ಕೆ ತೀರಾ ಇತ್ತೀಚೆಗೆ ಸಾಧ್ಯ ಆಯಿತು. ಬರೀ ಭಾಸ ಮಾತ್ರ ಅಂತ ಅನ್ಕೋಬೇಡಿ, ನಿಮಗೆ ಕನ್ನಡದ ಪಂಪನೇ ನಮಗೆ ಸಿಕ್ಕಿರಲಿಲ್ಲ. 1898ರಲ್ಲಿ BL ರೈಸ್ ಅವರು ಪಂಪನನ್ನು ಹುಡುಕಿಕೊಡ್ತಾರೆ. ಕನ್ನಡಿಗರಾದ ನಮಗೆ ಅವರೆಲ್ಲಿಂದನೋ ಬಂದು ಹುಡುಕಿಕೊಡ್ತಾರೆ. 1000 ವರ್ಷದಿಂದ ಇದ್ದಂಥ ಪಂಪ ನಮಗೆ 120 ವರ್ಷಗಳ ಹಿಂದೆ ಸಿಕ್ಕಿದ್ದಾನೆ ಅಂತಂದರೆ ಭಾಸ ಅದಕ್ಕೂ ಹೆಚ್ಚು ಕಡಿಮೆ ಭಾಸ ಮತ್ತು ಪಂಪ ಇವರೆಲ್ಲ ಸಮಕಾಲೀನ 10ನೇ ಶತಮಾನ 4ನೇ ಶತಮಾನ. ಪಂಪನಿಗಿಂತ ಇನ್ನೂ 600 ಕಾಳಿದಾಸನಿಗಿಂತ ಹಿಂದಿನವನು. ಪಂಪನಿಗಿಂತ 600 ವರ್ಷಗಳ ಹಿಂದೆ ಇದ್ದಂಥ ಭಾಸ ಸಿಗ್ತಾನೆ ನಮಗೆ ಅನ್ನುವಂಥದ್ರ ಬಗ್ಗೆ ಯಾವ ಖಾತ್ರಿ ಇತ್ತು? ಆದರೆ ಯಾರೋ ಪುಣ್ಯಾತ್ಮರು ಹುಡುಕಿಕೊಟ್ರು, ನಾವು ಅದನ್ನೆಲ್ಲ ಓದಿದ್ವಿ, ಅಭಿನಯಿಸಿದ್ವಿ, ನಾಟಕಗಳನ್ನ ನೋಡಿದ್ವಿ, ಸಂತೋಷಪಟ್ಟಿವಿ. ಮತ್ತು ಭಾಸನ ನಾಟಕಗಳಲ್ಲಿಯೂ ಕೂಡ ಶೇಕ್ಸ್ಪಿಯರ್ ನಾಟಕಗಳ ಚಿಂತನೆಗಳೇನಿದ್ದಾವೆ, ಆತ ಈ ಒಂದು ಮಧ್ಯಮ ವ್ಯಯೋಗ ಥರದ ನಾಟಕ ಇರ್ಬೋದು, ಅಥವಾ ಸ್ವಪ್ನವಾಸವದತ್ತ ಇರ್ಬೋದು, ಪ್ರತಿಜ್ಞಾ ಯೋಗಂಧರಾಯಣ ಇರ್ಬೋದು, ಇವುಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಅವನು ಎಷ್ಟು ಸೆನ್ಸಿಬಲ್ಲಾಗಿ ಈ ಜಗತ್ತಿನ ಸೂಕ್ಷ್ಮಗಳನ್ನು ತನ್ನ ನಾಟಕಗಳಲ್ಲಿ ಕಟ್ಟಿಕೊಡೋ ಪ್ರಯತ್ನ. ಹೆಣ್ಣಿನ ಸಂಕಟಗಳನ್ನು ಕಟ್ಟಿಕೊಡ್ತಾನೆ ಅವನು. ಅದು ಬಹಳ ಮುಖ್ಯವಾದ್ದು. ಹೆಣ್ಣನ್ನು ಅತ್ಯಂತ ನಿರ್ಲಕ್ಷ್ಯವಾಗಿ ನೋಡ್ತಿದ್ದಂಥ ಕಾಲಘಟ್ಟದೊಳಗಡೆ ಅವಳಿಗೊಂದು ಮನಸ್ಸಿದೆ, ಅವಳಿಗೊಂದು ಸಂಕಟ ಇದೆ, ಅವಳಿಗೊಂದು ನೋವಿದೆ ಅನ್ನೋಂಥದ್ದನ್ನು ತನ್ನ ನಾಟಕಗಳ ಮೂಲಕ ಭಾಸ ಕಟ್ಟಿಕೊಡ್ತಾನೆ. ಶೇಕ್ಸ್ಪಿಯರ್ ಅಂತೂ ಭಾಳ ಇಂಪಾರ್ಟೆಂಟು. ನನಗೆ ಶೇಕ್ಸ್ಪಿಯರ್ನ ಅವನು ಹೇಳ್ತಾನೆ, ಈ ಜಗತ್ತೇ ಒಂದು ರಂಗಭೂಮಿ, ನಾವೆಲ್ಲ ಅದರೊಳಗೆ ಪಾತ್ರಧಾರಿಗಳು ಅನ್ನೋಂಥ ಮಾತನ್ನು, ಭಾಳ ಜನಪ್ರಿಯವಾದಂಥ ಮಾತದು. ಅದನ್ನು ಹೇಳ್ತಾನೆ. ಆ ರೀತಿಯಾಗಿ ಶೇಕ್ಸ್ಪಿಯರ್ ಇಡೀ ಲೋಕವನ್ನು ಗ್ರಹಿಸ್ತವನು. ಅವನು ಎಷ್ಟು ಮಹತ್ವದ ಲೇಖಕ ಅಂತಂದರೆ, ತನ್ನ ಹಿಂದಿನ ಕಾಲವನ್ನು ಮುಂದಿನ ಕಾಲವನ್ನು ಸಾರ್ವಕಾಲಿಕ ಚಿಂತನೆಗಳನ್ನು ತನ್ನ ಕಾಲಕ್ಕೆ ಒಗ್ಗಿಸಿ ಬರೆದವನು. ತನ್ನ ಕಾಲದಲ್ಲಿ ಅನುಭವಗಳನ್ನು ನೋಡ್ತಾ ನೋಡ್ತಾ ಅದನ್ನೆಲ್ಲ ಅನುಭವಿಸ್ತಲೇ ಇಂದಿನ 500-600 ವರ್ಷಗಳ ಚಿಂತನೆಯನ್ನು ಅವನು ತಗೊಂಬಂದಿರ್ತಾನೆ, ಕಥೆಗಳನ್ನು ತಂದಿರ್ತಾನೆ. ಹಾಗೆಯೇ ಇವತ್ತಿಗೂ ನಾವು ಶೇಕ್ಸ್ಪಿಯರ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವನು ಮತ್ತೆ 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 ನವೀಕರಣಗೊಳ್ತಲೇ ಇರುವಂಥದ್ದು ಇದೆಯಲ್ಲ, ಇದು ಆಶ್ಚರ್ಯಕರ ಅಂತ ಅನಿಸುತ್ತೆ. ಒಬ್ಬ ಲೇಖಕನಿಗೆ ಇರಬೇಕಾದಂಥ ಒಂದು ಬಹುದೊಡ್ಡ ಮೌಲಿಕತೆ ಇದು. ಅಂದರೆ ಆತನ ಲೇಖಕನ ಬರಹಗಳು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕಾಲಕ್ಕೆ ಸೀಮಿತ ಆಗೋದಲ್ಲ. ಅವನ ಕಾಲದಲ್ಲಿ ಮಾತ್ರ ಅವನು ಭಾಳ ಜೋರಾಗಿ ಪ್ರಜ್ವಲಿಸಿ ಮಾಸಿ ಹೋಗೋದಲ್ಲ. ಅವನ ಕಾಲದ ತರುವಾಯವೂ ಉಳಿತಾನೆ ಅಂತಂದರೆ ಅವನು ನಿಜವಾದ ಕವಿಯಾಗಿರ್ತಾನೆ, ಬರಹಗಾರ ಆಗಿರ್ತಾನೆ, ನಾಟಕಕಾರ ಆಗಿರ್ತಾನೆ. ಆ ಥರದ ಒಂದು ಸಾಧ್ಯತೆ ಶೇಕ್ಸ್ಪಿಯರ್ಗಿತ್ತು. ಇಂಗ್ಲೀಷ್ನವರು ಎಷ್ಟು ಬುದ್ಧಿವಂತರು ಅಂತಂದರೆ, ಅವರು ಹೋದ ಕಡೆ ಎಲ್ಲ ಶೇಕ್ಸ್ಪಿಯರ್ನ ತಗೊಂಡೋದ್ರು. ನಾವು ನಮ್ಮ ಮನೆಗೆ ಕುಮಾರವ್ಯಾಸನ್ ತರಲಿಲ್ಲ. ಮನೆಗೆ ತಂದಿದ್ದು ಹೆಚ್ಚು ಕಡಿಮೆ ಎಲ್ಲೋ ನಮ್ಮ ಜಗಲಿ ಕಟ್ಟೆಗಳಲ್ಲಿ, ಹಳ್ಳಿಗಳಲ್ಲಿ ಯಾವುದೋ ಹಬ್ಬ, ಯುಗಾದಿ ಹಬ್ಬ ಇಂಥ ಸಂದರ್ಭದಲ್ಲಿ ಗಮಕಿಗಳು, ಪಂಡಿತರು ಬಂದು ತಮ್ಮ ಕುಮಾರವ್ಯಾಸನಂಥ ಕವಿಗಳನ್ನು ಓದಿ ಹೇಳೋರು. ನಾವೇನು ಓದೋ ಜನ ಅಲ್ವಲ್ಲ, ಕೇಳಿಸ್ಕೊಳ್ಳೋ ಜನ. ಕೇಳಿಸ್ಕೊಳ್ತಾ ಇದ್ದೆ. ಅದಕ್ಕೆ ಕುಮಾರವ್ಯಾಸ ನಮ್ಮನ್ನು ಕೇಳು ಜನಮೇಜಯ ಅಂಥೇಳಿ ಮತ್ತೆ ಮತ್ತೆ ಕೇಳುವ ಹಾಗೆ ನಮ್ಮನ್ನು ತಿವಿದು ಎಚ್ಚರಿಸ್ತಾ ಇದ್ದ. ಹಾಗಾಗಿ ಇವೆಲ್ಲ ಬರೆದ ಕಾವ್ಯಗಳು, ಈ ಕಾವ್ಯಗಳು ಕೇಳುವ ಕಾವ್ಯಗಳಾಗಿಯೇ ನಮ್ಮಲ್ಲಿ ಉಳಿದಿದ್ದು, ನಮ್ಮ ಜನರಲ್ಲಿ, ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ. ಇತ್ತೀಚೆಗೆ ಇವೆಲ್ಲ ಓದೋಕ್ಕೆ ಶುರು ಮಾಡಿದ್ದೀವಿ. ಇತ್ತೀಚೆಗೆ ಓದೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದೆ. ನನಗಂತೂ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಈ ಭಾಸನ್ನು ಇಟ್ಕೊಂಡು ಹಾಗಿದ್ದು ಧರಣಿ ಅಗಲದಲ್ಲಿ ಎಷ್ಟು ಸೈನ್ಯ ಬಂದಿದೆ ಅಂದರೆ, ಈ ಭೂಮಿ ಎಷ್ಟಗಲ ಇದೆಯೋ ಅಷ್ಟಗಲವೂ ಕಾಣುವ ಹಾಗೆ ಸೈನಿಕರು ಬಂದಿದ್ದಾರೆ. ಬಾಹುಬಲಿ ಸಿನಿಮಾದಲ್ಲಿ ಅದಿದೆ ತಾನೇ. ಕುಮಾರವ್ಯಾಸನ ಕೈಯಲ್ಲಿ ಒಂದು ಕ್ಯಾಮ್ರಾ ಇದ್ದಿದ್ರೆ ಬಾಹುಬಲಿ ಸಿನಿಮಾಕ್ಕಿಂತ ಭಾಳ ದೊಡ್ಡ ಸಿನಿಮಾ ಕರ್ನಾಟಕ ಭಾರತ ಕಥಾಮಂಜರಿ ಆಗಿರೋದು. ಇದನ್ನು ಯೋಚನೆ ಮಾಡಿದಾಗ ನಮಗೆ ನಾವೇ ಸಂತೋಷ ಪಡಬೇಕು ಮತ್ತು ಹೆಮ್ಮೆ ಪಡಬೇಕು. ಯಾವ ಕಾರಣಕ್ಕೂ ನಾವು ಕೀಳಿರಿಮೆಯಿಂದ ನರಳುವ ಹಾಗಿಲ್ಲ. ನಮಗೆಲ್ಲ ವಿದ್ವತ್ತು ಇದೆ, ಎಲ್ಲ ಸಂಪತ್ತು ಇದೆ, ಎಲ್ಲ ಆಲೋಚನೆಯೂ ಇದೆ. ಅತ್ಯಂತ ಮಾನವೀಯವಾದಂಥ ಮನೋಗುಣ ನಮ್ಮ ಜನರಲ್ಲಿ ಬೆಳೆದು ಬಂದಿರೋದೇ ಇಂಥ ನಾಟಕಕಾರರು ಮತ್ತು ಕವಿಗಳಿಂದ. ಕನ್ನಡದಲ್ಲಂತೂ ಅದು ಭಾಳ ದೊಡ್ಡ ಪರಂಪರೆ, ಒಂದು ಮೌಲ್ಯವಾಗಿ ಅದು ನಮಗೆ ಕಾಣ್ತಾ ಇದೆ. ಬರೀ 1000 ವರ್ಷದ ಹಿಂದಿನ ಪಂಪ ಮಾತ್ರ ಅಲ್ಲ, ಅದಕ್ಕೂ 100 ವರ್ಷ ಹಿಂದೆ ಇದ್ದಂಥ ಕವಿರಾಜ ಮಾರ್ಗಕಾರನ ಆಕೃತಿ ಒಳಗಿರುವಂಥ ಮೌಲಿಕತೆ ಇದೆಯಲ್ಲ, ಮಾನವೀಯತೆ ಇದೆಯಲ್ಲ, ಸೌಹಾರ್ದತೆ ಇದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಅಂಥ ಒಂದು ಪರಂಪರೆಗೆ ನಾವು ಸೇರಿದವರು. ಈ ಜಗತ್ತಿನ ನಾಟಕಕಾರನ, ನಾವು ಶೇಕ್ಸ್ಪಿಯರ್ನ ಯಾವುದೋ ಇಂಗ್ಲೆಂಡಿಂದ ಇದ್ದವನು, ಭಾಸನನ್ನು ಇವನೆಲ್ಲೋ ಕೇರಳದಲ್ಲಿದ್ದವನು, ಈ ರೀತಿಯಾಗಿ ನಾವು ಯೋಚನೆ ಮಾಡೋದಲ್ಲ. ಇವರೆಲ್ಲ ಪ್ರಪಂಚಕ್ಕೆ
ಬಹಳ ದೊಡ್ಡ ಪ್ರಾಪರ್ಟಿ ಆಗಿರುವ ಆಸ್ತಿಗಳಾಗಿರುವಂಥ ಬಹಳ ದೊಡ್ಡ ಚಿಂತಕರು, ಬರಹಗಾರರು. ಇಂಥವ್ರನ್ನ ಕುರಿತಂತೆ ನಾವು ಸದಾ ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಮಕ್ಕಳಿಗೆ ನಾಳೆ ಏನು ಮಾಡಬೇಕು, ಹೇಗೆ ಬದುಕಬೇಕು, ಹೊಸ ರೀತಿಯಾಗಿ ಹೇಗೆ ಯೋಚಿಸಬೇಕು, ಮತ್ತೊಬ್ಬ ಮನುಷ್ಯನನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋಂಥದ್ದೆಲ್ಲವೂ ಕೂಡ ಈ ನಾಟಕಕಾರರಲ್ಲಿ ಆ ಕಾಲದಲ್ಲೇ ಒಡಮೂಡಿರೋದನ್ನ ಕಂಡರೆ ನನಗೆ ನಿಜವಾಗಲೂ ಆಶ್ಚರ್ಯ ಆಗುತ್ತೆ. ಅಂಥ ನಾಟಕಕಾರನ ಕುರಿತು ಇವತ್ತು ಇಲ್ಲಿ ಇಡೀ ದಿವಸ ವಿಚಾರ ಸಂಕಿರಣ ಏರ್ಪಾటు ಮಾಡಿರೋದಕ್ಕಾಗಿ ದೃಶ್ಯ ತಂಡ ಮತ್ತು ಮುಖ್ಯವಾಗಿ ದಾಕ್ಷಾಯಿಣಿ ಭಟ್ ಅವ್ರನ್ನ ಬಹಳ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀನಿ. ನನ್ನನ್ನು ಕರೆದಿದ್ದಕ್ಕಾಗಿ ಕೃತಜ್ಞತೆಗಳು. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಆಸರೆಯ ಗೋಲನ್ನು ನನಗೆ ಕೊಡ್ತಾ, ತಮ್ಮ ವಿಚಾರಧಾರೆಗಳ ಗೋಲನ್ನು ನಮ್ಮೆಲ್ಲರಿಗೂ ಮುಟ್ಟಿಸ್ತಾ, ಇವತ್ತಿನ ವಿಚಾರ ಸಂಕಿರಣದ ಆಶಯವನ್ನು ತಮ್ಮ ನುಡಿಯಲ್ಲಿ ಪ್ರಸ್ತುತಪಡಿಸಿದಂತಹ ಶ್ರೀಯುತ ಪ್ರೊಫೆಸರ್ LN ಮುಕುಂದರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಚಾರ ಮಂಥನಕ್ಕೆ ಹೆಚ್ಚು ತಡ ಮಾಡದೆ ಮೊದಲ ಗೋಷ್ಠಿಯನ್ನು ಆರಂಭಿಸೋಣ. ಮೊದಲ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್, ಕಿರುತೆರೆ ಹಾಗೂ ರಂಗಭೂಮಿ ಕಲಾವಿದರು ಮೇಡಮ್ ಅವರಿದ್ದಾರೆ. ಹಾಗೆ ಶ್ರೀಯುತ ಜೋಸೆಫ್ ಜಾನ್, ಖ್ಯಾತ ರಂಗ ನಿರ್ದೇಶಕರು. ಹಾಗೆ ಶ್ರೀಯುತ NC ಮಹೇಶ್, ಸಹಾಯಕ ಪ್ರಾಧ್ಯಾಪಕರು, ಸುರಾನ ಕಾಲೇಜ್ ನಿರ್ದೇಶಕ ಹಾಗೂ ನಾಟಕಕಾರರು ಮೊದಲ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದಷ್ಟು ವಿಚಾರ ಮಂಥನವನ್ನು ಮಾಡುವಂತಹ ಒಂದು ಸಮಯ. ಸುಮಾರು 3-4 ಶತಮಾನದ ಭಾಸ, ಹಾಗೆ 16ನೇ ಶತಮಾನದ ವಿಲಿಯಂ ಶೇಕ್ಸ್ಪಿಯರ್. ನಾವಿವಾಗ 21ನೇ ಶತಮಾನದಲ್ಲಿದ್ದೇವೆ. ಶತಮಾನಗಳ ಅಂತರವಿದ್ದರೂ ಕೂಡ ಈ ಮಹಾನ್ ಕವಿಗಳು ಜಗತ್ತಿಗೆ ಸಾರಿದಂತಹ ವಿಚಾರಧಾರೆಗಳು ಇಂದಿಗೂ ಕೂಡ ಪ್ರಸ್ತುತವಾಗತ್ತೆ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಮಗೆ ಬಹಳ ಅಧಿಕಾರದಾಯಿ, ವಿಧಿಯ ಆಟಕ್ಕೆ ನರಳದಂತಹ ಒಂದು ಪಾತ್ರವಾಗಿ ಕಂಡುಕೊಂಡ್ರೆ, ಅದೇ ರೀತಿ ಭಾಸಮಹಾಕವಿಯ ಊರುಭಂಗದಲ್ಲಿ ಬರುವಂತಹ ದುರ್ಯೋಧನ ಪಾತ್ರವೂ ಕೂಡ ನಮಗೆ ಅದೇ ಛಾಪನ್ನು ಮೂಡಿಸ್ತಾ ಹೋಗುತ್ತೆ. ಹಾಗಾಗಿ ಈ ಇಬ್ಬರು ಮಹಾನ್ ನಾಟಕಕಾರರ ವಿಚಾರಗಳನ್ನು ಇವತ್ತಿನ ವಿಷಯ ಮಂಡಕರು ನಮ್ಮೊಂದಿಗೆ ಪ್ರಸ್ತುತಪಡಿಸಲಿದ್ದಾರೆ. ಮೊದಲಿಗೆ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರು, ಅವರ ಪರಿಚಯ ನಮ್ಮೆಲ್ಲರಿಗೂ ಇದೆ, ಆದರೆ ಔಪಚಾರಿಕವಾಗಿ ಮೇಡಮ್ ಅವರ ಪರಿಚಯವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಕನ್ನಡ ರಂಗಭೂಮಿ, ಚಲನಚಿತ್ರ ಮತ್ತು ದೂರದರ್ಶನ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದ ಭಾರತೀಯ ರಂಗ ಕಲಾವಿದೆ, ನಟಿ ಹಾಗೂ ನಿವೃತ್ತ ಪ್ರಾಧ್ಯಾಪಕಿ. ಕನ್ನಡ ಸಾಹಿತ್ಯ ಮತ್ತು ನಾಟಕಗಳ ಪ್ರಮುಖ ಅನುವಾದಕಿಯಾಗಿ ಹಾಗೂ ನಾಟಕ ವಿಮರ್ಶಕಿಯಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರದರ್ಶಿತ ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಅವರು ಎದ್ದೇಳು, ಮೀಡಿಯಾ, ಕಿತ್ತಳೆ ಮನೆ ಕಾವೇರಿ, ಲೇಡಿ ಮೈನಸ್ ಮ್ಯಾಕ್ಬೆತ್ ಮತ್ತು ಶೇಕ್ಸ್ಪಿಯರ್ನ ಶ್ರೀಮತಿ ಮೊದಲಾದ ಏಕವ್ಯಕ್ತಿ ಪ್ರದರ್ಶನಗಳ ಮೂಲಕ ವಿಶೇಷ ಖ್ಯಾತಿ ಪಡೆದಿದ್ದಾರೆ. NMKRV ಮಹಿಳಾ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಸುಮಾರು 20 ವರ್ಷಗಳ ಕಾಲ ಸಮುದಾಯ ತಂಡದೊಂದಿಗೆ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. 1999ರಿಂದ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರು ಏಕವ್ಯಕ್ತಿ ಪ್ರದರ್ಶನಗಳತ್ತ ಮುಖ ಮಾಡ್ತಾರೆ. ಆರಂಭದಲ್ಲಿ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ನ ಲೇಡಿ ಮ್ಯಾಕ್ಬೆತ್, ದೇವನೂರು ಮಹಾದೇವರ ಒಡಲಾಳದ ಸಾಕವ್ವ ಹಾಗೂ ಬರ್ಟೋಲ್ಡ್ ಬ್ರೆಕ್ಟ್ನ ದಿ ಕಕೇಶಿಯನ್ ಚಾಕ್ ಸರ್ಕಲ್ನ ಗ್ರೂಷಾ ವಾಶ್ನಾಡೆ ಮೊದಲಾದ ಪಾತ್ರಗಳನ್ನು ಆಯ್ದುಕೊಂಡಿದ್ದಾರೆ. ಅವರು ಭಾರತದೆಲ್ಲೆಡೆ ಮತ್ತು ವಿದೇಶಗಳಲ್ಲಿ ಜಸ್ಟ್ ಅ ವುಮನ್ ಮತ್ತು ಹೆಣ್ಣಲ್ಲವೇ ಈ ಏಕವ್ಯಕ್ತಿ ಪ್ರದರ್ಶನದ ಬಗ್ಗೆ ಹೇಳೋದಾದರೆ, ನಾನು ಕಾಲೇಜು ದಿನಗಳಲ್ಲಿ ಇವರ ಈ ಏಕವ್ಯಕ್ತಿ ಪ್ರದರ್ಶನ ಹೆಣ್ಣಲ್ಲವೇ ಪ್ರದರ್ಶನವನ್ನು ನೋಡಿ ರಂಗಭೂಮಿಯ ಕಡೆಗೆ ಸೆಳೆಯಲ್ಪಟ್ಟಂಥವು. ಅಂತಹ ಅದ್ಭುತವಾದಂಥ ಏಕವ್ಯಕ್ತಿ ರಂಗಪ್ರಯೋಗ ಹೆಣ್ಣಲ್ಲವೇ 8 ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿ ಮಧ್ಯಮ ವರ್ಗದ ಮಹಿಳೆಯ ಜೀವನ, ಸಮಾಜದಲ್ಲಿನ ಅವಳ ಪಾತ್ರ, ಶೋಷಣೆ ಮತ್ತು ಮುಕ್ತಿಯ ಪ್ರಶ್ನೆಗಳನ್ನು ಚಿತ್ರಿಸ್ತಾರೆ. ಪೌರಾಣಿಕ, ಜನಪದ ಮತ್ತು ಸಮಕಾಲೀನ ಮಹಿಳಾ ಪಾತ್ರಗಳನ್ನು ಈ ನಾಟಕದಲ್ಲಿ ಒಟ್ಟುಗೂಡಿಸಲಾಗಿದೆ. ಇನ್ನೂ ಸಾಕಷ್ಟು ವಿಚಾರಗಳಿದೆ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರ ಬಗ್ಗೆ, ಆದರೆ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇಂದಿನ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ರ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಚಾರ ಸಂಕಿರಣದ ಮೊದಲ ಗೋಷ್ಠಿಯ ವಿಷಯ ಮಂಡಕರಾಗಿ ನಾನು ಮೇಡಮ್ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೇನೆ. ವೇದಿಕೆಯ ಮೇಲೆ ಹಾಗೂ ಮುಂದೆ ನೆರೆದಿರುವ
ಎಲ್ಲ ಹಿರಿಯರು ಕಿರಿಯರಿಗೆ ನನ್ನ ನಮಸ್ಕಾರಗಳು. ಶೇಕ್ಸ್ಪಿಯರ್ನ ಬಗ್ಗೆ ಮಾತನಾಡೋದಕ್ಕೆ ಮೊದಲು ಡಾಕ್ಟರ್ ಮುಕುಂದರಾಜ್ ಅವರು ಕುಮಾರವ್ಯಾಸನ ಬಗ್ಗೆ ಹೇಳ್ತಾ ಇದ್ದಾಗ ಅವರು ಒಂದು ಕವಿತೆಯ ಸಾಲುಗಳನ್ನು ಹೇಳ್ಬೋದು ಅಂತ ಕಾಯ್ತಾ ಇದ್ದೆ. ಅವ್ರು ಹೇಳಲಿಲ್ಲ, ನನಗದನ್ನ ಹೇಳಲೇಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಮೇಲೆ ಸುಳಿದಾಡುವುದು, ಮಳೆ ಸುಧಾವುದು. ಅಂದರೆ ಅವ್ರು ಹೇಳಿದ್ರಲ್ಲ, ಒಂದು ಕ್ಯಾಮ್ರಾ ಇಟ್ಕೊಂಡು ಹಂಗೆ ಮಾಡ್ದಂಗೆ ಅಂತ. ಕುಮಾರವ್ಯಾಸ ಹಾಡಿದರೆ ನಮಗೆ ಮುಂದ್ಗಡೆ ಇದು ಕಲಿಯುಗ ದ್ವಾಪರ ಆಗೋಗ್ಬಿಡುತ್ತೆ, ಆ ಯುಗಕ್ಕೆ ಹೊರಟೋಗ್ತೀವಿ ನಾವು. ಜೊತೆಗೆ ಭಾರತ ಕಣ್ಣಲ್ಲಿ ಕುಣಿಯುವುದು, ಅವರು ನಮ್ಮ ಕಣ್ಣು ಮುಂದೆ ಮಹಾಭಾರತ ಕತೆ ಕುಣಿಯೋ ಥರ ಮಾಡ್ತಾನೆ ಅಂತ. ಅದು ಎಷ್ಟೋ ವರ್ಷಗಳ ಹಿಂದೆ ಶಾಲೆಯಲ್ಲಿದ್ದಾಗ ಕಲಿತಂಥ ಪದ್ಯ, ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿಬಿಟ್ಟಿದ್ದೀನಿ. ಈಗ ಶೇಕ್ಸ್ಪಿಯರನ ವಿಷಯಕ್ಕೆ ಬರೋಣ. ನಾನು ಶೇಕ್ಸ್ಪಿಯರ್ನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಇಡೀ ದಿನ ಬರೀ ಅದನ್ನೇ ಮಾಡ್ಬೋದು, ಅಷ್ಟಿದೆ ಅವನ ಬಗ್ಗೆ ಹೇಳುವಂಥ ವಿಷಯಗಳು. ಅವನ ಬಗ್ಗೆ ಇರುವ ಕೃತಿಗಳ ಸಂಖ್ಯೆ ನಾವು ಅಸಾಧ್ಯ. ಅದು ಪ್ರತಿದಿನ 3-4 ಸಾವಿರ ಎಲ್ಲ ದೇಶಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಪ್ರಕಟ ಆಗ್ತಾನೇ ಇರುತ್ತವೆ. ಅವನು ಎಲ್ಲ ಕಾಲಕ್ಕೂ ಎಲ್ಲ ಭಾಷೆಗಳು ಎಲ್ಲೆಲ್ಲಿಯೂ ಸಲ್ಲುವವನು ಅಂತ ಹೇಳ್ಬೋದು. ಆಮೇಲೆ ಮುಕುಂದರಾಜ್ ಅವರು ಹೇಳಿದ ಒಂದು ಮಾತಿತ್ತಲ್ಲ, ಅದು ಹೇಳಬೇಕು ಅಂತಂದರೆ, ಜಗವೆಲ್ಲ ಒಂದು ನಾಟಕ ರಂಗ, ಜನರೆಲ್ಲ ಬಹು ವೇಷಧಾರಿಗಳು ಅಂತ ನೀವು ಹಾಡು ಕೂಡ ಇದೆ. ಅದು ಕೂಡ ಶೇಕ್ಸ್ಪಿಯರ್ನ ಮಾತೆ. ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದರೆ, ಎಷ್ಟೋ ವಾಟ್ಸ್ಯಾಪ್ ಮೆಸೇಜ್ಗಳು ಪೇಪರ್ನಲ್ಲಿ ಬರೋದು ಏನೋ ಒಂದು ಬುದ್ಧಿವಂತಿಕೆಯ ಮಾತು ಶೇಕ್ಸ್ಪಿಯರ್ ಅಂತ ಹಾಕ್ಬಿಟ್ಟಿರ್ತಾರೆ. ಅದು ಅವನು ಹೇಳಿದ್ದೇ ಆಗಿರೋದಿಲ್ಲ. ಅಂದರೆ ಅವನು ಆ ರೀತಿಯ ಮನೆ ಮಾತಾಗ್ಬಿಟ್ಟಿದ್ದಾನೆ ಎಲ್ಲ ಕಡೆಗಳಲ್ಲೂ. ಅದಕ್ಕಾಗಿ ಅವನ ಹೆಸರನ್ನು ಅಷ್ಟು ಸಲೀಸಾಗಿ ಬಳಸ್ಕೊಳ್ತಾರೆ. ನಾನು ಮುಖ್ಯವಾಗಿ ಶೇಕ್ಸ್ಪಿಯರನ ಕೆಲವು ಮಹಿಳಾ ಪಾತ್ರಗಳನ್ನು ಕುರಿತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾತನಾಡೋದಕ್ಕೆ ಮೊದಲು ನಾವು ಶೇಕ್ಸ್ಪಿಯರ್ ಇದ್ದ ಕಾಲದಲ್ಲಿ ಹೆಣ್ಣಿನ ಸ್ಥಾನಮಾನ ಏನಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆವತ್ತು ನಾನು ಶೇಕ್ಸ್ಪಿಯರ್ನ ಶ್ರೀಮತಿ ಅನ್ನುವ ನಾಟಕ ಮಾಡೋದಕ್ಕೆ ಹೊರಟಾಗ ಸ್ವಲ್ಪ ಸಂಶೋಧನೆ ಮಾಡಿದೆ. ಅದರಲ್ಲಿ ನನಗೆ ತಿಳಿದು ಬಂದ ವಿಷಯ ಅಂದರೆ, ಶೇಕ್ಸ್ಪಿಯರ್ನ ಕಾಲದಲ್ಲಿ ಹೆಣ್ಣಿಗೆ ಆಸ್ತಿಯ ಹಕ್ಕು ಇರಲಿಲ್ಲ. ಅವನ ಹೆಂಡತಿ ಆ್ಯನ್ ಹ್ಯಾಥ್ವೇ ಕಷ್ಟಪಟ್ಟು ದುಡಿದು ಮಕ್ಕಳನ್ನ, ಗಂಡ ಬಹಳ ಮಕ್ಕಳಿನ್ನೂ 2-3 ವರ್ಷದವ್ರು ಇದ್ದಾಗ ಬಿಟ್ಟು ಲಂಡನ್ಗೆ ಹೊರಟೋದ ಅವನ ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಇವಳು 3 ಮಕ್ಕಳು, ಎಳೆ ಮಕ್ಕಳ ಜೊತೆಯಲ್ಲಿ ತಾನು ದುಡಿದು ಅವ್ರನ್ನ ಬೆಳೆಸಿ ಎಲ್ಲ ಮಾಡಿದ್ಲು. ಮತ್ತು ಎಷ್ಟೋ ವರ್ಷಗಳ ನಂತರ ಶೇಕ್ಸ್ಪಿಯರ್ ರೋಗ ಪೀಡಿತನಾಗಿ ಮನೆಗೆ ವಾಪಸ್ ಬಂದಾಗ, ಆಮೇಲೆ ಅವನ ದುಡ್ಡು ಸ್ವಲ್ಪ ಹಾಕಿ ಒಂದು ಹಳೆ ಬಂಗಲೆನ ಕೊಂಡ್ಕೊಂಡ, ನ್ಯೂ ಹೌಸ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ರಿಪೇರಿ ಮಾಡಿಸಿದ್ದು ಎಲ್ಲ ಮಾಡಿದ್ದು ಅವಳೇನೆ. ಆದರೆ ಅವಳ ಹೆಸರಿನಲ್ಲಿ ಅದನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ. ಅವಳ ಮಗಳಿಗೂ ಕೊಡೋಕ್ಕಾಗಲಿಲ್ಲ. ಮಗ ಸತ್ತೋಗ್ಬಿಟ್ಟ ಭಾಳ ಚಿಕ್ಕ ವಯಸ್ಸಲ್ಲಿ, ಮಗಳಿಗೂ ಕೊಡೋಕ್ಕಾಗಲಿಲ್ಲ. ಅದನ್ನು ಅಳಿಯನ ಹೆಸರಿಗೆ ಕೊಡಬೇಕಾಯ್ತು. ಯಾಕೆಂದರೆ ಹೆಣ್ಣಿನ ಹೆಸರಿನಲ್ಲಿ ಆಸ್ತಿ ಇರೋ ಹಾಗೆ ಇರಲಿಲ್ಲ. ಅದು ಒಂದು ಮುಖ್ಯವಾದಂಥ ವಿಷಯ. ಇನ್ನೊಂದು, ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಮತ್ತೆ ಮತ್ತೆ ಕಂಡುಬರುವಂಥದ್ದು, ಹೆಣ್ಣಿಗೆ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕಿರಲಿಲ್ಲ. ಅವಳ ತಂದೆ ಆರಿಸಿದ ಹುಡುಗನನ್ನೇ ಒಪ್ಕೊಳ್ಬೇಕು ಅವಳು, ಇಲ್ಲದೇ ಇದ್ದರೆ ಅವಳಿಗೆ ಜೀವನನೇ ಸಾಧ್ಯ ಇರಲಿಲ್ಲ. ಇಂತಹ ಕೆಲವು ಪಾತ್ರಗಳನ್ನ ನಾವು ನೋಡ್ತೀವಿ. ಇವತ್ತು ನೀವು ಮಿಡ್ಸಮರ್ ನೈಟ್ಸ್ ಡ್ರೀಮ್ ನಾಟಕ ನೋಡ್ತಾ ಇದ್ದೀರಾ. ಅದರಿಂದ ಮೊದಲು ಆ ಪಾತ್ರದೊಂದಿಗೆ ಶುರು ಮಾಡೋಣ. ಅದರಲ್ಲಿ ಹರ್ಮಿಯಾ ಅಂತ ಒಂದು ಪಾತ್ರ ಬರುತ್ತೆ. ಅವಳ ತಂದೆ ಅವಳಿಗೆ ಡೆಮಿಟ್ರಿಯಸ್ ಅಂತ ಒಬ್ಬ ಹುಡುಗನ ಹುಡುಕಿದ್ದಾನೆ. ಆದರೆ ಅವಳು ಲೈಸ್ಯಾಂಡರ್ ಅನ್ನೋ ಹುಡುಗನನ್ನು ಪ್ರೀತಿಸ್ತಾಳೆ. ಆದರೆ ಅವಳು ಅವನ್ನ ಮದುವೆ ಆಗೋ ಹಾಗಿಲ್ಲ. ಅವನು ಸೀದಾ ಅವಳನ್ನು ಡ್ಯೂಕ್ ಹತ್ರ ಕರ್ಕೊಂಡು ಹೋಗಿ ನ್ಯಾಯ ಕೊಡು ಅಂತ ಹೇಳ್ತಾನೆ. ಅವಳಿಗೆ ಒಂದು ಕೊಡುವಂಥ ಜಡ್ಜ್ಮೆಂಟ್ ಏನು ಅಂದರೆ, ಇಲ್ಲ ಅವಳು ತಂದೆ ಹುಡುಕಿದ ಹುಡುಗನ ಮದುವೆ ಆಗಬೇಕು, ಇಲ್ಲದೇ ಇದ್ದರೆ ಸನ್ಯಾಸಿನಿಯಾಗಿ ಇಡೀ ಜೀವನ ಮದುವೆ ಆಗದೇ ಇರಬೇಕು, ಇಲ್ಲದೇ ಇದ್ದರೆ ಮರಣದಂಡನೆ. ಅಷ್ಟರ ಮಟ್ಟಿಗೆ ಅಪ್ಪನ ಹಿಡಿತ ಅವಳ ಜೀವನ ಸಂಗಾತಿಯ ಆಯ್ಕೆ ಮೇಲೆ ಇರುತ್ತೆ. ಅವಳು ಅವನ ಜೊತೆ ಓಡಿ ಹೋಗ್ತಾಳೆ, ಬಹಳ ಏನೇನೋ ತೊಂದರೆಗಳಾಗತ್ವೆ. ಇಡೀ ನಾಟಕದಲ್ಲಿ ಕಂಡುಬರುವಂಥ ಒಂದು ಮುಖ್ಯತೆ ಅಂದರೆ, ಗಂಡಸರು ಹೆಣ್ಣನ್ನು ಹೇಗೆ ಒಂದು ಆಟದ ವಸ್ತುವಿನ ಥರ ಆಟ ಆಡಿಸ್ಬಿಡ್ತಾರೆ ಅವಳನ್ನ.
ಇಬ್ಬರು ಗಂಡಸರು ಸೇರಿಕೊಂಡು ಅವಳನ್ನು ಯಾವ ರೀತಿ ಆಟ ಆಡಿಸ್ತಾರೆ ಅನ್ನೋದು. ಅದಕ್ಕೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಅವಳು ಅವಳ ಕಣ್ಣಿಗೆ ಏನೋ ಒಂದು ರಸ ಹಾಕಿದ್ದ, ಅದರಿಂದ ಹಾಗಾಯಿತು ಅಂತೆಲ್ಲ. ಆದರೆ ಎದ್ದು ಕಾಣುವಂಥದ್ದು ಅಂದರೆ ಇವಳು ಪ್ರೀತಿಸಿ ಹಿಂದೆ ಬಂದವನು ಇನ್ಯಾವುದೋ ಹುಡುಗಿ ಹಿಂದೆ ಹೋಗ್ತಾನೆ. ಹಾಗೆಲ್ಲ ಆಗಿ ಕಷ್ಟಪಟ್ಟು ಕೊನೆಗೆ ವಾಪಸ್ ಬರ್ತಾರೆ. ಹಿಂದೆ ಒಬ್ಬ ಫ್ರಿಟ್ಸ್ ಬೆನೆವಿಟ್ಸ್ ಅಂತ ಜರ್ಮನ್ ನಿರ್ದೇಶಕರು ಬಂದು ಈ ನಾಟಕವನ್ನು ಹಿಂದಿನಲ್ಲಿ ಕನ್ನಡದಲ್ಲೆಲ್ಲ ಮಾಡಿಸಿದ್ರು. ಆವಾಗ ಅವ್ರು ಏನು ಮಾಡಿದರು ಅಂದರೆ, ಆ ಹುಡುಗಿಯರು ಕೊನೆಯಲ್ಲೂ ಕೂಡ ತಮ್ಮ ಪ್ರೀತಿಸಿದ ಗಂಡನ ಮದುವೆ ಆಗೋದಕ್ಕೆ ಹೋಗುವಾಗಲೂ ಕೂಡ ಒಂದು ರೀತಿಯ ಬಲವಂತದಿಂದ ಹೋಗ್ತಾರೆ. ಯಾಕೆಂದರೆ ಅಪ್ಪನ ಅಧಿಕಾರ ಮುಗಿಯಿತು, ಇನ್ನು ಆ ಹೆಣ್ಣಿನ ಮೇಲೆ ಗಂಡನ ಅಧಿಕಾರ ಶುರುವಾಗತ್ತೆ. ಮದುವೆ ಅಂದರೆ ಅದೇ, ಈ ರೊಮ್ಯಾಂಟಿಕ್ ಲವ್ ಇದೆಲ್ಲ ಆದಮೇಲೆ ಒಂದು ಮದುವೆ ಆದ ಹೆಣ್ಣು ತನ್ನ ಗಂಡನಿಗೆ ಸಂಪೂರ್ಣ ಅಧೀನಳು. ಇನ್ನೊಂದು ಬಹಳ ಪ್ರಸಿದ್ಧವಾಗಿರುವಂಥ ಪಾತ್ರ ಮರ್ಚೆಂಟ್ ಆಫ್ ವೆನಿಸಿನ ಪೋರ್ಷಿಯಾ. ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ಶ್ರೀಮಂತ ಹೆಂಗಸು. ಅವಳ ತಂದೆಯ ಒಬ್ಬಳೆ ಮಗಳು, ಇಡೀ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾನೆ. ಆದರೆ ಅವಳು ಒಂದು ರೀತಿಯ ಕಸ್ಟೋಡಿಯನ್ ಅಷ್ಟೇ. ಯಾಕೆಂದರೆ ಅವಳು ಮದುವೆ ಆದಮೇಲೆ ಆಸ್ತಿ ಗಂಡನ ಹೆಸರಿಗೆ ಹೋಗುತ್ತೆ. ಅದರಲ್ಲಿ ನೋಡಿ, ಅವಳು ಬುದ್ಧಿವಂತೆ, ರೂಪವಂತೆ, ಮತ್ತು ಒಂದು ಹಾಸ್ಯ ಪ್ರಜ್ಞೆ ಇದೆ. ಮುಂದೆ ಅವಳು ತನ್ನ ಕಾನೂನಿನ ನಾಲೆಡ್ಜನ್ನು ಕೂಡ ತೋರಿಸ್ತಾಳೆ. ಗಂಡು ವೇಷದಲ್ಲಿ ಕೋರ್ಟಿಗೆ ಹೋಗಿ ಅಲ್ಲಿ ಶೈಲಾಕ್ನೊಂದಿಗೆ ಆರ್ಗ್ಯೂ ಮಾಡಿ ಅವನ ಹಾಕಿದ ಒಂದು ಟ್ರ್ಯಾಪ್ನಲ್ಲೇ ಸಿಕ್ಕಾಕಿಸ್ತಾಳೆ. ಇಷ್ಟೆಲ್ಲ ಬುದ್ಧಿವಂತ ಆಗಿರುವಂಥ ಹುಡುಗಿಗೆ ಗಂಡನ್ನು ಆರಿಸ್ಕೊಳ್ಳೋ ಹಕ್ಕಿಲ್ಲ. ತಂದೆ ಸತ್ತ ಮೇಲೂ ಕೂಡ ಹೆಣ್ಣಿನ ಮೇಲೆ ಹೇಗೆ ಅಧಿಕಾರ ಚಲಾಯಿಸ್ತಾನೆ ಅಂತಂದರೆ, ಅವನು ಯಾವುದೋ ಒಂದು ಕಂಡೀಷನ್ ಹಾಕ್ಬಿಟ್ಟು ಹೋಗಿದ್ದಾನೆ. ಅಲ್ಲಿ 3 ಪೆಟ್ಟಿಗೆಗಳಿವೆ, ಅದರಲ್ಲಿ ಅವರು ತೆಗೆದು ನೋಡಬೇಕು. ಒಂದರಲ್ಲಿ ಚಿನ್ನ, ಒಂದರಲ್ಲಿ ಬೆಳ್ಳಿ, ಒಂದರಲ್ಲಿ ಸೀಸ ಇದೆ. ಅವರು ಬಂದಂಥವರು ಯಾರು ಅದನ್ನು ತೆಗಿತಾರೋ ಅಂತ. ಅವ್ರಿಗೆ ಯಾರ್ಯಾರೋ ಬರ್ತಾರೆ, ಒಬ್ಬ ಚಿನ್ನದ ತೆಗಿತಾನೆ, ಒಬ್ಬ ಬೆಳ್ಳಿ ತೆಗಿತಾನೆ. ಕೊನೆಗೆ ಅವಳಿಗೆ ಬೇಕಾದಂತಹ ಗಂಡು ವ್ಯಸನಿಯೋ ಬಂದು ಆ ಸೀಸದ ಡಬ್ಬವನ್ನು ತೆಗೆದು ಅದರಲ್ಲಿ ಇರುತ್ತೆ, ಅಂಥವನಿಗೆ ಪೋರ್ಷಿಯಾ ಸಿಗ್ತಾಳೆ ಅಂತ. ಅಂದರೆ ತಂದೆ ಅದನ್ನು ಬಹಳ ಒಳ್ಳೆಯ ಉದ್ದೇಶದಿಂದಲೇ ಮಾಡಿರಬಹುದು, ಆದರೆ ಅವಳ ಆಯ್ಕೆಯನ್ನು ಅವನು ಸತ್ತ ಮೇಲೂ ಕೂಡ ಹೇಗೆ ಕಂಟ್ರೋಲ್ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಅಕಸ್ಮಾತ್ ಆ ಪೆಟ್ಟಿಗೆನ ಇನ್ಯಾರೋ ತೆಗೆದಿದ್ರೆ, ಇವಳಿಗೆ ಬೇಡದೇ ಇದ್ದಂಥ ಒಬ್ಬ ಗಂಡ ತೆಗೆದಿದ್ರೆ ಅವನನ್ನೇ ಮದುವೆ ಆಗ್ತಾ ಇದ್ದವಳು. ಆ ರೀತಿಯ ಒಂದು ಇದು. ಆಮೇಲೆ ಅಷ್ಟೆಲ್ಲ ಬುದ್ಧಿವಂತೆಯಾದಂಥ ಆಕೆ ಮದುವೆ ಆಗೋ ಗಂಡಾದರೂ ಎಂತವನು ಬಹಳ ಸಾಮಾನ್ಯ. ಅವನು ಶ್ರೀಮಂತ ಅಲ್ಲ, ಬುದ್ಧಿವಂತ ಅಲ್ಲ, ಏನೂ ಅಲ್ಲ. ಸಾಲಕ್ಕೆ ಸಿಕ್ಕಾಕ್ಕೊಂಡು ತನ್ನ ಸ್ನೇಹಿತನನ್ನು ಕಷ್ಟಕ್ಕೆ ಸಿಕ್ಕಿ ಒದ್ದಾಡ್ತಾ ಇರೋನು. ಆದರೆ ಅವನನ್ನು ಮದುವೆ ಆದಮೇಲೆ ಮೈ ಲಾರ್ಡ್ ಅಂತ ಹೇಳಿ ಅವನಿಗೆ ಅಷ್ಟು ಅಧಿಕಾರವನ್ನು, ತನ್ನನ್ನು ಮತ್ತು ತನ್ನ ಆಸ್ತಿಯನ್ನು ಅವನಿಗೆ ಒಪ್ಪಿಸಬೇಕು. ಆ ರೀತಿಯ ಒಂದು ಪಾತ್ರದ ಸೃಷ್ಟಿ. ಇನ್ನೊಂದು ಪೋರ್ಷಿಯಾ ಇದ್ದಾಳೆ, ಬಹುಶಃ ಹೆಚ್ಚು ಗೊತ್ತಿರದೇ ಇದ್ದಂಥ ಪೋರ್ಷಿಯಾ. ಅವಳು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬರ್ತಾಳೆ. ಅಲ್ಲಿಯ ಒಂದು ಪ್ರಮುಖ ಪಾತ್ರವಾದಂಥ ಬ್ರೂಟಸ್ನ ಹೆಂಡತಿ ಪೋರ್ಷಿಯಾ. ಅವಳು ಕೇಟೋ ಎನ್ನುವ ಬಹಳ ದೊಡ್ಡ ಸೆನೇಟರ್ ವೀರನ ಮಗಳು. ಅವಳು ಇವರು ಬ್ರೂಟಸ್ ಮತ್ತು ಅನೇಕರು ಸೀಸರ್ನ ವಿರುದ್ಧ ಸಂಚು ಮಾಡಿ ಅವನನ್ನು ಕೊಲ್ಲೋದಕ್ಕೆ ತಯಾರಾಗ್ತಾ ಇರ್ತಾರೆ. ಬ್ರೂಟಸ್ಸು ಬಹಳ ಚಿಂತೆಯಲ್ಲಿರ್ತಾನೆ. ಆಗ ಅವಳು ಹೋಗಿ ಅವನನ್ನು ಸಾಕಷ್ಟು ರೇಗ್ತಾಳೆ. ನನಗೆ ಯಾಕೆ ಹೇಳಲ್ಲ ನೀನು? ಹೆಂಡತಿ ಅಂದ್ರೇನು ಬರೀ ಹಾಸಿಗೆನಲ್ಲಿ ಮಲಗೋದಕ್ಕೆ ಮಾತ್ರನಾ? ನಾನು ಎಲ್ಲದರಲ್ಲೂ ನಾನು ಕೂಡ ಸಮಪಾಲುಗಳು, ನೀನು ನನಗೆ ಹೇಳಬೇಕು ಅಂತ ಹೇಳಿ ಬಲವಂತವಾಗಿ ಅವನಿಂದ ಆ ಗುಟ್ಟನ್ನು ಬಿಡಿಸ್ತಾಳೆ. ಅಷ್ಟು ಶಕ್ತಿ ತೋರಿದಂಥ ಒಬ್ಬ ಹೆಣ್ಣು ಆ ಗುಟ್ಟು ತಿಳಿದು ಅವತ್ತಿನ ದಿನ ಮಾರ್ಚ್ 15, ಏಡ್ಸ್ ಆಫ್ ಮಾರ್ಚ್ ಅಂತ ಹೇಳ್ತಾರೆ, ಅವತ್ತು ಬಂದಾಗ ಅದು ಹೆಣ್ಣಿನ ಚಂಚಲತೆ, ಆತಂಕ ಶುರುವಾಗ್ಬಿಡತ್ತೆ. ಆಗುತ್ತೋ ಇಲ್ವೋ, ಏನಾಯ್ತೋ ಏನೋ ಅಂತ ಇನ್ನೇನು ಆ ಸಂಚಲ ಹೊರಬೀಳುವಷ್ಟರ ಮಟ್ಟಿಗೆ ಆತಂಕ ತೋರಿಸ್ಬಿಡ್ತಾಳೆ. ಯಾರೋ ಒಬ್ಬನ ಕಳಿಸ್ತಾಳೆ, ನೋಡ್ಕೊಂಬ ಅಂತಾಳೆ. ಈ ಥರ ಎಲ್ಲ ಮಾಡಿದಾಗ ಆ ಸಂಚು ಎಲ್ಲರಿಗೂ ಗೊತ್ತಾಗಿ ಬ್ರೂಟಸ್ಸು ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂತಹ ಅವಕಾಶ ಕೂಡ ಇರುತ್ತೆ. ಅದು ಹೆಣ್ಣಿನ ಬುದ್ಧಿ. ಇಷ್ಟೆಲ್ಲ ಶಕ್ತಿ ತೋರಿದಂತಹ ಹೆಣ್ಣು ಅವಳು ನಾನು ಏನು ಬೇಕಿರೂ ಮಾಡ್ಕೊಳ್ತೀನಿ, ಬೇಕಾದ್ರೆ ನಾನು ತೊಡೆನಲ್ಲಿ ಗೀರಿ ಗಾಯ ಮಾಡಿ ತೋರಿಸ್ಲಾ ಅಂತೆಲ್ಲ ಕೇಳ್ತಾಳೆ. ಅಷ್ಟೆಲ್ಲ ಧೈರ್ಯ ಸ್ಥೈರ್ಯ ತೋರಿಸಿದಂಥ ಒಬ್ಬ ಹೆಂಗಸು ಮರುಗಳಿಗೆಯಲ್ಲೇ ಹೆಣ್ಣಿನ ಚಂಚಲತೆ, ಆತಂಕ, ಆ ಸ್ವಭಾವವನ್ನು ತೋರಿಸ್ಬಿಡ್ತಾಳೆ. ಇದು ಒಂದು ರೀತಿಯಲ್ಲಿ ಯಾಕೆ ಹಾಗಾಗತ್ತೆ ಅಂತ ಆಲೋಚನೆ ಮಾಡಿದ್ರೆ, ಶೇಕ್ಸ್ಪಿಯರು ಒಬ್ಬ ನಾಟಕಕಾರ. ಅವನದ್ದೊಂದು ನಾಟಕದ ಕಂಪ್ನಿ ಇತ್ತು, ಕಂಪ್ನಿಯ ಮಾಲೀಕ ಅವನು. ನಾವು ಕತೆ ಕಾದಂಬರಿಗಳಲ್ಲಿ ಏನು ಬೇಕಿದ್ರೂ ಹೇಳಿ ಗೆದ್ಕೊಂಡ್ಬಿಡ್ಬೋದು, ಯಾಕೆಂದರೆ ಅದನ್ನ ಯಾವತ್ತೋ ಯಾರೋ ಓದ್ತಾರೆ ಅಥವಾ ಓದಲ್ಲ, ಓದಿದರೂ ಕೂಡ ನಾವು ಅಲ್ಲಿರೋದಿಲ್ಲ.
ಅದರಿಂದ ಪರವಾಗಿಲ್ಲ. ಆದರೆ ನಾಟಕ ಮಾಡಿದಾಗ ಇಲ್ಲಿ ಆಗ್ತಾ ಇದ್ದರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಏನಾರು ಅವ್ರಿಗೆ ಇಷ್ಟ ಆಗದೆ ಇದ್ದರೆ ಅಲ್ಲಿಂದನೇ ಕಲ್ಲು, ಕೊಳ್ತಿದ ಮೊಟ್ಟೆ, ಟೊಮ್ಯಾಟೊ ಏನು ಬೇಕಿರು ಮೇಲೆ ಬೀಳಬಹುದು. ಅಥವಾ ಮುಂದಿನ ಪ್ರದರ್ಶನಕ್ಕೆ ಯಾರೂ ಬರದೇ ಇರಬಹುದು. ಹಣ ಕಳಿಬೋದು, ಮಾನ ಕಳಿಬೋದು. ಈಗ ಒಬ್ಬ ಇನ್ವೆಸ್ಟರ್ ಆಗಿ, ಒಬ್ಬ ನಾಟಕದ ಕಂಪನಿಯ ಮಾಲೀಕನಾಗಿ ಅವನು ತನ್ನ ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರುವಂತಹದನ್ನು ನಾಟಕದಲ್ಲಿ ತೋರಿಸಿದರೆ ಅವನ ಜೀವನ ಅಲ್ಲಿಗೆ ಮುಗೀತು. ಅವನು ಒಬ್ಬ ನಾಟಕದ ಮಾಲೀಕನಾಗಿ ಪಾಪರೆದ್ದು ಬಿಡ್ತಾನೆ. ಅದರಿಂದ ಅವನು ಸದಾ ಕಾಲ ತನ್ನ ಪ್ರೇಕ್ಷಕರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕಿತ್ತು. ಅದಕ್ಕೆ ಇರಬಹುದೋ ಏನೋ, ಅವನು ಎಷ್ಟೋ ಕ್ರಾಂತಿಕಾರಿ ಹೆಣ್ಣುಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಕೊನೆಗೆ ಅವರು ಸಮಾಜದ ಕಟ್ಟುಪಾಡುಗಳಿಗೆ ತಲೆ ಬಾಗ್ತಾರೆ. ಅದನ್ನು ನಾವು ಮತ್ತೆ ಮತ್ತೆ ಕಾಣ್ತೀವಿ. ಹಾಗಾದರೆ ಶೇಕ್ಸ್ಪಿಯರ್ನಲ್ಲಿ ಬಹಳ ಶಕ್ತಿ ತೋರಿಸುವಂತಹ ಹೆಣ್ಣುಗಳು ಯಾರಿದ್ದಾರೆ? ನಮ್ಮ ಮನಸ್ಸಿಗೆ ಮೊದಲು ಬರೋದು ಲೇಡಿ ಮ್ಯಾಕ್ಬೆತ್. ಲೇಡಿ ಮ್ಯಾಕ್ಬೆತ್ತು ತನ್ನ ಗಂಡನನ್ನು ಪ್ರಚೋದಿಸಿ ಅವನನ್ನು ತಳ್ಳುತ್ತಾಳೆ. ಆಲ್ಮೋಸ್ಟ್ ಶಿ ಪುಷಸ್ ಹಿಮ್ ಟುವರ್ಡ್ಸ್ ಇಟ್. ಮಾಡು, ಕೊಲೆ ಮಾಡು, ನೀನು ರಾಜ ಆಗಬೇಕು ಅನ್ನೋ ಆಸೆ ಇದೆ ನಿನಗೆ, ನೀ ಆಗಬೇಕಾದ್ರೆ ಇದನ್ನು ಮಾಡಲೇಬೇಕು ಅಂತ ಹೇಳಿ ಅವನಿಂದ ಡಂಕನನ್ನು ಕೊಲೆ ಮಾಡಿಸ್ತಾಳೆ. ಅವಳು ಅಲ್ಲಿ ಹೋಗಿ ನೋಡ್ತಾಳೆ. ಆಮೇಲೆ ಅವನು ಮಲಗಿದ್ದಾಗ ನನ್ನ ತಂದೆ ಥರ ಕಾಣಿಸ್ತಾ ಇದ್ದರೆ ನಾನೇ ಮಾಡಿಬಿಡ್ತಿದ್ದೆ ಅಂತ ಹೇಳ್ತಾಳೆ. ಅಲ್ಲಿಗೆ ಒಂದು ಕಡೆ ಆ ಹೆಣ್ಣು ಹೃದಯ ಅನ್ನೋದು ಒಂಚೂರು ಗೊತ್ತಾಗತ್ತೆ. ಆದರೆ ಅವಳು ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡ್ತಾಳೆ, ಕಮ್ ಅನ್ಸೆಕ್ಸ್ ಮೀ ಅಂತ. ನನ್ನ ಹೆಣ್ಣುತನವನ್ನು ಕಸಿದುಕೊಳ್ಳಿ, ನನ್ನನ್ನು ಗಂಡಾಗಿಸಿ ಅಂತ. ಅಂದರೆ ಈ ಧೈರ್ಯ, ಸ್ಥೈರ್ಯ ಇವೆಲ್ಲ ಗಂಡಿಗೆ ಮಾತ್ರ ಸಾಧ್ಯ. ಒಬ್ಬ ಹೆಣ್ಣು ಈ ರೀತಿಯ ಉನ್ನತಾಕಾಂಕ್ಷೆ, ಅಧಿಕಾರದಾಹಿಯಾಗಿದ್ದರೆ ಅವಳು ಗಂಡದ ಹಾಗೆ, ಗಂಡು ಬೀರಿ ಅಂತ ಹೇಳ್ಬೋದು, ಅಥವಾ ಗಂಡಾಗುವಂಥದ್ದು. ಅದಕ್ಕೆ ಲೇಡಿ ಮ್ಯಾಕ್ಬೆತ್ನ ಫೋರ್ತ್ ವಿಚ್ ಅಂತ ಅನೇಕ ವಿಮರ್ಶಕರು ಹೇಳ್ತಾರೆ. ಅದರಲ್ಲಿ 3 ಜನ ವಿಚಸ್ ಬರ್ತಾರೆ. ನಿಮಗೆ ಮ್ಯಾಕ್ಬೆತ್ ಕತೆ ಗೊತ್ತಿರ್ಬೋದು. ಅದು ಮ್ಯಾಕ್ಬೆತ್ತು ಯುದ್ಧ ಮಾಡಿ ವಾಪಸ್ ಬರ್ತಾ ಇದ್ದಾಗ ಅವನು 3 ಜನ ಮಾಟಗಾತಿಯರು ವಿಚಸ್ನ ಭೇಟಿ ಮಾಡ್ತಾನೆ. ಅವರು ಅವನಿಗೆ ನೀನು ಯು ವಿಲ್ ಬಿ ಥೇನ್ ಆಫ್ ಕಾರ್ಡರ್, ಯು ವಿಲ್ ಬಿ ಕಿಂಗ್ ಆಫ್ ಸ್ಕಾಟ್ಲೆಂಡ್ ಅಂತ ಹೇಳಿಬಿಡ್ತಾರೆ. ಸೊ ಇದು ಈ ಭವಿಷ್ಯ ನಿಜ ಆಗಬೇಕು ಅಂತಂದರೆ ಅವನು ಅದರ ಕಡೆಗೆ ಪ್ರಯತ್ನ ಮಾಡಬೇಕು. ಆವಾಗ ಅವನ ಹೆಂಡತಿ ಅವನಿಗೆ ನಿನಗೆ ಆಸೆ ಇದೆ ಆದರೆ ಮಾಡೋಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿ ಅವನನ್ನು ಮತ್ತೆ ಮತ್ತೆ ಬಲವಂತ ಮಾಡಿ ಅವನು ಕೊಲೆ ಮಾಡೋ ಥರ ಮಾಡ್ತಾಳೆ. ಅದರಿಂದ ಅವಳು ಕೂಡ ಒಬ್ಬ ಮಾಟಗಾತಿ ಥರನೇ, ಅವಳು ಒಬ್ಬ ಫೋರ್ತ್ ವಿಚ್ ಅಂತ ಹೇಳಿದುಂಟು. ಈ ವಿಚಸ್ ಇದ್ದಾರಲ್ಲ, ಇವರು ಬಹಳ ಆಸಕ್ತಿ ಹುಟ್ಟಿಸುವಂತಹ ಪಾತ್ರಗಳು. ಇವರೆಲ್ಲ ವಯಸ್ಸಾದ ಹೆಂಗಸರು. ಅವರಿಗೆ ಮುಖದಲ್ಲಿ ಕೂದಲಿದೆ, ಗಡ್ಡ ಇದೆ. ಅಂದರೆ ಅವರು ಫೀಮೇಲ್ ಹಾರ್ಮೋನ್ಸ್ ಅನ್ನೋದು ಕಡಿಮೆ. ಇದು ಪ್ರಾಕೃತಿಕವಾಗಿ ಆಗುವಂಥದ್ದು. ಹೆಣ್ಣಿಗೆ ವಯಸ್ಸಾದ ಮೇಲೆ ಆಫ್ಟರ್ ಮೆನೋಪಾಸ್ ಅವರಲ್ಲಿ ಈ ಕೆಲವು ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಫೀಮೇಲ್ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಫೇಶಿಯಲ್ ಹೇರ್, ವಯಸ್ಸಾದ ಹೆಂಗಸರಲ್ಲಿ ಫೇಶಿಯಲ್ ಹೇರ್ ಕಾಣಿಸ್ಕೊಳ್ಳುತ್ತೆ. ಈ ವಿಚಸ್ಗೆ ಗಡ್ಡ ಇದೆ, ಫೇಶಿಯಲ್ ಹೇರ್ ಇದೆ. ಅಂದರೆ ಅವರು ಅರ್ಧ ಗಂಡಸರು ಅಂತ. ಅಂದರೆ ಶಕ್ತಿ ಇರೋರು ಹೆಣ್ಣಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಲೇಡಿ ಮ್ಯಾಕ್ಬೆತ್ ಕೂಡ ನಾನು ಇಂಥ ಕೆಲಸ ಮಾಡಬೇಕಾದ್ರೆ ನನ್ನ ಮಾತೃತ್ವವನ್ನು ಕಳ್ಕೋಬೇಕು, ನನ್ನ ಹೆಣ್ತನವನ್ನು ಕಳ್ಕೋಬೇಕು, ನಾನು ಗಂಡಾಗಬೇಕು, ಅದಾದರೆ ಮಾತ್ರ ಸಾಧ್ಯ ಅನ್ನುವಂತಹ ಒಂದು ವಾತಾವರಣನ ಹುಟ್ಟಿಸ್ತಾರೆ. ಆದರೆ ಈ ಕೆಲಸ ಎಲ್ಲ ಆದಮೇಲೆ ಏನಾಗುತ್ತೆ, ಅವಳು ಒಂದು ಗಿಲ್ಟಿ ಕಾನ್ಷಿಯನ್ಸ್, ಅಪರಾಧ ಪ್ರಜ್ಞೆಯಿಂದ ನರಳಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವಳು ತನ್ನ ಹೆಣ್ತನವನ್ನೇ ತೋರಿಸ್ತಾಳೆ. ಒದ್ದಾಡಿ ಒಂಟಿತನ, ಈ ಅಪರಾಧ ಪ್ರಜ್ಞೆಯಿಂದ ನರಳಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಆ ಒಂದು ಬಹಳ ಅವಳ ಸ್ಲೀಪ್ ವಾಕಿಂಗ್ ಸೀನ್ ಅಂದಾನೆ, ಅವಳು ನಿದ್ದೆನಲ್ಲಿ ನಡೀತಾಳಲ್ಲ, ಒಂದು ಬಹಳ ಪ್ರಸಿದ್ಧವಾದಂಥ ದೃಶ್ಯ ಅದು. ಅದನ್ನು ನೋಡಿದರೆ ಎಂಥವ್ರಿಗೂ ಕೂಡ ಅಯ್ಯೋ ಪಾಪ ಅನ್ನಿಸ್ಬಿಡುತ್ತೆ. ಅವಳನ್ನ ಒಬ್ಬ ಕೆಟ್ಟ ಹೆಂಗಸು ಅಂತ ನೋಡೋಕ್ಕಾಗೋದೇ ಇಲ್ಲ. ಅವಳು ಅಯ್ಯೋ ಪಾಪ ಅನಿಸುತ್ತೆ. ಯಾಕೆಂದರೆ ಆ ರಕ್ತದ ವಾಸನೆ ಹೋಗ್ತಾ ಇಲ್ಲ ಅವಳ ಕೈಯಿಂದ. ಆಲ್ ದ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್ ಅಂತಾಳೆ. ಏಕೆಂದರೆ ಅರೇಬಿಯಾ ಅಂದಿನ ಕಾಲದಲ್ಲಿ ಪರ್ಫ್ಯೂಮ್ಗಳಿಗೆ ಬಹಳ ಪ್ರಸಿದ್ಧವಾಗಿದ್ದಂಥದ್ದು. ನೀ ಅದಿಲ್ಲಿರುವಂಥ ಎಲ್ಲ ಸುಗಂಧ ದ್ರವ್ಯಗಳನ್ನು ತಂದು ನನ್ನ ಕೈ ತೊಳ್ಕೊಂಡ್ರೂ ಈ ರಕ್ತದ ವಾಸನೆ ಹೋಗೋದಿಲ್ಲ. ಅಷ್ಟು ಆಳವಾಗಿದೆ ಅವಳಲ್ಲಿ ಅಪರಾಧಿ ಪ್ರಜ್ಞೆ.
ಅದಕ್ಕೆ ಹಾಗೆ ಅಳಿಸೋಕ್ಕೆ ಬಹಳ ಪ್ರಯತ್ನ ಪಡ್ತಾಳೆ, ನಿದ್ದೆ ಮಾಡೋಕ್ಕಾಗೋದಿಲ್ಲ ಅವಳಿಗೆ. ಜೊತೆಗೆ ಎಲ್ಲದಕ್ಕಿಂತ ತುಂಬ ಗಮನಿಸಬೇಕಾದ್ದು, ನಾನು ಲೇಡಿ ಮೈನಸ್ ಮ್ಯಾಕ್ಬೆತ್ ಅಂತ ಒಂದು ಏಕವ್ಯಕ್ತಿ ಪ್ರದರ್ಶನ ಮಾಡಿದೆ. ಆವಾಗ ಇದನ್ನೇ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಒಂದು ಹೆಣ್ಣು ಅಧಿಕಾರವನ್ನು ಅನುಭವಿಸಬೇಕು ಅಂದರೆ ಇಂಥ ಸಮಾಜದಲ್ಲಿ ಅವಳು ಗಂಡನ ಮೂಲಕ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ. ಆದ್ದರಿಂದ ಅವಳ ಜೀವನದಲ್ಲಿ ಏನಾಗಬೇಕು ಅಂತ ಅವಳು ಬಯಸ್ತಾಳೋ ಅದನ್ನು ಗಂಡ ಆ ಮಟ್ಟಕ್ಕೆ ಹತ್ತಬೇಕು. ಅವನ ಹೆಂಡತಿಯಾಗಿ ಇವಳು ಆ ಅಧಿಕಾರವನ್ನು ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ. ಅವಳಿಗೆ ಬೇರೆ ದಾರಿ ಏನಿತ್ತು? ಅವಳಿಗೆ ಉನ್ನತಾಕಾಂಕ್ಷೆ ಇದ್ದರೆ ಅದನ್ನು ನೆರವೇರಿಸ್ಕೊಳ್ಳೋಕ್ಕೆ ತನ್ನ ಗಂಡನನ್ನು ಈ ರೀತಿ ಪ್ರಚೋದಿಸದಲ್ಲೇ ಬೇರೆ ಇದೇ ಇರಲಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಇಡೀ ನಾಟಕದಲ್ಲಿ ಅವಳಿಗೆ ಹೆಸರಿಲ್ಲ. ಅವಳ ಹೆಸರೇ ಲೇಡಿ ಮ್ಯಾಕ್ಬೆತ್. ಅದು ಯಾರು ಗಂಡ ಕೂಡ ಅವಳನ್ನ ಹೆಸರಿಡ್ದು ಕರೆಯೋದಿಲ್ಲ. ನಮಗೆ ಗೊತ್ತೇ ಇಲ್ಲ, ಅವಳಿಗೆ ಇಡೀ ನಾಟಕದಲ್ಲಿ ಹೆಸರೇ ಇಲ್ಲ ಅವಳಿಗೆ. ಅಂದರೆ ಅವಳು ಬರೀ ಒಬ್ಬ ಗಂಡನ ಹೆಂಡತಿಯಾಗಿ ಮಾತ್ರವೇ ಜೀವನವನ್ನು ಅನುಭವಿಸೋದಕ್ಕೆ ಸಾಧ್ಯ. ಅದಕ್ಕೇ ಅವಳು ಗಂಡನನ್ನು ಈ ರೀತಿಯ ಒಂದು ಕೃತ್ಯಕ್ಕೆ ಪ್ರಚೋದನೆ ಮಾಡ್ತಾಳೆ. ಗಂಡ ಅಲ್ಲಿವರೆಗೂ ಅಷ್ಟೆಲ್ಲ ಹೇಳಿತನ ತೋರಿಸಿದ್ದನು, ಒಂದು ಸರ್ತಿ ಈ ಕೆಲಸ ಆಗಿ ರಾಜ ಆದಮೇಲೆ ಹೆಂಡತಿಯ ಹಾಗೆ ಇರೋದಿಲ್ಲ ಅವನಿಗೆ. ಅವಳು ಗಂಡನ ಮುಖವನ್ನೇ ನೋಡೋದಿಲ್ಲ. ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲೇ ಬರುತ್ತೆ, ಈ ಏಣಿ ಹತ್ತಾದ ಮೇಲೆ ಆ ಏಣಿನ ಕೆಳಕ್ಕೆ ನುಗ್ಬಿಡೋದು ಅಂತ. ಹೆಚ್ಚು ಕಡಿಮೆ ಅವಳಿಗೆ ಹಾಗೆ ಆಗುತ್ತೆ. ಅದಾದ ಮೇಲೆ ಅವಳು ಒಂಟಿತನ, ಯಾರ ಕೈಲಿ ಹೇಳ್ಕೋಬೇಕು ಅವಳು ಈ ಥರ ಮಾಡಿದ್ದೀವಿ ಅಂತ? ಆ ಗುಟ್ಟನ್ನು ಗಂಡ ಬಿಟ್ಟು ಬೇರೆ ಯಾರಿಗೂ ತಿಳಿಯೋ ಹಾಗಿಲ್ಲ. ಗಂಡನ ಹತ್ರ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅವಳಿಗೆ. ಗಂಡ ಈಗ ಭಾಳ ಬಿಸಿ. ಅವನು ಅದಾದ ಮೇಲೆ ಮತ್ತೆ ಅಪರಾಧಗಳನ್ನು ಮಾಡ್ತಾ ಹೋಗ್ತಾನೆ. ಬ್ಯಾಂಕನ್ನು ಕೊಲ್ಲಿಸ್ತಾನೆ, ಮ್ಯಾಕ್ಡಫ್ನ ಎಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಅವನಿಗೆ ಹೆಂಡತಿಯ ಸಹಾಯ ಬೇಕಾಗಿಲ್ಲ. ಅದೊಂದು ಮೊದಲನೇ ಹೆಜ್ಜೆಗೆ ಅವನಿಗೆ ಅದು ಬೇಕಾಗಿತ್ತು ಅಷ್ಟೇ. ಅದು ಮಾಡ್ಕೋತಾ ಹೋಗ್ತಾನೆ. ಹೆಂಡತಿಯ ಹಾಗೆ ಇಲ್ಲದೆ ಅವಳಿಗೇನೂ ತಿಳಿಸ್ದಲೆ ಅವಳು ಮಾತ್ರ ಒಂಟಿತನದಲ್ಲಿ ಕೊರಗಿ ಅಪರಾಧ ಪ್ರಜ್ಞೆಯಿಂದ ನರಳಿ ಕೊನೆಗೆ ಬೆಂಕಿ ನುಂಗಿ ಸತ್ತೋಗ್ತಾಳೆ. ಅವಳು ಸತ್ತ ಸುದ್ದಿ ಅವನಿಗೆ ಬಂದಾಗ ಏನು ಹೇಳ್ತಾನೆ, ಯಾವತ್ತೋ ಒಂದಿನ ಸಾಯಬೇಕಿತ್ತು, ಇವತ್ತೇ ಆಯಿತು ಅಂತ ಅಷ್ಟೇ. ಇದು ಒಂದು ಹೆಣ್ಣಿನ ಬಾಳು ಆ ಕಾಲದಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಗಮನ ಸೆಳೆಯುವಂಥ ಒಂದು ಪಾತ್ರ, ಅದು ಕೂಡ ಎಲಿಜಬೆತ್ನ ಯುಗದ ಹೆಣ್ಣಿನ ಸ್ಥಾನ ಹೇಗಿತ್ತು ಅನ್ನೋದನ್ನೇ ತೋರಿಸುತ್ತೆ. ಟೇಮಿಂಗ್ ಆಫ್ ದ ಶ್ರೂ ಆ ನಾಟಕದ ಹೆಸರು ನಿಮ್ಮಲ್ಲಿ ಯುವತಿಯರಲ್ಲಿ ಯಾರು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ದೊಡ್ಡವರಿಗೆ ಗೊತ್ತಿರುತ್ತೆ. ಟೇಮಿಂಗ್ ಆಫ್ ದ ಶ್ರೂನಲ್ಲಿ ಕ್ಯಾಥರೀನಾ ಅಂತ ಬರ್ತಾಳೆ, ಕೇಟ್ ಅಂತ. ಅವಳು ಭಾರಿ ಬಜಾರಿ ಹೆಣ್ಣು, ಯಾರಿಗೂ ಹೆದರೋದಿಲ್ಲ, ಇಡೀ ಮನೆಯನ್ನು ನಡಗಿಸ್ಬಿಡ್ತಾಳೆ. ಅಂಥ ಒಂದು ಹೆಣ್ಣು, ಅವಳಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಕೊನೆಗೆ ಒಬ್ಬ ಬರ್ತಾನೆ, ಪೆಟ್ರೂಷಿಯೋ ಅಂತ ಹೇಳಿ ಅವಳನ್ನ ಮದುವೆ ಮಾಡ್ಕೊಳ್ತಾನೆ. ಮಾಡಿಕೊಂಡು ಅವಳನ್ನು ಪಳಗಿಸ್ತಾನೆ. ಈ ಕಾಡು ಪ್ರಾಣಿಗಳನ್ನು, ಕಾಡಾನೆಗಳನ್ನು ಪಳಗಿಸ್ತಾರಲ್ಲ, ಹೆಚ್ಚು ಕಡಿಮೆ ಒಂದು ಪಶುವನ್ನು ಪಳಗಿಸ್ತಾರ ಅವಳನ್ನು ಪಳಗಿಸ್ತಾನೆ. ಅವಳಿಗೆ ಊಟ ಮಾಡೋಕ್ಕೆ ಹೋದರೆ ಏನೋ ನೆಪ ಮಾಡಿಬಿಟ್ಟು ಅವಳು ಊಟ ಎಲ್ಲ ಎಳೆದಾಕ್ಬಿಡೋದು. ಅವಳೇನೋ ಕುಡಿಯೋಕ್ಕೆ ಹೋದರೆ ಅದನ್ನು ತಡೆದು ಬಿಡೋದು. ಯಾವ ಮಟ್ಟಕ್ಕೆ ತರ್ತಾನೆ ಅಂತಂದರೆ, ಅದು ಸೂರ್ಯ ಪ್ರಖರವಾಗಿ ಹೊಳಿತಾ ಇದ್ದಾಗ ಚಂದ್ರನ ಬೆಳಕು ಎಷ್ಟು ಪ್ರಶಾಂತವಾಗಿದೆ ಅಂದರೆ ಅವಳು ಹೌದು ಅನ್ಬೇಕು. ಆ ಮಟ್ಟಕ್ಕೆ ಅವಳನ್ನು ತರ್ತಾನೆ. ಅವಳನ್ನು ಆ ಥರದ ಒಬೀಡಿಯನ್ಸ್ ಬರಬೇಕು. ಹೆಣ್ಣು ಅಂದರೆ ಗಂಡನಿಗೆ ಆ ಥರ ಒಂದು ಗಂಡನ ಆಜ್ಞೆಯನ್ನು ಯಾವುದೇ ಕಾರಣಕ್ಕೂ ಮೀರದೇ ಇರುವಂಥವಳು, ಗಂಡನ ವಿರುದ್ಧವಾಗಿ ಯಾವುದೇ ಮಾತಾಡದೇ ಇರುವಂಥವಳು ಆಗಬೇಕು. ಹಾಗೆ ಅವಳನ್ನು ಮಾಡಿಡ್ತಾನೆ. ಅದನ್ನು ಅವನೊಂದು ದೊಡ್ಡ ಹಿರಾಯಿಕ್ ಫೀಟ್ ಅನ್ನೋ ಥರ ಸಂಭ್ರಮಿಸ್ತಾರೆ ಕೊನೆಯಲ್ಲಿ. ಈ ರೀತಿಯ ಮತ್ತೆ ಈ ರೀತಿಯಾಗುವಂತಹ ಹೆಣ್ಣಿನ ಸ್ವಭಾವವನ್ನು, ಹೆಣ್ಣನ್ನು ತುಳಿಯುವುದನ್ನು, ಅವಳನ್ನು ಪಳಗಿಸುವುದನ್ನು ಮತ್ತೆ ನೋಡ್ತೀವಿ. ಶೇಕ್ಸ್ಪಿಯರ್ ಯಾವುದೇ ರೀತಿಯ ಸ್ಟೀರಿಯೋಟೈಪ್ಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಅವನ ನಾಟಕದಲ್ಲಿ ವಿಭಿನ್ನವಾದಂಥ ಹೆಣ್ಣು ಪಾತ್ರಗಳಿವೆ, ಧೈರ್ಯ ತೋರಿಸ್ತಾರೆ. ಅದರಲ್ಲೂ ರೊಮ್ಯಾಂಟಿಕ್ ಲವ್ನಲ್ಲಿ ಸಮಾಜದ ಕಟ್ಟಳೆಯನ್ನು ಮೀರಿ ಹೋಗುವಂತಹ ಧೈರ್ಯನ ತೋರಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೊನೆಗೆ ಗಂಡಿನ ಆಳ್ವಿಕೆಗೆ ತಮ್ಮನ್ನು ತಾವು ಒಡ್ಕೊಳ್ತಾರೆ, ತಲೆಬಾಗಿಸ್ತಾರೆ. ಇದು ಬಹುಶಃ ನನ್ನ ದೃಷ್ಟಿನಲ್ಲಿ ಒಬ್ಬ ಸೃಜನಾತ್ಮಕ ಲೇಖಕನಾಗಿ ಅವನು ಶೇಕ್ಸ್ಪಿಯರ್ ತನ್ನ ಕಾಲದ ಮಿತಿಯನ್ನು ಮೀರಿ ನೋಡ್ತಾ ಇದ್ದ. ಆವತ್ತಿನ ಹೆಣ್ಣಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಮೀರಿ ಅವನು ಪಾತ್ರಗಳನ್ನು ಸೃಷ್ಟಿಸ್ತಾ ಇದ್ದ. ಆದರೆ ಬಹುಶಃ ಎಲಿಜಬೆತಿನ ಯುಗದ ಒಬ್ಬ ಗಂಡಾಗಿ ಅಲ್ಲಿಯ ಕೆಲವು ಮೌಲ್ಯಗಳನ್ನು ಅವನು ಕೂಡ ಅಂತರ್ಗತ ಮಾಡಿಕೊಂಡಿದ್ದ. ಜೊತೆಗೆ ಒಂದು ನಾಟಕದ ಕಂಪನಿಯ ಮಾಲೀಕನಾಗಿ ಅವನು ಕೆಲವು ಕಾಂಪ್ರಮೈಸಸ್ನ ಮಾಡ್ಕೊಂಡಿರಬಹುದು ಅಂತ ಅನಿಸುತ್ತೆ. ಇದೇ ನಾವು ಶೈಲಾಕ್ ಪಾತ್ರದ ಸೃಷ್ಟಿಯಲ್ಲಿ ಕೂಡ ಕಾಣ್ತೀವಿ.
ಶೈಲಾಕ್ ಒಬ್ಬ ಜ್ಯೂ. ಆವತ್ತಿನ ಎಲಿಜಬೆತನ್ ಇಂಗ್ಲೆಂಡ್ನಲ್ಲಿ ಜ್ಯೂಗಳನ್ನ ಕಂಡ್ರೆ ಹಾಕ್ತಾ ಇರಲಿಲ್ಲ. ಅವರು ಆ್ಯಂಟಿ ಸೆಮೆಟಿಕ್ ಅಂತ ಹೇಳ್ತಾರೆ. ಜ್ಯೂಗಳ ವಿರುದ್ಧ ಬಹಳ ಪಿತೂರಿಗಳು ನಡೀತಾ ಇದ್ವು, ಅವ್ರನ್ನ ಹಿಂಸೆ ಮಾಡ್ತಾಯಿದ್ರು. ಹಾಗಾಗಿ ಶೈಲಾಕನ್ನು ಸಾಕಷ್ಟು ಅವಮಾನ ಮಾಡ್ತಾರೆ. ಅವನಿಗೆ ಕೊನೆಯಲ್ಲಿ ತುಂಬ ದೊಡ್ಡ ಅವಮಾನ ಅಂದರೆ ಅವನ ಕುತ್ತಿಗೆಗೆ ಕ್ರಾಸ್ ಹಾಕಿಸ್ತಾರೆ. ಅಷ್ಟರ ಮಟ್ಟಿಗೆ ಅವಮಾನ ಮಾಡ್ತಾರೆ. ಅದಕ್ಕೆ ಶೈಲಾಕನ್ನು ಒಂದು ಸಂಪೂರ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಲನ್ ಆಗಿ ಮಾಡ್ಬೋದಿತ್ತು, ಆದರೆ ಶೇಕ್ಸ್ಪಿಯರ್ ಹಾಗೆ ಮಾಡಲ್ಲ. ಶೈಲಾಕನ ಮಾತುಗಳು ನಮಗೆ, ನೀವು ಚುಚ್ಚಿದ್ರೆ ನಮ್ಮ ರಕ್ತ ಬರೋದಿಲ್ವಾ, ನಾವು ಮನುಷ್ಯರಲ್ವ, ಅವನು ಕೇಳುವಂತಹ ಕೆಲವು ಪ್ರಶ್ನೆಗಳು ಎಂಥವರಿಗೂ ಕೂಡ ಮನಸ್ಸಿಗೆ ಚುಚ್ಚು ಥರ ಇದೆ. ಅವನು ಜ್ಯೂಸ್ ಕೂಡ ಮನುಷ್ಯರೇ, ಅವ್ರಿಗೆ ಯಾಕೆ ಈ ಥರ ಟ್ರೀಟ್ ಮಾಡ್ತೀರಾ ಅಂತ ಚಾಲೆಂಜ್ ಮಾಡ್ತಾನೆ. ಅಂದರೆ ಶೇಕ್ಸ್ಪಿಯರಿಗೆ ಆ ರೀತಿಯ ಒಬ್ಬ ಸೃಜನಾತ್ಮಕ ಲೇಖಕನಾಗಿ ಅವರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರವನ್ನು, ಇದನ್ನು ನೋಡಿ ಅವನ ಮನಸ್ಸು ಮಿಡಿತಾ ಇತ್ತು. ಆದರೆ ಒಬ್ಬ ಎಲಿಜಬೆತನ್ ಯುಗದ ನಾಟಕಕಾರನಾಗಿ, ನಾಟಕದ ಕಂಪನಿಯ ಮಾಲೀಕನಾಗಿ ಅವನು ಶೈಲಾಕ್ನ ಕ್ಷಮಿಸೋಕ್ಕಾಗ್ತಾ ಇರಲಿಲ್ಲ. ಕೊನೆಯಲ್ಲೂ ಶೈಲಾಕ್ಗೆ ಶಿಕ್ಷೆ ಆಗಲೇಬೇಕು. ಈ ರೀತಿ ನನ್ನ ಪ್ರಕಾರ ಶೇಕ್ಸ್ಪಿಯರ್ನಲ್ಲಿ ಈ ಒಂದು ರೀತಿಯ ಸಂಘರ್ಷವನ್ನು ನಾವು ನೋಡ್ತೀವಿ ಅಂತ ಅನ್ಕೋತೀನಿ. ಅದರಲ್ಲೂ ಮಹಿಳಾ ಪಾತ್ರಗಳ ಸೃಷ್ಟಿಯಲ್ಲಿ ಒಬ್ಬ ಸೃಜನಾತ್ಮಕ ಲೇಖಕನಿಗೂ ಮತ್ತು ಎಲಿಜಬೆತನ್ ಯುಗದ ಒಬ್ಬ ಗಂಡು, ಒಬ್ಬ ನಾಟಕದ ಮಾಲೀಕನಿಗೂ ಇರುವಂತಹ ಸಂಘರ್ಷಗಳನ್ನು ನಾವು ಮತ್ತೆ ಮತ್ತೆ ನೋಡಬಹುದು ಅಂತ ಅನಿಸುತ್ತೆ. ಇದು ನನ್ನ ಅಭಿಪ್ರಾಯ. ಬೇರೆಯವರಿಗೆ ಅದರ ಬಗ್ಗೆ ಬೇರೆ ಮಾತುಗಳನ್ನು ಆಡುವಂಥ ಅಧಿಕಾರ ಇದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಸೆಮಿನಾರ್ಗೆ ನನ್ನನ್ನು ಆಹ್ವಾನಿಸಿ ನನಗೆ ನಿಮ್ಮಂತಹ ವಿದ್ವತ್ ಜನರ ಮುಂದೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕಾಗಿ ದಾಕ್ಷಾಯಿಣಿ ಭಟ್ ಅವರನ್ನು ಮತ್ತು ದೃಶ್ಯ ತಂಡದ ಎಲ್ಲ ಸದಸ್ಯರನ್ನು ನಮಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರಿಗೆ. ವಿಲಿಯಂ ಶೇಕ್ಸ್ಪಿಯರ್ ತನ್ನ ಕಾಲಘಟ್ಟದ ಹೆಣ್ಣಿನ ಸ್ಥಾನಮಾನಗಳನ್ನು ಅರ್ಥ ಮಾಡ್ಕೊಳ್ತಾ ಅದನ್ನು ಮೀರಿ ಶಕ್ತಿದಾಯಕವಾದಂತಹ ಪಾತ್ರಗಳನ್ನು ತನ್ನ ರಂಗಕೃತಿಗಳಲ್ಲಿ ಮೂಡಿಸ್ತಾ ಪ್ರೇಕ್ಷಕರ ಗಮನವನ್ನು ಸೆಳೀತಾ 14ನೇ ಶತಮಾನದಲ್ಲಿ ಏನು ಅವನು ಪಾತ್ರ ಸೃಷ್ಟಿ ಮಾಡಿದ್ದಾನೆ, ಹೆಣ್ಣು ಪಾತ್ರಗಳನ್ನು ಇವತ್ತಿನ ಕಾಲಘಟ್ಟಕ್ಕೂ ಅನ್ವಯಿಸುವಂತಹ ವಿಚಾರಧಾರೆಗಳು ಅವನ ಪಾತ್ರಗಳಲ್ಲಿ ಕಂಡುಬರುತ್ತೆ. ವಿಲಿಯಂ ಶೇಕ್ಸ್ಪಿಯರ್ ನಾಟಕದಲ್ಲಿನ ಸ್ತ್ರೀ ಪಾತ್ರಗಳ ಬಗ್ಗೆ ನಮಗೆ ಒಂದಷ್ಟು ಹೊಳವುಗಳನ್ನು ಕೊಟ್ಟಂತಹ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಗೋಷ್ಠಿಯ ಮುಂದಿನ ವಿಷಯ ಮಂಡಕರು ಶ್ರೀಯುತ ಜೋಸೆಫ್ ಜಾನ್, ಖ್ಯಾತ ರಂಗ ನಿರ್ದೇಶಕರು. ಇವರ ಕಿರುಪರಿಚಯ. ಜೋಸೆಫ್ ಜಾನ್ ಅವರು ರಂಗಭೂಮಿ ನಿರ್ದೇಶಕ, ನಟ ಹಾಗೂ ಅಭಿನಯ ತರಬೇತುದಾರರಾಗಿದ್ದು ರಂಗಭೂಮಿ, ಚಲನಚಿತ್ರ ಮತ್ತು ಸಮಗ್ರ ಶಿಕ್ಷಣ ಕ್ಷೇತ್ರಗಳಲ್ಲಿ 38 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿದ್ದಾರೆ. ಸಿನಿಮಾ ರಂಗದಲ್ಲಿಯೂ ಅವರು ಸುಮಾರು 20 ವರ್ಷಗಳ ಅನುಭವವನ್ನು ಹೊಂದಿರ್ತಾರೆ. ಜೋಸೆಫ್ ಅವರು ತಿರುವನಂತಪುರದಲ್ಲಿರುವ ಅಭಿನಯ ಥಿಯೇಟರ್ ರಿಸರ್ಚ್ ಸೆಂಟರ್ನಲ್ಲಿ ತಮ್ಮ ಅಧಿಕೃತ ತರಬೇತಿಯನ್ನು ಆರಂಭಿಸ್ತಾರೆ. ಅಲ್ಲಿ ಅವರು ಅಭಿನಯ, ನೃತ್ಯ ಸಂಯೋಜನೆ ಮತ್ತು ತಾಂತ್ರಿಕ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ತಾರೆ. ರಂಗಭೂಮಿಯ ಆಳವಾದ ಅಧ್ಯಯನದ ಹುಡುಕಾಟದಲ್ಲಿ ಅವರು 1998-99ರಲ್ಲಿ ಕರ್ನಾಟಕದ ಪ್ರಸಿದ್ಧ ರಂಗ ಶಿಕ್ಷಣ ಸಂಸ್ಥೆಯಾದ ನೀನಾಸಂನಲ್ಲಿ ತರಬೇತಿ ಪಡೀತಾರೆ. ಶ್ರೀಯುತ ಜೋಸೆಫ್ ಅವರು ಉತ್ತರಾಖಂಡ, ದೆಹಲಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಕಾರ್ಯಾಗಾರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ನಂತರ ಉತ್ತರಾಖಂಡದ ತೆಹರಿ ಜಿಲ್ಲೆಯ ಚಮಿಯಾಲ ಗ್ರಾಮದಲ್ಲಿ ಡ್ರೀಮ್ ಸ್ಕೂಲ್ ಎಂಬ ಪರ್ಯಾಯ ಶಿಕ್ಷಣ ಕಾರ್ಯಕ್ರಮವನ್ನು ಸ್ಥಾಪಿಸ್ತಾರೆ. ಜೋಸೆಫ್ ಅವರು 60ಕ್ಕೂ ಹೆಚ್ಚು ರಂಗ ಪ್ರದರ್ಶನಗಳನ್ನು ನಿರ್ದೇಶಿಸಿದ್ದು 80ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು 500ಕ್ಕೂ ಹೆಚ್ಚು ಬೀದಿ ನಾಟಕಗಳಲ್ಲಿ ಪಾಲ್ಗೊಂಡಿದ್ದಾರೆ. ಕೂಡಿಯಾಟಂ, ಕಥಕಳಿ, ಯಕ್ಷಗಾನ, ಕಲರಿಪಯಟ್ಟು, ತೆಯ್ಯಂ, ಯೋಗ ಮತ್ತು ಜನಪದ ನೃತ್ಯಗಳಂತಹ ಭಾರತೀಯ ಪರಂಪರಾಗತ ಕಲಾರೂಪಗಳನ್ನು ಸಮಕಾಲೀನ ರಂಗಭೂಮಿ ವಿಧಾನಗಳೊಂದಿಗೆ ಸಂಯೋಜಿಸುವಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ. ಪ್ರಸ್ತುತ ಜೋ ಆ್ಯಕ್ಟ್ ಅಕಾಡೆಮಿ ಮತ್ತು ಗೋಲ್ಡನ್ ಡಾಲ್ಸ್ ಪಪೆಟ್ ಥಿಯೇಟರ್ ಸಂಸ್ಥೆಗಳ ಸಂಸ್ಥಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಇವತ್ತಿನ ದೃಶ್ಯ ರಂಗತಂಡ ಪ್ರಸ್ತುತಪಡಿಸುವಂತಹ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇಂದಿನ ವಿಚಾರ ಸಂಕಿರಣದ ವಿಷಯ ಶೇಕ್ಸ್ಪಿಯರ್ ನಾಟಕಗಳಲ್ಲಿ, ಕೃತಿಗಳಲ್ಲಿ ರೌದ್ರತೆ ಅನ್ನುವ ವಿಚಾರದ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ನನ್ನ ಗೆಳೆಯರೇ, ಗೆಳತಿಯರೇ, ಹಿರಿಯರೇ,
ನಾನು ಆ್ಯಕ್ಚುಲಿ ಒಂದು ಭಾಷಣ ಮಾಡುವ ಒಂದು ಅಷ್ಟು ನಾಲೆಡ್ಜ್ ಕಡಿಮೆ ನನಗೆ. ಯಾಕಂದರೆ ನಾನು ಯಾವತ್ತೂ ಕೂಡ ನಾಟಕ ಮಾಡಿಸುವನು, ನಾಟಕ ಆಡುವನು. ಮಾತಾಡಬೇಕು ಅಂದರೆ ಶೇಕ್ಸ್ಪಿಯರ್ಗೆ ಮಾತಾಡಬೇಕು, ತುಂಬ ನಾಲೆಡ್ಜ್ ಇರಬೇಕು, ತುಂಬ ಓದಿಕೊಂಡಿರಬೇಕು. ನಾನು ಯಾವತ್ತೂ ಕೂಡ ಓದೋದನ್ನು ಮರೆತು ಬಿಟ್ಟು ಅದನ್ನು ನಾಟಕದಲ್ಲಿ ಬೇರೆ ರೀತಿಯಲ್ಲಿ ಮಾಡುವನು. ಆದರೆ ದಾಕ್ಷಾಯಣಿ ಭಟ್ಟು ನನ್ನ ಕ್ಲಾಸ್ಮೇಟು ನೀನಾಸಮಲ್ಲಿ ಅವರು ಕರೆದಿದ್ದಕ್ಕೆ ಮತ್ತು ಓಕೆ ಹಾಗಾದರೆ ಶೇಕ್ಸ್ಪಿಯರ್ನ ಮತ್ತೆ ನಾವು ಕಲಿಯೋಕ್ಕೆ ಒಂದು ಸಾಧ್ಯತೆ ಇದೆಯಲ್ಲ, ಒಂದು ಅವಕಾಶ ಸಿಕ್ಕತ್ತಲ್ಲ ಅಂದ್ಕೊಂಡು ನಾನು ಸ್ವಲ್ಪ ನೋಟ್ಸ್ ಬರ್ಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿದ್ದೇನೆ. ಮಾನವ ಸಮಾಜದ ಅತ್ಯಂತ ಸಾಮಾನ್ಯವಾದ ವೇದನಾಜನಕ ಮತ್ತು ಭಯಾನಕ ಭಾವನೆಗಳಲ್ಲಿ ಒಂದು ಭಾವ ಅಂದರೆ ರೌದ್ರ. ಒಂದೇ ಸಮಯದಲ್ಲಿ ಆ ರಸವನ್ನು ಮಾಡುವನು ಮತ್ತು ನೋಡುವನಿಗೂ ಅದು ಗಾಯ ಉಂಟು ಮಾಡುತ್ತೆ. ಕೆಲವೊಮ್ಮೆ ಈ ಭಾವನೆ ನಮ್ಮ ನಿಯಂತ್ರಣಕ್ಕೆ ಬಾರದಂತೆ ಸ್ಫೋಟಗೊಂಡು ನಮ್ಮನ್ನು ವಿಚಿತ್ರವಾದ ಮನಸ್ಥಿತಿಗೆ ತಳ್ಳುತ್ತದೆ. ಭರತಮುನಿಯ ನಾಟ್ಯಶಾಸ್ತ್ರ ಎಂಬ ಗ್ರಂಥದಲ್ಲಿ ರೌದ್ರ ರಸದ ಲಕ್ಷಣಗಳು ಮತ್ತು ಅಭಿನಯ ವಿಧಾನಗಳನ್ನು ವಿವರವಾಗಿ ಅಲ್ಲಿ ದಾಖಲಿಸುತ್ತದೆ. ಅದೇ ರೀತಿ ನಮ್ಮ ರಿಚುವಲಿಸ್ಟಿಕ್ ಕಲಾರೂಪಗಳಾದ ತೆಯ್ಯಂ, ಭೂತಕೋಲ, ಹುಲಿವೇಷ ಇತ್ಯಾದಿಗಳಲ್ಲಿಯೂ ರೌದ್ರ ಎಂಬ ಭಾವ ಒಂದು ಪ್ರಮುಖ ಭಾವವಾಗಿ ಮೂಡಿಬರುತ್ತದೆ. ಆದ್ದರಿಂದ ನಾವು ಈ ರೌದ್ರವನ್ನು ಎರಡು ರೀತಿಯಲ್ಲಿ ಪರಿಶೀಲಿಸಬೇಕಾಗುತ್ತದೆ. ಒಂದು, ಮಾನವನ ಆದಿಮ ಪ್ರೇರಣೆಗಳು ಒಳಗಾದ ಕ್ರೋಧ ಅಥವಾ ರೌದ್ರ, ಸಿಟ್ಟು ಎಂಬ ರೌದ್ರವನ್ನು ಕುರಿತು ನಾನು ಮಾತಾಡಬೇಕು. ಮತ್ತೊಂದು, ರಿಚುವಲಿಸ್ಟಿಕ್ ಟ್ರೆಡಿಷನಲ್ ಆಗಿರುವಂಥ ಕಲೆಗಳಲ್ಲಿ, ಜಾನಪದ ಕಲೆಗಳಲ್ಲಿ ಶಾಸ್ತ್ರೀಯ ಕಲಾರೂಪಗಳಾದ ತೆಯ್ಯಮ್ಮು, ಕೋಲ, ನಾಗಮಂಡಲ, ಕಥಗಳಿ, ಸರ್ಪಂದುಳ್ಳಲು, ಹುಲಿವೇಷ, ಯಕ್ಷಗಾನ, ಡೊಳ್ಳು ಕುಣಿತ, ಬೌಲ್ ಸಂಗೀತ ಇತ್ಯಾದಿಗಳಲ್ಲಿ ರೌದ್ರ ತಾಳವಾಗಿ ಉಕ್ಕಿ ಹರಿಯುತ್ತಿರುವ ಶಕ್ತಿಯ ಕುರಿತು ನಾವು ಮಾತಾಡಬೇಕು. ಈ ರೌದ್ರದನ್ನೇ ಅಂಡೋಯಿನ್ ಅರ್ಥಾಡೋ ತನ್ನ ಥಿಯೇಟರ್ ಆಫ್ ಕ್ರೂವಲ್ಟಿ ಎನ್ನುವ ನಾಟಕ ಸಂಗೀತದಲ್ಲಿ ಚರ್ಚೆ ಮಾಡುತ್ತಿರೋದು. ತೆಯ್ಯಂ ಕಲಾವಿದರು ಎನರ್ಜಿ ಮತ್ತು ರೌದ್ರ ಎಂದು ಹೇಳುವುದು ಮುಖ್ಯವಾಗಿ ಇದೇ ರೌದ್ರನ ಕುರಿತ ಎಂದು ನಾನು ಭಾವಿಸ್ತಾ ಇದ್ದೀನಿ. ಮೊದಲನೆಯದಲ್ಲಿ ಕ್ರೋಧ ಎಂಬ ರಸ ಮುಖ್ಯವಾಗಿದ್ದರೆ, ಎರಡನೆಯದಲ್ಲಿ ಅಪಾರ, ತೀವ್ರ ಮತ್ತು ಮನುಷ್ಯನನ್ನು ನಡುಗಿಸುವ ಶಕ್ತಿಯಾಗಿ ರೂಪುಗೊಳ್ಳುತ್ತೆ ರೌದ್ರವನ್ನು ಭಾವ. ಇಲ್ಲಿ ನಾನು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ರೌದ್ರವನ್ನು ಕುರಿತು ಮಾತಾಡುವಾಗ ಮನುಷ್ಯನೊಳಗಿನ ಕ್ರೋಧದ ಬಗ್ಗೆ ಮಾತನಾಡಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಶೇಕ್ಸ್ಪಿಯರ್ ಎಂಬ ಮಹಾಕವಿ ನಮ್ಮ ಜ್ಞಾನಕ್ಕೂ ಪಂಡಿತಕ್ಕೂ ಮೀರಿದ ಮಹಾಶಕ್ತಿ. ಆದರೆ ಶೇಕ್ಸ್ಪಿಯರ್ ಸದಾ ನಮ್ಮ ಅಧೀನದಲ್ಲಿ ಉಳಿಯುವುದು ರಂಗಭೂಮಿಯಲ್ಲಿ ಮಾತ್ರ, ಸ್ಟೇಜಲ್ಲಿ ಮಾತ್ರ. ಆ ವೇದಿಕೆಯಲ್ಲಿ ನಾವು ಅಂದರೆ ನಟ ನಟಿಯರು, ನಿರ್ದೇಶಕರು, ತಂತ್ರಜ್ಞರು ಆ ಕೃತಿಗಳನ್ನು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತೇವೆ. ಕಾಲಾನುಸಾರ ಸಾಮಾಜಿಕ ರಾಜಕೀಯ ಚಿಂತನೆಗಳ ಆಧಾರದ ಮೇಲೆ ಕೃತಿಗಳನ್ನು ಹೊಸ ರಂಗಭೂಮಿ ಭಾಷೆಯಲ್ಲಿ ಮರುರೂಪಿಸಿ ಪ್ರದರ್ಶಿಸುತ್ತೇವೆ. ಅದಕ್ಕಾಗಿ ಆ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿ ಉಳಿದುಕೊಂಡಿದೆ. ಒಂದೆಡೆ ಅವು ಅಧಿಕಾರ ಸುಖಾನು ಭಾವವನ್ನು ಪಡೆದುಕೊಂಡು ನಿಂತಿದ್ದರೂ, ಮತ್ತೊಂದೆಡೆ ಆಡಳಿತ ವರ್ಗವನ್ನು ತೀವ್ರವಾಗಿ ಪ್ರಶ್ನಿಸಿ, ವಿರೋಧಿಸಿ ಒಂದು ಬೆರಳಾಗಿ ತೋರಿಸುವ ಒಂದು ಶಕ್ತಿಯ ನಿಲ್ಲುತ್ತದೆ. ನಾನು ಭಾಳಷ್ಟು ನಾಟಕಗಳನ್ನು, ಶೇಕ್ಸ್ಪಿಯರ್ ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ದೀನಿ, ಅಭಿನಯ ಮಾಡಿದ್ದೀನಿ. ಆದರೆ ಇಲ್ಲಿ ನಾನು ವಿಶೇಷವಾಗಿ ಒಂದು 2-3 ನಾಟಕಗಳ ಕುರಿತು ಒಂದು ಮೇಲ್ಮಟ್ಟಕ್ಕೆ ಹೇಳ್ತೀನಿ. ಅದರಲ್ಲಿ ಮ್ಯಾಕ್ಬೆತ್, ಟೆಂಪೆಸ್ಟ್, ಟೇಮಿಂಗ್ ಆಫ್ ದ ಶೂ ಎಂದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೆ ನಾನು ಲಕ್ಷ್ಮೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಮ್ಯಾಕ್ಬೆತ್ ಮತ್ತು ಟೇಮಿಂಗ್ ಆಫ್ ದ ಶೂ ಬಗ್ಗೆ ಮೇಡಮ್ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ. ಬಿಟ್ಟಿದ್ದನ್ನು ನಾನು ಫಿಲ್ಲಪ್ ಮಾಡಿದ್ದೀನಿ. ಅದನ್ನು ಮುಂದುವರೆದ ಭಾಗವಾಗಿ ನೀವು ಕೇಳಿಸ್ಕೊಳ್ಳಿ. ಅತ್ಯಂತ ಚಿಕ್ಕ ದುರಂತ ನಾಟಕವಾದ ಮ್ಯಾಕ್ಬೆತ್ರಲ್ಲಿ ನಾವು ಎಲ್ಲರೂ ಚರ್ಚಿಸ್ತಾ ಇರುವುದು ಮ್ಯಾಕ್ಬೆತ್ ಮತ್ತು ಲೇಡಿ ಮ್ಯಾಕ್ಬೆತ್ತರ ಕ್ರೌರ್ಯದ ಬಗ್ಗೆ ಮಾತನಾಡುತ್ತಾ ಬಂದಿದ್ದೀವಿ. ಅಧಿಕಾರ ಮತ್ತು ಖ್ಯಾತಿಯ ಮೋಹಕ್ಕೆ ಒಳಗಾಗಿ
ಅವರು ನಡೆಸುವ ಕೊಲೆಗಳು ಮನಸ್ಸನ್ನು ನಡುಗಿಸುತ್ತದೆ. ಖ್ಯಾತಿ ಮತ್ತು ಅಧಿಕಾರಕ್ಕಾಗಿ ಲೇಡಿ ಮ್ಯಾಕ್ಬೆತ್ ತನ್ನ ಗಂಡನನ್ನು ಒಂದು ಕೊಲೆ ಮಾಡಲು ಪ್ರೇರೇಪಿಸಿದಾಗ ಮ್ಯಾಕ್ಬೆತ್ ಮೊದಲ ಕೊಲೆಯ ನಂತರ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ತನ್ನ ಪ್ರತಿಸ್ಪರ್ಧಿಗಳೆಂದು ಭಾವಿಸುವ ಎಲ್ಲರನ್ನೂ ಕೊಲ್ಲಲು ಆರಂಭಿಸುತ್ತಾನೆ. ಇಲ್ಲಿ ನಾಟಕದಲ್ಲಿ ನೇರವಾದ ಬೆಳವಣಿಗೆ ನಡೆಯುತ್ತೆ. ಅಂದರೆ ನೇರವಾಗಿ ಈ ನಾಟಕ ಹೋಗುತ್ತದು, ಅಲ್ಲಿ ಟ್ವಿಸ್ಟ್ಗಳೇನಿರಲ್ಲ, ಸ್ಟ್ರೈಟಾಗಿ ಹೋಗುತ್ತದು. ಅಂದರೆ ಜಕ್ಕಣಿಯರ ಪ್ರೇರಣೆಯಿಂದ ಡಂಗನ್ ರಾಜನನ್ನು ಕೊಂದ ರಾಜ್ಯವಾಳುವ ಮ್ಯಾಕ್ಬೆತ್ತು ನಂತರ ಪಾಪಭಾರದಿಂದ ಮನಸ್ಸು ಕುಸಿದು ಆತ್ಮಹತ್ಯೆಗೆ ಶರಣಾಗುವ ರಾಣಿ ಲೇಡಿ ಮ್ಯಾಕ್ಬೆತ್, ಕೊನೆಯಲ್ಲಿ ದುರಂತ ನಾಯಕನಾಗದೆ ಖಳನಾಯಕನಾಗಿ ಮಾರ್ಪಟ್ಟು ಮರಣ ಹೊಂದುವ ಮ್ಯಾಕ್ಬೆತ್. ಈ ಕತೆ ನೇರವಾಗಿ ಹೋಗುತ್ತೆ. ಲೇಡಿ ಮ್ಯಾಕ್ಬೆತ್ನ ಕ್ರೌರ್ಯವನ್ನು ಬಹಿರಂಗಪಡಿಸುವ ಭಯಾನಕ ಸಂಭಾಷಣೆಗಳು ಮ್ಯಾಕ್ಬೆತ್ ನಾಟಕದಲ್ಲಿ ಬಹಳಷ್ಟು ಕಡೆ ಇದೆ. ಅದು ಒಂದು ಡೈಲಾಗನ್ನು ಮೇಡಮ್ ಹೇಳಿದ್ದಾರೆ. ಅನೇಕ ಹಾಲಿವುಡ್ ಸಿನಿಮಾಗಳಿಗೆ ಮತ್ತು ಇಂಟರ್ನ್ಯಾಷನಲ್ ಸಿನಿಮಾಗಳಿಗೆ ಮಾದರಿಯಾದ ಮ್ಯಾಕ್ಬೆತ್ ನಾಟಕದ ರಚನಾ ಶೈಲಿಯಲ್ಲಿ ತನ್ನ ಕ್ರೋಧದಿಂದ ನಾಶದತ್ತ ಸಾಗುವ ಮ್ಯಾಕ್ಬೆತ್ನ ಕಥೆಯನ್ನು ಮತ್ತೊಂದು ರೀತಿಯಲ್ಲಿ ನಾವು ವ್ಯಾಖ್ಯಾನಿಸಬಹುದು. ಅದು ಹೇಗೆ ಅಂದರೆ, ಸಾಮಾನ್ಯ ಸೇನಾ ನಾಯಕನಾದ ಮ್ಯಾಕ್ಬೆತ್ನೊಳಗಿನ ಕ್ರೌರ್ಯ ಮತ್ತು ಅಧಿಕಾರ ರಾಸೆಯ ಬೀಜ ಬಿತ್ತಿರುವುದು ಆ ನಾಟಕದಲ್ಲಿನ ಜಕ್ಕಣಿಯರು, ವಿಚ್ಚಸ್ಸು. ಆದ್ದರಿಂದ ಈ ನಾಟಕದಲ್ಲಿ ರೌದ್ರದಿಯಿಂದ ಉರಿಯುವ ಪ್ರಮುಖ ವ್ಯಕ್ತಿಗಳೇ ಆ ಜಕ್ಕಣಿಯರು. ನಾಯಕಿಯರು ಅವರ ಕೈಯಲ್ಲಿರುವ ಗೊಂಬೆಗಳಷ್ಟೇ ಎಂದು ಹೇಳಬೇಕಾಗುತ್ತೆ ನಾವು. ಹಾಗಾದರೆ ಆ ಜಕ್ಕಣಿಯರನ್ನು ಸೃಷ್ಟಿಸಿದ ಶೇಕ್ಸ್ಪಿಯರೇ ರೌದ್ರದ ನಿಜ ಸ್ವರೂಪವೆಂದು ವ್ಯಾಖ್ಯಾನಿಸಬಹುದೇ? ದಟ್ ಇಸ್ ಕ್ವಶ್ಚನ್ ಮಾರ್ಕ್. ಶೇಕ್ಸ್ಪಿಯರ್ನ ಅನೇಕ ಕೃತಿಗಳಲ್ಲಿಯೂ ಕೇಳಬಹುದಾದ ಪ್ರಶ್ನೆ ಇದು. ಅದನ್ನು ಬಿಟ್ಟು, ಶೇಕ್ಸ್ಪಿಯರ್ನ ಬಿಟ್ಟು ಬೇರೆ ಬೇರೆ ಬರಹಗಾರ ಕೃತಿಗಳ ಬಗ್ಗೆಯೂ ನಾವು ಈ ಥರ ಪ್ರಶ್ನೆ ಎತ್ತಬಹುದು. ಅದರ ಒಂದು ಉದಾಹರಣೆ ಅಂದರೆ, ಮಹಾಭಾರತದಲ್ಲಿ ವ್ಯಾಸರು ದುರ್ಯೋಧನನ್ನು ಒಳ್ಳೆಯ ಪಾತ್ರವಾಗಿ ಚಿತ್ರಿಸಬಹುದಾಗಿತ್ತು, ಆದರೆ ಮಾಡದೆ ಆತನ ಖಳನಾಯಕನ ಚಿತ್ರಿಸ್ತಾರೆ. ಏಕೆ ಇವರೆಲ್ಲರೂ ಅಂದರೆ ಶೇಕ್ಸ್ಪಿಯರು ಈ ನಾಟಕದಲ್ಲಿ ಜಕ್ಕಿರೊಳಗೆ ರೌದ್ರತೆಯನ್ನು ತುಂಬಿದರು? ಕೇರಳದ ಕೊಡುಂಗಲ್ಲೂರನ್ನು ಭರಣಿ ಒಂದು ಟ್ರೆಡಿಷನಲ್ ಇದೆ. ಕೊಡುಂಗಲ್ಲೂರು ದೇವಸ್ಥಾನದಲ್ಲಿ ಭರಣಿ ಒಂದು ರಿಚುವಲಿಸ್ಟಿಕ್ ಇದೆ. ಅಲ್ಲಿ ದೇವಿಯನ್ನು ತೃಪ್ತಿಗೊಳಿಸಲು, ದೇವಿಯನ್ನು ಪೂಜಿಸಲು ಭಕ್ತರೆಲ್ಲ ಹೋಗಿ ಬೈಗಳ ಮುಖಾಂತರವಾಗಿ ಪ್ರಾರ್ಥಿಸಿ ಮನಸ್ಸಿನ ಅಶುದ್ಧಿಗಳನ್ನು ತೊಲಗಾಕುತ್ತಾರೆ. ಅಂತೆಯೇ ಮಾನವ ಮನಸ್ಸನ್ನು ಶುದ್ಧಿಗೊಳಿಸಲು ಕವಿ ಪ್ರಯತ್ನ ನಡೆಸಿದರ? ಏನೇ ಆಗಲಿ, ಈ ನಾಟಕದಲ್ಲಿನ ಅತ್ಯಂತ ಕ್ರೂರ ಕೃತ್ಯಗಳನ್ನು ಮಾಡಲು ಮ್ಯಾಕ್ಬೆತ್ಗೆ ಪ್ರೇರಣೆ ನೀಡಿದ್ದು ಆ ಜಕ್ಕಣಿಯರ ಭವಿಷ್ಯವಾಣಿಗಳೇ ಅಲ್ಲವೇ? ಇಂದಿನ ಕಾಲದಲ್ಲಿ ಪೂಜಾರಿಗಳು, ಜ್ಯೋತಿಷಿಗಳು, ಸಾಮಾಜಿಕ ಜಾಲತಾಣಗಳು ಜಕ್ಕಣಿಯರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಈ ಕಾಲಕ್ಕೂ ಶೇಕ್ಸ್ಪಿಯರ್ನ ಕ್ರೂರದ ಪಾತ್ರಗಳನ್ನು ಈಗಲೂ ಕೂಡ ಹರಡಿಕೊಂಡಿದೆ ಅನ್ನೋದು ನಾವು ವ್ಯಾಖ್ಯಾನಿಸ್ಬೋದು. ಅದಕ್ಕೆ ಶೇಕ್ಸ್ಪಿಯರು ಸರ್ವಕಾಲಿಕ ಅಂತ ಹೇಳ್ಬೋದು. ಟೆಂಪೆಸ್ಟ್ ನಾಟಕ ಬಂದಾಗ ಅದರ ನಾಯಕ ಪಾತ್ರವಾದ ಪ್ರಾಸ್ಪರೋ ತನ್ನ ಮೇಲೆ ನಡೆದ ಅನ್ಯಾಯಕ್ಕೆ ಪ್ರತೀಕಾರ ಪಡಿಸಿಕೊಳ್ಳಲು ರೌದ್ರವನ್ನು ಒಂದು ಆಯುಧವಾಗಿ ಬಳಸುತ್ತಾನೆ. ಈ ನಾಟಕದಲ್ಲಿ ಹಲವರು ಕ್ರೋಧದ ಕತ್ತಿಯನ್ನು ಹೊತ್ತವರಾಗಿದ್ದಾರೆ. ಪ್ರಾಸ್ಪರೋವನ ಬ್ರದರು, ತಮ್ಮ ಮತ್ತು ಅದು ಸ್ನೇಹಿತ, ಅವರಿಬ್ಬರು ಪ್ರಾಸ್ಪರನ್ನು ಕೊಲ್ಲಲು ಸಂಚು ಮಾಡಿಕೊಡ್ತಾರೆ. ಆದರೆ ಇಲ್ಲಿ ದೊಡ್ಡ ಬಿಂಬವಾಗಿ ಕಾಣಿಸಿಕೊಳ್ಳುವುದು ಪ್ರತೀಕಾರದ ದಾಹದಿಂದ ಉರಿಯುತ್ತಿರುವ ಪ್ರಾಸ್ಪರೋ ಶಕ್ತಿಶಾಲಿಯಾಗಲು ಮಾಂತ್ರಿಕ ವಿದ್ಯೆಗಳನ್ನು ಕಲಿತು ಜಾದುಗಾರನಾಗುತ್ತಾನೆ. ನಂತರ ತನ್ನ ತಪ್ಪನ್ನು ಹೊಡೆದು ಪಶ್ಚಾತ್ತಾಪ ಒಳಗಾಗಿ ಅದು ಬದಲಾಗುತ್ತಾನೆ ಎಂಬ ಬಿಂಬದೆಡೆಗೆ ಬದಲಾಗುತ್ತಾನೆ. ಇದು ದೊಡ್ಡ ಸಂಗತಿ. ಆ ವಿದ್ಯೆಗಳೆಲ್ಲವೂ ಪಡೆದ ಬಳಿಕ ಅವನು ಅನೇಕ ಕ್ರೂರತೆಗಳನ್ನು ಮಾಡುತ್ತಾನೆ. ಪ್ರೇಮಿಗಳಾದ ಫ್ರೆಡ್ನಾಂಡ್ ಮತ್ತು ತನ್ನ ಮಗಳು ಮಿರಾಂಡಾಳನ್ನು ಪೀಡಿಸ್ತಾರೆ. ಅವರಿಬ್ಬರು ಪ್ರೇಮಿಗಳು, ಅವರನ್ನೇ ಪೀಡಿಸ್ತಾರೆ. ಎಲ್ಲದಕ್ಕೂ ಪ್ರತೀಕಾರದ ಹೆಸರಿನಲ್ಲೇ ಮಾಡ್ತಾನೆ ಅವನು. ಆದರೆ ಇದರಲ್ಲಿ ಅತ್ಯಂತ ಟೀಕೆಗೆ ಗುರಿಯಾಗುವ ಸಂಗತಿ ಏನಂದರೆ, ಕ್ಯಾಲಿಬನ್ ಎಂಬ ಪಾತ್ರವನ್ನು ಒಬ್ಬ ಗುಲಾಮನೆಂದು ನೋಡುವ ವಿಧಾನ. ಕಾಲಿಬನ ದೀಪಕ್ಕೆ ಬಂದು ಅವನನ್ನು ಮತ್ತು ಏರಿಯಲನ್ನು ದಾಸರನ್ನಾಗಿಸ್ತಾನೆ ಪ್ರಾಸ್ಪರೋ. ಏರಿಯಲಿಗೆ ಕೆಲವೊಮ್ಮೆ ಅವನ
ಕ್ರೌರ್ಯದಿಂದ ಫ್ರೀಡಮ್ ಸಿಕ್ಕಿದ್ರೂ ಕೂಡ ಕಾಲಿಮೆಲಿಗೆ ಅದು ಆಗಲ್ಲ. ಯಾಕೆ ಅಂದರೆ ಅವನು ಕುರೂಪಿ ಮತ್ತು ಅವನೊಬ್ಬ ಆದಿವಾಸಿ ಜನಾಂಗ ಇದೇ ಇರ್ಬೋದೇ, ದೊಡ್ಡ ಚರ್ಚೆ ಬರುತ್ತಲ್ಲಿ. ಆದರೆ ಆ ನಾಟಕದಲ್ಲಿ ಶೇಕ್ಸ್ಪಿಯರ್ ಪ್ರಾಸ್ಪರ್ ಮುಖಾಂತರ ಹೇಳುತ್ತೆ, ತನ್ನ ಮಗಳನ್ನು ದ್ರೋಹ ಮಾಡೋಕ್ಕೆ ಬಂದಾನೆ, ಅದಕ್ಕೆ ನಾನು ಶಿಕ್ಷೆ ಕೊಡ್ತಾನೆ ಅಂತ. ಅದು ಏನೇ ಇರಲಿ ಇಲ್ಲಿ ಜ್ಞಾನ ಎಂಬ ರೌದ್ರದ ಚಾಟಿಯನ್ನು ಹಿಡಿದು ಆ ಪ್ರಾಸ್ಪರ್ ನಿಂದಿರ್ತಾನೆ. ಜ್ಞಾನ ಅಂದರೆ ಪ್ರಾಸ್ಪರ್ ಕೈಯಲ್ಲಿ ತನಗೆ ಎಲ್ಲ ಗೊತ್ತು, ಎಲ್ಲ ಪ್ರಪಂಚ ರಹಸ್ಯಗಳು ಗೊತ್ತು ಅನ್ನೋ ಜ್ಞಾನ ಇನ್ನೊಬ್ಬನ್ನ ಗುಲಾಮರಾಗಿ ಮಾಡೋಕ್ಕೆ ಅದು ಪ್ರೇರೇಪಣೆ ಮಾಡುತ್ತದು. ಅದು ದೊಡ್ಡ ಒಂದು ರೌದ್ರದ ಭಾವವಾಗಿ ನಿಲ್ಲುತ್ತೆ. ಕಾಲಕ್ಕೂ ಅದನ್ನು ಟೀಕಿಸ್ತಾ ಬರುತ್ತೆ, ಖಂಡಿಸ್ತಾ ಬರುತ್ತೆ ನಾಟಕಗಾರರು, ನಾಟಕ ಡೈರೆಕ್ಟರ್ಸು, ಕಲಾವಿದರು. ಬಹುಶಃ ಕಾರ್ಲ್ ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಅವರ ವಾದ ಪಂದಗಳನ್ನು ಬಳಸಿ ಈ ನಾಟಕವನ್ನು ಮರುಪರಿಶೀಲನೆಗೆ ಒಳಪಡಿಸುವುದು ಕಾಲದ ಅವಶ್ಯಕತೆ ಆಗಿದೆ. ಈಗ ಜ್ಞಾನದ ಹೆಸರಲ್ಲಿ ಒಂದು ಸಮಾಜ ಮತ್ತೊಂದು ಸಮಾಜವನ್ನು ಪೀಡಿಸುವ ಇಂತಹ ಕಾಲದಲ್ಲಿ ಈ ಥರ ಅಧ್ಯಯನ ತುಂಬ ಅಗತ್ಯ ಎಂದು ನನಗನಿಸುತ್ತದೆ. ಟೇಮಿಂಗ್ ಆಫ್ ದ ಶೂ ನಾಟಕದಲ್ಲಿ ಅನೇಕ ಪಾತ್ರಗಳ ಮಹಿಳಾ ವಿರೋಧಿ ನಿಲುವುಗಳನ್ನು ಇಂದಿನ ಕಾಲಕ್ಕೆ ತುಂಬ ಸೂಕ್ತ ಎಂದು ಅನಿಸುತ್ತಾ ಇಲ್ಲ. ಕ್ಯಾಥರೀನ್ ಎಂಬ ಜಗಳಗಂಟಿ ಯುವತಿಯನ್ನು ಸಂಸ್ಕರಿಸಿ ಅವಳ ಪಳಗಿಸಿ ಒಳ್ಳೆ ಹೆಂಡತಿಯಾಗಿಸಲು ಪೆಟ್ರೋಶು ಎಂಬ ಯುವಕ ತೋರಿಸುವ ಅಮಾನುಷ ವರ್ತನೆಗಳು ಹಾಸ್ಯದ ರೂಪದಲ್ಲಾದರೂ ಸಹ ಅದು ಅಮಾನವೀಯ ಅಂತ ಹೇಳ್ಬೋದು. ಅದು ನಮಗೆ ಯಾವತ್ತೂ ಕೂಡ ಪ್ರಶ್ನೆ ಎತ್ತುವ ಸಂಗತಿಗಳೇ. ನಾಟಕದ ಆರಂಭದಲ್ಲಿ ಶಾಂತ ಸ್ವಭಾವದ ತಂಗಿಯಾದ ಪ್ರಿಯಾಂಗ ಕೊನೆಯಲ್ಲೂ ಅಹಂಕಾರಿಯಾಗುತ್ತಾಳೆ. ಜಗಳಗಂಟಿ ಬೆಜಾರಿಯಾದ ಕ್ಯಾಥರೀನ್ ಗಂಡನಿಗೆ ವಿಧೇಯಲಾದ ಉತ್ತಮ ಹೆಂಡತಿಯಾಗಿ ಬದಲಾವಣೆ ಮಾಡ್ತಾಳೆ. ಅದು ಆ ಕಾಲದಲ್ಲಿದೆ, ಈ ಕಾಲದಲ್ಲಿದೆ. ಅಲ್ಲಿ ಈ ಒಂದು ಹೆಂಗಸು ಮನೆಯೊಳಗಡೆ ಇರಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಎತ್ತುತ್ತೆ. ಅದು ಯಾವತ್ತೂ ಕೂಡ ಮೇಡಮ್ ಹೇಳಿದಾಗನೇ ಪುರುಷ ಪ್ರಧಾನ ಒಂದು ಸಮಾಜದೆಡೆಗೆ ಆ ನಾಟಕ ತಗೊಂಡೋಗುತ್ತಲ್ಲಿ ಅದು ದೊಡ್ಡ ಚರ್ಚೆಗೆ ಇದಾಗುತ್ತೆ. ನಾನು ಈ ನಾಟಕ ಇತ್ತೀಚೆಗೆ ಕಳೆದ 2 ವರ್ಷ ಹಿಂದೆ ಮಾಡಿದಾಗಲೂ ನನ್ನಲ್ಲಿ ಒಂದು ಬಂದ ದೊಡ್ಡ ಪ್ರಶ್ನೆ ಇದು ಆ್ಯಕ್ಚುಲಿ. ಆಮೇಲೆ ನಾನು ಅದನ್ನು ಬದಲು ಮಾಡಿಸಿ ನಾನು ಹೆಣ್ಣು ಗಣ್ಣು ಒಟ್ಟಿಗೆ ಬದುಕಬೇಕು ಅನ್ನೋದಕ್ಕೆ ಚೇಂಜ್ ಮಾಡಿಕೊಂಡೆ ನಾನು. ಯಾಕಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಕಾಲದಲ್ಲಿ, ಯಾವ ಕಾಲದಲ್ಲೂ ಸರಿಯಲ್ಲ ಆ್ಯಕ್ಚುಲಿ. ಅದಕ್ಕೆ ನಾನು ಚೇಂಜ್ ಮಾಡಿಕೊಂಡೆ. ನಾಟಕದ ತೀವ್ರತೆಯನ್ನು ಹೆಚ್ಚಿಸಲು ಲೇಖಕ ರೌದ್ರ ಭಾವವನ್ನು ಸಮೃದ್ಧವಾಗಿ ಬಳಸುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ವಿರೋಧಿ ನಿರ್ದೋಷಿ ಹಾಸ್ಯ ಪಾತ್ರಗಳ ಮೂಲಕ ಕವಿ ನಾಟಕದ ಕ್ಷಣಗಳನ್ನು ಹಾಸ್ಯಮಯವಾಗಿಸಿದರೂ ಕೂಡ ಅದರ ಒಳಗೆ ಇರುವ ತೆಳುವಾದ ಕ್ರೌರ್ಯ ನಾವು ನೋಡಲೇಬೇಕಾಗತ್ತೆ. ಹಾಗಾದರೆ ನಾವು ಶೇಕ್ಸ್ಪಿಯರ್ನ ಹೀಲರಾದ ವೈದ್ಯರೆಂದು ಕರೆಯುವುದೇ, ಮಹಾಕವಿಯನ್ನು ಕರೆಯೋದೇ, ಬೂರ್ಜಾವನ್ನು ಕರೆಯೋದೇ ದೊಡ್ಡ ಪ್ರಶ್ನೆ ಆಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ನಾನು ಉಪಸಂಹರಿಸ್ತಾ ಇದ್ದೀನಿ. ನನಗೆ ಇಲ್ಲಿ ಒಂದು ಮಾತಾಡೋಕ್ಕೆ ನಾನು ಕರೆದ ನನ್ನ ಗೆಳತಿ ದಾಕ್ಷಾಯಣಿ ಭಟ್ಟಿಗೂ ಮತ್ತು ನನಗೆ ತುಂಬ ಪ್ರಿಯವಾದ ದೃಶ್ಯ ತಂಡದ ಎಲ್ಲ ಗೆಳೆಯರಿಗೂ ಗೆಳತಿಯರಿಗೂ ಧನ್ಯವಾದ ಹೇಳುತ್ತಾ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಬ್ಬ ರಂಗ ನಿರ್ದೇಶಕನಾಗಿ, ನಟನಾಗಿ ವಿಲಿಯಂ ಶೇಕ್ಸ್ಪಿಯರ್ನ ಅರ್ಥ ಮಾಡ್ಕೊಳ್ಳುವಂಥದ್ದಿದೆಯಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಸಿಗುವಂತಹ ಒಂದು ನಾಲೆಡ್ಜ್. ಹಾಗಾಗಿ ಓದುವ ಒಂದಷ್ಟು ವಿಚಾರಗಳು ನಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಸಿದ್ರೆ ಪ್ರಾಯೋಗಿಕವಾಗಿ ರಂಗ ಪ್ರಯೋಗಗಳು ನಮಗೆ ನಾಟಕವನ್ನು ಮತ್ತು ನಾಟಕಕಾರನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. ತಮ್ಮ ಅನುಭವದಲ್ಲಿ ಶೇಕ್ಸ್ಪಿಯರ್ನ ದಕ್ಕಿಸಿಕೊಂಡಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಯುತ ಜೋಸೆಫ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ವಿಷಯ ಮಂಡಕರು ಶ್ರೀಯುತ NC ಮಹೇಶ್ ಸರ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಸುರಾನ ಕಾಲೇಜ್, ನಿರ್ದೇಶಕ ಹಾಗೂ ನಾಟಕಕಾರರು. ಕನ್ನಡಪ್ರಭ ಹಾಗೂ ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಣೆ, ಮೇಷ್ಟ್ರು ವೃತ್ತಿ ಬಗ್ಗೆ ಮೊದಲಿಂದ ತೀವ್ರತರವಾದಂತಹ ಒಲವಿತ್ತು. ಪರಿಣಾಮವಾಗಿ ಕೆಲಕಾಲ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ಸುರಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. 15 ನಾಟಕಗಳು ಹಾಗೂ 11 ರಂಗರೂಪಗಳ ರಚನೆ. ಅವುಗಳಲ್ಲಿ ಮುಖ್ಯವಾಗಿ ಸಾಲ ತೀರಿಸು ಗಾಲಿಬ್ ನಾಟಕ ರವೀಂದ್ರ ಕಲಾಕ್ಷೇತ್ರ 50ರ ಸಂಭ್ರಮದ ನೆನಪಿಗೆ ನಡೆಸಿದ ನಾಟಕ ರಚನಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರುತ್ತೆ. ಇವತ್ತಿನ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ
ಶೇಕ್ಸ್ಪಿಯರ್ನ ಒಂದು ನಾಟಕದ ಬಗ್ಗೆ ಮಾತನಾಡುವ ಧೈರ್ಯವನ್ನು ಇವತ್ತು ತೋರ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯವಾಗಿ 3 ಕಾರಣಗಳು ಅಂತ ನಾನು ಹೇಳ್ತೇನೆ. ಮೊದಲನೇ ಕಾರಣ ಏನು ಅಂತಂತಂದರೆ, ಲಕ್ಷ್ಮೀ ಮೇಡಮ್ ಅವರು ಬರ್ತಾರೆ, ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಅದೃಷ್ಟ ಮತ್ತು ಸೌಭಾಗ್ಯ. ತುಂಬ ಖುಷಿ ಸಂದರ್ಭ ಇದು. ಜೊತೆಗೆ ಸಾಕಷ್ಟು ಹಿರಿಯರಿದ್ದಾರೆ, ಶ್ರೀನಿವಾಸ ಮೂರ್ತಿ ಸರ್ ಇದ್ದಾರೆ, ಭಾರಿಗಡ್ ಸರ್ ಇದ್ದಾರೆ, ಮುಕುಂದರಾಜ್ ಸರ್ ಇದ್ದಾರೆ, ಇವರೆಲ್ಲರೂ ವೇದಿಕೆಯಲ್ಲಿ ಭಾಗಿದ್ದಾರೆ. ಖುಷಿ ಸಂಗತಿ. ಎರಡನೇ ವಿಚಾರ ಅಂತಂದರೆ, ಲಕ್ಷ್ಮೀ ಮೇಡಮ್ರವರ ಮಾತುಗಳಿಗೆ ಕಿವಿಯಾಗಬಹುದು ಅಂತ. ಬಹಳ ಕಾಲ ಮೇಷ್ಟ್ರಾಗಿದ್ದಂಥವರು. ಶೇಕ್ಸ್ಪಿಯರ್ ನಾಟಕಗಳು ಒಟ್ಟಾರೆಯಾಗಿ ಅವರು ಎಷ್ಟು ಸೊಗಸಾಗಿ ಮಾತಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಂಗೆ ಬಹಳ ಖುಷಿಯಾಗಿತ್ತು. ಮೂರನೇ ದಿನಪ್ಪ ಅಂತಂದರೆ, ಇಲ್ಲಿಯವರೆಗೆ ಬಹುತೇಕರು ಪ್ರಾಯಶಃ ಒಥೆಲೋ ನಾಟಕವನ್ನು ಒಂದು ಟೆಕ್ಸ್ಟ್ ಆಫ್ ಆರ್ಟ್ ರೀತಿಯಲ್ಲಿ ಪ್ರಾಯಶಃ ಗ್ರಹಿಸಿರ್ತಾರೆ, ಓದಿರ್ತಾರೆ, ಅದನ್ನು ಪಾಠ ಹೇಳಿರ್ತಾರೆ, ಇತ್ಯಾದಿ. ಆದರೆ ನಾನು ಈ ಒಥೆಲೋ ನಾಟಕವನ್ನು ನನ್ನ ಅನುಭವದ ನೆಲೆಯಲ್ಲೇ ಸಾಕ್ಷಾತ್ಕರಿಸ್ಕೊಂಡು ಬಿಟ್ಟಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ನನ್ನ ವೃತ್ತಿ ಜೀವನದ ಪೂರ್ವಾಶ್ರಮದ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದಿದ್ರೆ ಪ್ರಾಯಶಃ ಗೊತ್ತಿರುತ್ತೆ ಅಂತ ಭಾವಿಸ್ತಾ ಹೋಗ್ತೀನಿ. ಭಾರಿಗಡ್ ಸರ್ಗೆ ಗೊತ್ತಿದೆ, ಮುಕುಂದರಾಜ್ ಸರ್ಗೆ ಗೊತ್ತಿದೆ. ನನ್ನ ವೃತ್ತಿ ಜೀವನದಲ್ಲೇ ಈ ಹಿಂದಿನ ಪೂರ್ವಾಶ್ರಮದಲ್ಲಿ ಅಧಿಕಾರಶಾಹಿ ಹೇಗಿರುತ್ತೆ ಮತ್ತು ಸಂಚು ಹೇಗಿರುತ್ತೆ ಅನ್ನೋದನ್ನು ತುಂಬ ಅನುಭವದ ನೆಲೆಯಲ್ಲಿ ಕಂಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಆ ಸಂಚು ಹೇಗೆಲ್ಲ ಪರಿಣಾಮ ಬೀರ್ತಾ ಹೋಗುತ್ತೆ ಮತ್ತು ಸಂಚಿಗೆ ನಾನೇ ಹೇಗೆ ಗುರಿಯಾಗಿದ್ದೀನಿ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ, ದಾಕ್ಷಾಯಿಣಿ ಭಟ್ ಭಟ್ರವರು ಸರ್ ಯಾವ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿದಾಗ ನಾನು ಭಾಳ ಯೋಚನೆ ಮಾಡಿ ನಮ್ಮ ಒಥೆಲೋ ಬಗ್ಗೆ ಮಾತಾಡ್ತೀನಿ, ಒಥೆಲೋ ನಾಟಕದಲ್ಲಿ ಅಧಿಕಾರಶಾಹಿ ಸಂಚಿನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ಐ ಫೀಲ್ ದಟ್ ಐ ಆಮ್ ದ ಮೋಸ್ಟ್ ಅಥೆಂಟಿಕ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಒಥೆಲೋ ಅಂತ ನನಗನ್ನಿಸ್ತಾ ಹೋಗುತ್ತೆ. ಯಾಕಂದರೆ ಅನುಭವದಿಂದ ಕಂಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಂದು ರೀತಿ ಡಿಸೆಪ್ಟಿವ್ ಒಥೆಲೋ ಅಂತ ನನಗೆ ಬಹಳ ಸಲ ಅನಿಸ್ತಾ ಹೋಗುತ್ತೆ. ಈಗ ನೇರ ವಿಚಾರಕ್ಕೆ ಬಂದುಬಿಡ್ತೀನಿ. ನಾನು ಶೇಕ್ಸ್ಪಿಯರ್ ನಾಟಕಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು ಅಂತ ಅಂದರೆ AC ಬ್ರ್ಯಾಡ್ಲಿ ಅವರನ್ನು ಓದ್ಕೋಬೇಕು ಮುಖ್ಯವಾಗಿ ಅನ್ನೋ ಒಂದು ಮಾತಿದೆ ನಮಗೆ. AC ಬ್ರ್ಯಾಡ್ಲಿಯನ್ನು ಓದದೇ ಹೋದರೆ ಅರ್ಥ ಆಗಲ್ಲ ನಾಟಕಗಳು ಅನ್ನುವ ಒಂದು ವಾದ ಇದೆ. ಇದ್ರ ಬಗ್ಗೆನೇ ಒಬ್ಬ ಗೈ ಬೋಸ್ ಅನ್ನುವ ಒಬ್ಬ ಕವಿ ತಮಾಷೆಯನ್ನು ಪದ್ಯ ಬರೆದಿದ್ದಾರೆ. ಆ ಪದ್ಯದ ಹೆಸರು ಲೇಸ್ ಆಫ್ ಲರ್ನಿಂಗ್ ಅಂತ. ತಮಾಷೆಯಾಗಿದೆ, ಇದು ಕನ್ನಡದಲ್ಲಿ ಹೇಳಲ್ಲ, ಇಂಗ್ಲೀಷಲ್ಲಿ ಹೇಳಿಬಿಡ್ತೀನಿ, ಮಜವಾಗಿದೆ, ಕೇಳಿಸ್ಕೊಳ್ಳಿ. ಆ ಪದ್ಯ ಹೇಗಿದೆ ಅಂತಂತಂದರೆ, ಐ ಡ್ರೆಮ್ಟ್ ಲಾಸ್ಟ್ ನೈಟ್ that Shakespeare's ghost, I dreamt last night that Shakespeare's ghost sat for a civil service post. The English paper for that year had several questions on King Lear, which Shakespeare answered very badly. Because he hadn't read his Bradley. ಬ್ರ್ಯಾಡ್ಲಿಯನ್ನು ಓದದೇ ಇದ್ದರೆ ಶೇಕ್ಸ್ಪಿಯರ್ ಸಹ ಕಿಂಗ್ ಲಿಯರ್ ಬಗ್ಗೆ ಏನೂ ಬರೀಲಿಕ್ಕಾಗೋದಿಲ್ಲ ಅನ್ನೋ ಮಟ್ಟಿಗೆ AC ಬ್ರ್ಯಾಡ್ಲಿ ವಿಮರ್ಶಾ ವಲಯದಲ್ಲಿ ಅಷ್ಟು ಪ್ರಭಾವನೆ ಬೀರಿದ್ದಾರೆ. ಇಷ್ಟಾಗಿಯೂ ಸಹ ಬ್ರ್ಯಾಡ್ಲಿ ನಂತರದ ಕೆಲವು ವಿಮರ್ಶಕರಲ್ಲ ಬ್ರ್ಯಾಡ್ಲಿಯನ್ನೇನು ಒಪ್ಪಲಿಲ್ಲ. ಅವರು ಬ್ರ್ಯಾಡ್ಲಿಯನ್ನು ಹೇಗೆ ಅವರು ಟೀಕೆ ಮಾಡಿದ್ರು ಅಂತಂದರೆ, ಈ ಬ್ರ್ಯಾಡ್ಲಿ ಹೇಳ್ತಿರೋದೆಲ್ಲ ಇಂಡಿವಿಜುವಲ್ ಸೈಕಾಲಜಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ನಾಟಕಗಳಲ್ಲಿ. ಆಮೇಲೆ ಬಹಳ ಮುಖ್ಯವಾಗಿ ಈ ಒಥೆಲೋ ನಾಟಕದಲ್ಲಿರುವಂಥ ಕ್ಯಾರೆಕ್ಟರ್ಗಳು, ಬೇರೆ ನಾಟಕದಲ್ಲಿರುವಂಥ ಕ್ಯಾರೆಕ್ಟರ್ಗಳು ಡ್ರಾಮ್ಯಾಟಿಕ್ ಕನ್ಸ್ಟ್ರಕ್ಷನ್ಸ್ ಅಂತ ಭಾವಿಸದೆ ನಿಜವಾಗಿಯೂ ಇದ್ದ ಪಾತ್ರಗಳು ಅಂತ ಭಾವಿಸ್ತಾ ಇದ್ದಾರೆ ಬ್ರ್ಯಾಡ್ಲಿಯವರು ಅಂತ ಹೇಳ್ತಾನೆ. ಮೂರನೇದಾಗಿ ಈ ಬ್ರ್ಯಾಡ್ಲಿಯವರು ನಾಟಕದಲ್ಲಿ ಕಂಡುಬರುವಂಥ ರೇಸ್ ಬಗ್ಗೆ ಆಗಲಿ, ಜೆಂಡರ್ ಬಗ್ಗೆ ಆಗಲಿ, ಅಥವಾ ಸೋಷಿಯಲ್ ಪಾಲಿಟಿಕ್ಸ್ ಬಗ್ಗೆ ಆಗಲಿ ಹೆಚ್ಚು ಗಮನ ನೀಡಿಲ್ಲ ಅಂತ ಬ್ರ್ಯಾಡ್ಲಿ ಅಷ್ಟು ಮುಖ್ಯನಾಗಿದ್ದರೂ ಸಹ ನಂತರದ ವಿಮರ್ಶಕರು ಅದನ್ನು ಅಲ್ಲಗಳಿತಾ ಬರ್ತಾ ಹೋಗ್ತಾರೆ. ಹೀಗೆ ನಾನು ಯಾರ್ಯಾರು ಏನನ್ನು ಹೇಳಿದ್ದಾರೆ ಮತ್ತು ಶೇಕ್ಸ್ಪಿಯರ್ ನಾಟಕಗಳನ್ನು ಲೇಸ್ ಆಫ್ ಲರ್ನಿಂಗಲ್ಲಿ ಯಾವ ಥರ ಗ್ರಹಿಸಿದ್ದಾರೆ ಅಂತ ಒಂದು ಪಟ್ಟಿ ಮಾಡ್ಕೊಳ್ತಾ ಬರ್ತಿದ್ದಾಗ ನಾನು ಕಂಡಿದ್ದು ಥಾಮಸ್ ರೈಮರ್ ಅನ್ನುವ ಒಬ್ಬ ವಿಮರ್ಶಕರು ಒಥೆಲೋ ನಾಟಕದ ಬಗ್ಗೆ ಹೇಳೋ ಮಾತೇನು ಅಂತಂತಂದರೆ, ಇಟ್ಸ್ ಅನ್ರೀಸನಬಲ್ ಟ್ರ್ಯಾಜಡಿ ಅಂತಾರೆ. ನಾವೆಲ್ಲ ನಾಟಕ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಅದ್ಭುತವಾಗಿದೆಯಲ್ಲ, ಸಂಚಿದೆಯಲ್ಲ, ಅಧಿಕಾರಶಾಹಿ ಇದೆಯಲ್ಲ, ಜಲಸಿ ಇದೆಯಲ್ಲ, ಬೆಟ್ರೇಲ್ ಇದೆಯಲ್ಲ ಅಂತ ಮಾಡ್ತಿದ್ರೆ ಅವ್ರು ಹೇಳೋದು ಇಟ್ಸ್ ಅನ್ರೀಸನಬಲ್ ಟ್ರ್ಯಾಜಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಅದು ಸ್ಟೋರಿ ಇಂಪ್ರಾಬಬಲ್ ಆಗಿದೆ ಅಂತ ಒಂದು ಮಾತು ಬರ್ತಾ ಹೋಗುತ್ತೆ. ಆಮೇಲೆ ಎರಡನೇ ಮುಖ್ಯವಾದ ಸಂಗತಿ ಹೇಳೋದೇನು ಅಂತಂದರೆ, ಅಲ್ಲ ಒಬ್ಬ ನೋಬಲ್ ಜನರಲ್ ಆಗಿದ್ದಂಥವನು ಹ್ಯಾಂಡ್ ಕರ್ಚೀಫ್ನ ಬಗ್ಗೆ
ಅಷ್ಟೊಂದು ಜೆಲಸ್ ಆಗೋದು, ನಾಟಕ ಅನ್ರಿಯಲಿಸ್ಟಿಕ್ ಅನಿಸ್ತಾ ಹೋಗುತ್ತೆ. ಈ ಶೇಕ್ಸ್ಪಿಯರು ಹ್ಯಾವ್ ಫೇಲ್ಡ್ ಟು ಮೇಂಟೈನ್ ಕ್ಲಾಸಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ಡ್ರಾಮಾ, ಈ ಥರ ಒಥೆಲೋವನ್ನು ಕಂಡಂಥವರು ಇದ್ದಾರೆ. ಸೊ ಬ್ರ್ಯಾಡ್ಲಿ ಅವರು ಒಥೆಲೋನ ನೋಬೆಲ್ ವಿಕ್ಟಮ್ ಅಂತ ವಿಮರ್ಶೆಯಲ್ಲಿ ಗ್ರಹಿಸ್ತಾ ಬಂದರೆ, ಲೀವಿಸ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಒಥೆಲೋ ಪಾರ್ಟ್ಲಿ ಕ್ರಿಯೇಟ್ಸ್ ಇಸ್ ಓನ್ ಟ್ರ್ಯಾಜಡಿ ಅಂತ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಬರ್ತಾರೆ. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದ್ದೇನಪ್ಪ ಅಂತಂದರೆ, ಈ ಕೋಲ್ಡ್ರಿಡ್ಜ್ ಅವರು ಇಯಾಗೋ ಮೋಟಿವ್ ಇದೆಯಲ್ಲ, ಅದು ಮೋಟಿವ್ಲೆಸ್ ಮ್ಯಾಲಗ್ನಿಟಿ ಅಂತ ಅಭಿಪ್ರಾಯ ಪಡ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ಫೆಮಿನಿಸ್ಟ್ ಕ್ರಿಟಿಕ್ಗಳು, ಸ್ತ್ರೀವಾದಿ ವಿಮರ್ಶಕರಲ್ಲ, ಅದು ಪೇಟ್ರಿಯಾರ್ಕಿ ಮತ್ತು ವುಮೆನ್ಸ್ ಸಫರಿಂಗ್ ಬಗ್ಗೆ ನಾಟಕ ಮಾತಾಡ್ತಿದೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಪೋಸ್ಟ್ ಕಲೋನಿಯಲ್ ಕ್ರಿಟಿಕ್ಸ್ ಅವರು ಈ ರೇಸ್ ಮತ್ತು ಔಟ್ಸೈಡರ್ ಐಡೆಂಟಿಟಿ ಹೇಗಿದೆ ನಾಟಕದಲ್ಲಿ ಅನ್ನೋದನ್ನು ಹೇಳ್ತಾ ಬರ್ತಾರೆ. ಇದಿಷ್ಟು ಇಲ್ಲಿಯವರೆಗೆ ನಡೆದಿರುವಂಥ ವಿಮರ್ಶಾವಾದ ಚರ್ಚೆಗಳು. ಇದನ್ನು ಯಾಕೆ ಹೇಳಿದೆ ಅಂತಂತಂದರೆ, ಈ ಗೈ ಬೋಸ್ ಅನ್ನುವ ಕವಿ ಹೇಳಿದ್ನಲ್ಲ, ದ ಲೇಸ್ ಆಫ್ ಲರ್ನಿಂಗ್ ಅಂತ, ಅವನು ಒಥೆಲೋ ಬಗ್ಗೆ ಹೇಳಿದ್ರೆ, ಇಲ್ಲಿ ಇಷ್ಟು ಲೇಯರ್ಗಳಲ್ಲಿ ಶೇಕ್ಸ್ಪಿಯರನ್ನು ಅಧ್ಯಯನ ಮಾಡಿದ್ದಾರೆ. ಆದರೆ ಇಷ್ಟನ್ನು ನಾನು ಒಂದಿಷ್ಟು ಕಲೆ ಹಾಕಿ ಓದುವ ಪ್ರಯತ್ನ ಮಾಡಿದಾಗ ನನ್ನನ್ನು ವಾಟ್ ಸ್ಟ್ರೈಕ್ಡ್ ಮೀ ಮೋರ್ ಏನಪ್ಪ ಅಂತಂತಂದರೆ, ಬ್ರ್ಯಾಡ್ಲಿಯವರು ಪಾತ್ರಗಳನ್ನು ಡ್ರಮ್ಯಾಟ್ರಿಕ್ ಕನ್ಸ್ಟ್ರಕ್ಷನ್ಸ್ ಅಂತ ಭಾವಿಸ್ದೆ, ಅದು ನಿಜದ ಜೀವನದ ಪಾತ್ರಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅದು ತಪ್ಪು ಅನ್ನೋ ಒಂದು ಬಂತು. ನನಗೆ ಯಾಕೆ ಆಗಬಾರ್ದು ಅಂತ ಅನ್ನಿಸ್ತು. ಡ್ರಮ್ಯಾಟ್ರಿಕ್ ಕನ್ಸ್ಟ್ರಕ್ಷನ್ ಥರನೇ ಯಾಕೆ ನೋಡಬೇಕಾಗ್ತಾ ಹೋಗುತ್ತೆ, ನಿಜದ ಪಾತ್ರಗಳು ಯಾಕೆ ಆಗಬಾರ್ದು, ಯಾಕೆ ಆಗೋದಿಲ್ಲ? ಈಗ ಶೇಕ್ಸ್ಪಿಯರ್ ನಾಟಕಗಳು ಕಾಲಾತೀತ ಅಂತ ಅನ್ಸ್ಕೊಳ್ಳೋದು ಯಾಕೆ ಅಂತಂದರೆ, ಇವತ್ತು ಸಲ್ಲೋದ್ರಿಂದ, ಪ್ರಸ್ತುತ ಆಗೋದ್ರಿಂದ, ರೆಲೆವೆನ್ಸ್ ಕಂಡುಕೊಳ್ಳೋದ್ರಿಂದ. ಅಧಿಕಾರಶಾಹಿ ಇವತ್ತಿಲ್ವೇ? ಹಾಗಾದರೆ ಸಂಚ್ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಾನು ದಾಖಲೆ ಸಮ್ಮತಿ ತೋರಿಸ್ಬೋದು, ಮಾತನಾಡ್ಬೋದು, ಹೆಸರನ್ನು ಹೇಳ್ಬೋದು. ಆದರೆ ನಾನು ಹೇಳಲ್ಲ, ಯಾಕಂದರೆ ಕೇಸ್ ಹಾಕಿಬಿಡ್ತಾರೆ ಅಂತ. ಸೊ ನಾವು ನಾಟಕದಲ್ಲಿ ಕಾಣೋದೇನಪ್ಪ ಅಂತಂದರೆ, ವೆನಿಸ್ ನಗರ ಒಂದು ರೀತಿ ಆರ್ಗನೈಸ್ಡ್ ಆಗಿದೆ, ಅಥವಾ ಆಗಿದೆ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಅಲ್ಲಿ ಇಯಾಗೋ ಮಾಡ್ತಿರೋ ಮೋಸವನ್ನು ಆರ್ಗನೈಸ್ ರಾಜಕೀಯ ವ್ಯವಸ್ಥೆ ಪತ್ತೆ ಹಚ್ಚಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಏನು ಗೊತ್ತಾಗುತ್ತೆ ನಮ್ಗೆ ಅದರಿಂದ ಅಂತಂದರೆ, ಅಧಿಕಾರಿಗಳು ವಾಸ್ತವಕ್ಕಿಂತ ಈ ಸೋ ಕಾಲ್ಡ್ ನಂಬಿಕೆ ಇದೆಯಲ್ಲ, ಅವ್ರು ಹುಟ್ಟಾಕುವಂಥದ್ದು, ಅದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಈ ಬಲಹೀನತೆ ಏನು ಮಾಡುತ್ತೆ ಅಂತಂದರೆ, ಈ ಸಂಚನ್ನು ಮೇಲ್ಗೈ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇರೋದನ್ನು ಇಡೀ ನಾಟಕ ಆ ಧ್ವನಿನ ಹೇಳ್ತಾ ಬರ್ತಾ ಹೋಗುತ್ತೆ. ಒಟ್ಟು ಆ ನಾಟಕವನ್ನು ಅಧ್ಯಯನ ಮಾಡಿದಾಗ ನಮ್ಗೆ ಅರ್ಥ ಆಗೋದೇನಪ್ಪ ಅಂತಂತಾರೆ, ಇವತ್ತು ರೆಲೆವೆನ್ಸಲ್ಲಿ ತಗೊಂಡಾಗ ಅಧಿಕಾರದ ಕೇಂದ್ರಗಳು ಭ್ರಷ್ಟವಾಗಬಹುದು. ಇವತ್ತಾಗ್ತಾ ಇದ್ದಾವೆ, ಕಾಣ್ತಾ ಇದ್ದೀವಿ ನಾವು. ಅದನ್ನು ನಾವು ಬರೀ ಡ್ರಮ್ಯಾಟ್ರಿಕ್ ಕನ್ಸ್ಟ್ರಕ್ಷನ್ ಅಂತ ನೋಡಬೇಕಾಗಿಲ್ಲ, ನಾವು ನಿಜವಾಗಿಯೂ ಅದನ್ನು ಕಂಡ್ಕೋಬೋದು. ಎರಡನೇದು, ಅಧಿಕಾರ ಇದ್ದರೆ ಮಾತ್ರ ನ್ಯಾಯ ಸಿಕ್ಕಿಬಿಡುತ್ತೆ ಅಂತ ಏನೂ ಇಲ್ಲ ಅಂತ ನಾಟಕ ಕಡಖಂಡಿತವಾಗಿ ಹೇಳ್ತಾ ಇದೆ. ಮತ್ತು ಅಧಿಕಾರಶಾಹಿ ವ್ಯವಸ್ಥೆ ಇದೆಯಲ್ಲ, ಅದು ಕುರುಡು ನಂಬಿಕೆಯನ್ನು ಅನುಸರಿಸ್ತಾ ಹೋದರೆ ಅಪಾಯಕಾರಿ ಖಂಡಿತ ಅನ್ನೋದನ್ನು ನಾಟಕ ಹೇಳ್ತಾ ಬರ್ತಾ ಹೋಗುತ್ತೆ. ಇದು ವೆನಿಸ್ ನಗರದಲ್ಲಿ ನಡೆಯುವಂಥ ಒಂದು ಘಟನೆಗಳಲ್ಲಿ ಆಧರಿಸುವಂಥದ್ದು. ನಾನು ಇದನ್ನು ಕಂಟೆಂಪ್ರರಿ ರೆಲೆವೆನ್ಸ್ಗೆ ಅನ್ವಯಿಸಿ ಮಾತನಾಡೋದಾದರೆ, ಇವತ್ತಿನ ಮಾಡ್ರನ್ ಬ್ಯೂರೋಕ್ರಸಿಗೆ ಅಧಿಕಾರಶಾಹಿಗೆ ಅನ್ವಯಿಸಿ ಮಾತನಾಡಿದ್ದಾರೆ ನಾಟಕವನ್ನು. ಇವತ್ತು ಕೂಡ ಆಫೀಸ್ ಪಾಲಿಟಿಕ್ಸ್ ಅನ್ನೋದಿದೆ, ಇವತ್ತು ಕೂಡ ಅಡ್ಮಿನಿಸ್ಟ್ರೇಟಿವ್ ಕರಪ್ಷನ್ ಅನ್ನೋದಿದೆ, ಪೊಲಿಟಿಕಲ್ ಪ್ರೊಪಗ್ಯಾಂಡಗಳಿದ್ದಾವೆ, ಕ್ಯಾರೆಕ್ಟರ್ ಅಸಾಸಿನೇಷನ್ಗಿದ್ದಾವೆ, ಎಷ್ಟು ಇದ್ದಾವೆ. ಪತ್ರಿಕೆ ತೆಗೆದ್ರೆ, ಚಾನಲ್ಸ್ ಹಾಕಿದ್ರೆ ಒಬ್ಬರು ಇನ್ನೊಬ್ಬರ ಮೇಲೆ ಮಾತಾಡ್ತಿರ್ತಾರೆ. ಇದೆಲ್ಲ ಡ್ರಾಮಾಟಿಕ್ ಕನ್ಸ್ಟ್ರಕ್ಷನ್ ನನಗೆ ಅಂತ ಅನಿಸಲ್ಲ, ನಿಜವಾದ ಪಾತ್ರಗಳು ಬೇರೆ ಬೇರೆ ಛಾಯೆಯಲ್ಲಿದ್ದಾವೆ ನನಗೆ ಅನಿಸ್ತಾ ಹೋಗುತ್ತೆ. ಆಮೇಲೆ ಅವತ್ತು ಇಯಾಗೋ ಮ್ಯಾನಿಪುಲೇಷನ್ ಮಾಡ್ತಾ ಹೋದರೆ, ಇವತ್ತು ಮೀಡಿಯಾ ಮ್ಯಾನಿಪುಲೇಟ್ ಹೇಗೆ ಮಾಡ್ತಾ ಇರ್ತಾ ಹೋಗುತ್ತೆ. ಸೊ ಒಟ್ಟಾರೆ ನನಗೆ ಒಥೆಲೋ ಆ ಟೈಮ್ಲೆಸ್ ಕಾಲಾತೀತ ನಾಟಕ ಅನಿಸೋದು ಯಾಕೆ ಅಂತಂದರೆ, ಅದು ಅಧಿಕಾರದ ಬಗ್ಗೆ ಮಾತಾಡ್ತಾ ಇದೆ, ಇನ್ಸ್ಟಿಟ್ಯೂಷನಲ್ಲಿರುವಂಥ ವೀಕ್ನೆಸ್ ಬಗ್ಗೆ ಮಾತಾಡ್ತಾ ಇದೆ, ಜೊತೆಗೆ ಅದು ಸೈಕಲಾಜಿಕಲ್ ಮ್ಯಾನಿಪುಲೇಷನ್, ಮನಸ್ಸನ್ನು ಒಂದು ರೀತಿ ಕಲುಷಿತ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೆ, ಸೋಷಿಯಲ್ ಪ್ರೆಜುಡಿಸ್ ಬಗ್ಗೆ ಮಾತಾಡ್ತಾ ಇದೆ,
ಹ್ಯೂಮನ್ ಇನ್ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದೆ. ಇವೆಲ್ಲವೂ ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇನ್ನೂ ಢಾಳಾಗಿದೆ. ಅದರಿಂದ ಒಥೆಲೋ ಇಟ್ಸ್ ನಾಟ್ ಜಸ್ಟ್ ಅ ಡ್ರಾಮ್ಯಾಟಿಕ್ ಕನ್ಸ್ಟ್ರಕ್ಷನ್, ಅದು ನಿಜವಾದ ಪಾತ್ರಗಳು. ಒಥೆಲೋ ಪಾರ್ಟ್ 2 ಅಂತ ನನಗೆ ಅನೇಕದಲ್ಲಿ ಕಂಡುಕೊಳ್ಳೋದಕ್ಕೆ ಸಹಾಯ ಆಗ್ತಾ ಬರ್ತಾ ಹೋಗುತ್ತೆ. ಈಗ ಬ್ಯೂರೋಕ್ರಸಿಯ ಸಿಸ್ಟಮ್, ಶಾಹಿ ವ್ಯವಸ್ಥೆ ನಾಟಕದಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನೋದನ್ನು ಚೂರು ನೋಡ್ತಾ ಬರೋಣ. ವೆನಿಸ್ ನಗರದಲ್ಲಿ ಒಂದು ಶಿಸ್ತುಬದ್ಧವಾದಂಥ ಒಂದು ರಾಜಕೀಯ ಇದೆ, ಮಿಲಿಟರಿ ವ್ಯವಸ್ಥೆ ಇದೆ, ಕಟ್ಟುನಿಟ್ಟಿನ ಶ್ರೇಣಿಗಳಿದ್ದಾವೆ, ಹೈರಾರ್ಕಿಗಳಿದ್ದಾವೆ. ಒಥೆಲೋ ಈಗ ವೆನೆಟಿಯನ್ ಆರ್ಮಿಯ ಜನರಲ್ ಆಗಿದ್ದಾನೆ, ಕ್ಯಾಸಿಯೋನನ್ನು ನೇಮಿಸಿಕೊಂಡಿದ್ದಾನೆ ಲೆಫ್ಟಿನೆಂಟ್ ಆಗಿ, ಇಯಾಗೋ ಧ್ವಜಧಾರಿಯಾಗಿದ್ದಾನೆ, ಸೆನೆಟರ್ಸ್ ಇದ್ದಾರೆ, ಡ್ಯೂಕ್ರಿದ್ದಾರೆ, ಇವರೆಲ್ಲರೂ ರಾಜಕೀಯ ಅಧಿಕಾರಿಗಳಾಗಿದ್ದಾರೆ. ಒಂದು ಹೈರಾರ್ಕಿ ಇದೆ. ನಾಟಕದಲ್ಲಿ ಸಂಘರ್ಷ, ದಿ ಕಾನ್ಫ್ಲಿಕ್ಟ್ ಅನ್ನೋದು ಶುರುವಾಗೋದೆಲ್ಲಿಂದ ಅಂತಂತಂದರೆ, ಇಯಾಗೋ ಬಂಡೆ ಹೇಳ್ತಾನೆ. ಯಾಕೆ ಅಂತ ನನಗೆ ಸಿಗಬೇಕಾಗಿರುವಂಥ ಪ್ರಮೋಷನನ್ನು ಕ್ಯಾಸಿಯೋ ಕೊಟ್ಟುಬಿಟ್ಟಿದ್ದಾನೆ ಒಥೆಲೋ. ಅಲ್ಲಿಂದ ಅಧಿಕಾರಶಾಹಿ ಅದು ಹೇಗೆ ಅಪಹಪಿಸ್ತಾ ಹೋಗ್ತಾರೆ ಅಧಿಕಾರಕ್ಕೋಸ್ಕರ ಅದನ್ನು ಶೇಕ್ಸ್ಪಿಯರ್ ತುಂಬ ಚೆನ್ನಾಗಿ ಹೇಳ್ತಾ ಬರ್ತಾನೆ. ಅವನು ಹೇಳುವ ಮಾತುಗಳೇ ಚೆಂದ. ಅದು ನನಗೆ ಈ ನಾಟಕವನ್ನು ಮುಂಚೆ ಓದಿದ್ದೆ, ಒಂದು ಹಂತದಲ್ಲಿ ಓದಿದ್ದೆ, ಅರ್ಥೈಸಿಕೊಂಡಿದ್ದೆ. ಅನಂತರ ಸರ್ಕಾರಿ ವಲಯಕ್ಕೆ ನಾನು ಹೋಗಿಬಿಟ್ಟೆ, ಅಲ್ಲಿ ಆ ಎಲ್ಲ ಅಕ್ಷರಗಳನ್ನು ಕಂಡಿದ್ದು ಆಯಿತು. ಬಂದ ನಂತರದಲ್ಲಿ ನನಗೊಂದು ದುರ್ಬುದ್ಧಿ ಹುಟ್ಟಿತು. ದುರ್ಬುದ್ಧಿ ಯಾಕೆ ಹುಟ್ಟಿತು ಅಂತಂದರೆ, ಒಂದು ನಾಟಕವನ್ನು ಡೈರೆಕ್ಟ್ ಮಾಡಿಬಿಡೋಣ ಅಂತ, ಮಾಡೋದು ಮಾಡ್ತೀನಿ, ಒಂದು ಚಾಲೆಂಜ್ ಆಗಿರೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಥೆಲೋ ತೊಗೊಂಬಿಟ್ಟೆ. ಒಥೆಲೋ ತೆಗೆದುಕೊಂಡು ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ನಾಟಕವನ್ನು ಇಂಚಾಗಿ ಪದ ಓದ್ತಾ ಇದ್ದಾಗ ಆ ಸಂಚಿಗಿಂಚೆಲ್ಲ ಮರೆತಾಗಿ, ಸಂಚನ್ನು ಶೇಕ್ಸ್ಪಿಯರ್ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದರೆ, ಐ ಸ್ಟಾರ್ಟೆಡ್ ಫಾಲಿಂಗ್ ಲವ್ ವಿತ್ ಸಂಚು ಅನ್ನೋ ರೀತಿಯಲ್ಲಿ ಶುರುವಾಗಿತ್ತು. ಅಲ್ಲ, ನಾಟಕವನ್ನು ಅದು ನಾನು ತುಂಬ ಕೆಟ್ಟದಾಗಿ ಮಾಡಿದೆ. ಭಾರೆಗಾಡ್ ಸರ್ ಬಂದು ನೋಡಿ ಅದನ್ನು ಚೆನ್ನಾಗಿ ಮಾಡಿಲ್ಲ, ಕೆಟ್ಟದಾಗಿ ಬೈದು ಹೋದರು. ಭಾರೆಗಾಡ್ ಸರ್ ಎಲ್ಲೆಲ್ಲಿ ಬರ್ತಾ ಹೋಗ್ತಾರೆ ಅಲ್ಲೆಲ್ಲ ಒಂದು ಭಯ ಶುರುವಾಗ್ತಾ ಹೋಗುತ್ತೆ. ಇವತ್ತಿಲ್ಲಿ ಮಾತಾಡ್ತಾ ಇದ್ದೀನಿ, ಇದಾದ ನಂತರದ್ದು ಭಾರೆಗಾಡ್ ಸರ್ ಏನು ಹೇಳ್ತಾರೆ, ಏನು ಬೈತಾರೆ ಅಂತ ಒಂದು ನನಗೆ ಭಯ ಇದ್ದೇ ಇರ್ತಾ ಹೋಗುತ್ತೆ. ಅಂಥವ್ರು ಬಂದು ಕೂತ್ಕೊಂಡಾಗ ಒಂದು ಧೈರ್ಯದಲ್ಲಿ ಇರ್ತಾ ಹೋಗುತ್ತೆ, ಒಂದಿಷ್ಟಿದ್ದು ಹೇಳ್ತಾರೆ ಅಂತ. ಸೊ ಆ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ನನಗೇನು ಅಂತಂತಂದರೆ, ನನಗೆ ತುಂಬ ಇಷ್ಟವಾಗಿರೋದೇನಪ್ಪ ಅಂತಂದರೆ, ಈ ಪ್ರಮೋಷನ್ ಸಿಕ್ಕಿಲ್ಲ ಅವನಿಗೆ. ಅದು ಏನಾಗ್ತಿದೆ ಅಂತಂತಂದರೆ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂತ ಕ್ಯಾಸಿಯೋ ಕೊಟ್ಬಿಟ್ಟಿದ್ದಾರೆ. ಕ್ಯಾಸಿಯೋಗಿಂತ ನಾನು ಇಯಾಗೋ ತುಂಬ ಅಥೆಂಟಿಕ್, ನನಗೆ ಕೊಡಬೇಕಾಗಿತ್ತು ಅಂತ ಈ ಅಧಿಕಾರಶಾಲಿರುವವರು ಕುದಿತಾನೆ ಇರ್ತಾ ಹೋಗ್ತಾರೆ. ಅದನ್ನು ಅಧಿಕಾರ ಸಿಗದೇ ಇರುವವರು ಹೇಗೆ ಮಾತಾಡ್ತಾ ಹೋಗ್ತಾರೆ ಅದನ್ನು ಶೇಕ್ಸ್ಪಿಯರ್ ಕಟ್ಕೊಳ್ಳೋ ರೀತಿ ಇದೆಯಲ್ಲ, ಅವನು ಹೇಳ್ತಾ ಬರ್ತಾನೆ. ಪ್ರಿಫರ್ಮೆಂಟ್ ಗೋಸ್ ಬೈ ಲೆಟರ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ನಾಟ್ ಬೈ ಓಲ್ಡ್ ಗ್ರೇಡೇಷನ್. ಏನೋ ಹಿರಿಯರು ಅನುಭವ ಇದೆ ಆ ಥರದಲ್ಲ. ಪ್ರಿಫರ್ಮೆಂಟ್ ಏನಪ್ಪ ಅಂತಂತಂದರೆ ಅಫೆಕ್ಷನ್ ಇರಬೇಕು ಅಂತ. ಸೊ ಇಯಾಗೋ ಅಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂತಂದರೆ, ಈ ಪ್ರಮೋಷನ್ ಸಿಗೋದಿದೆಯಲ್ಲ ಅದು ಬೇಸ್ಡ್ ಆನ್ ಫೇವರಿಟಿಸಮ್. ಇವತ್ತಿನ ಆಧುನಿಕ ಭಾಷೆಯಲ್ಲಿ ಅದನ್ನು ವೇದಿಕೆ ಹೇಳಬಾರ್ದು, ಆದರೆ ಹೇಳ್ತಾ ಇದ್ದೀನಿ, ಕ್ರೂಡಾಗಿ ಅನಿಸುತ್ತಾ ಹೋಗುತ್ತೆ, ಬಕೆಟ್ ಹಿಡಿಯೋದು ಅಂತ ನಾವು ಕರಿತೀವಲ್ಲ, ಅದು ಆ ಥರ ಇದ್ದರೆ ಮಾತ್ರ, ಫೇವರಿಟಿಸಮ್ ಇದ್ದರೆ ಮಾತ್ರ ನಿನಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಓಲ್ಡ್ ಗ್ರೇಡೇಷನ್ ಇದ್ದರೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ನಿಂಗೆ ಮೆರಿಟ್ ಇದೆಯಾ, ಸಿಗೋದಿಲ್ಲ. ಇದು ನೇರವಾಗಿ ಹೇಗೆ ಕರೆಕ್ಟ್ ಮಾಡ್ಕೋಬೋದು ನಾವು ಅಂತಂದರೆ, ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನಲ್ಲಿರುವಂಥ ಪಾಲಿಟಿಕ್ಸ್ ಅದನ್ನು ಹೇಳ್ತಾ ಇದೆ. ಅಡ್ಮಿನಿಸ್ಟ್ರೇಷನಲ್ಲಿ ಕರಪ್ಷನ್, ಭ್ರಷ್ಟತೆ ಹೇಗೆ ಶುರುವಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಪ್ರೊಫೆಷ್ನಲ್ ಜೆಲ್ಲಸಿ ಅದು ಹೇಗೆ ಮಿಳಿತ ಆಗ್ತಾ ಹೋಗುತ್ತೆ. ಆ ರೀತಿ ಅಧಿಕಾರವನ್ನು ಕಳ್ಕೊಂಡಿರೋರು, ನನಗೇನೂ ಇಲ್ಲ ಅಂತ ಅಂದ್ಕೊಳ್ಳೋರು, ಅವ್ರು ಹೇಗೆ ಮಾತಾಡ್ತಾ ಹೋಗ್ತಾರೆ, ತಮ್ಮನ್ನು ತಾವು ಹೇಗೆ ಜಸ್ಟಿಫೈ ಮಾಡ್ಕೊಳ್ತಾ ಬರ್ತಿರೋದನ್ನು ಶೇಕ್ಸ್ಪಿಯರ್ ತುಂಬ ಅದ್ಭುತವಾಗಿ ಹೇಳ್ತಾ ಬರ್ತಾನೆ. ಅವನು ಹೇಳ್ತಾನೆ, ಐ ನೋ ಮೈ ಪ್ರೈಸ್. ಇಯಾಗೋ ಸೇಸ್ ದಟ್, ನಂಗೆ ಅಧಿಕಾರ ಸಿಗದೇ ಪರವಾಗಿಲ್ಲ, ಬಟ್ ಐ ನೋ ಮೈ ಪ್ರೈಸ್. ಐ ಆಮ್ ವರ್ತ್ ನೋ ವರ್ಸ್ ಎ ಪ್ಲೇಸ್. ಗೊತ್ತು ನನಗೆ, ನನ್ನ ಬೆಲೆ ಏನು ಅಂತ ಗೊತ್ತು. ಬಟ್ ಒಥೆಲೋ ಅವ್ರು ಹೇಳೋದು, ಬಟ್ ಆಸ್ ಲವಿಂಗ್ ಇಸ್ ಓನ್ ಪ್ರೈಡ್ ಆ್ಯಂಡ್ ಪರ್ಪಸ್ ಇವೇಟ್ಸ್ ದಮ್ ವಿತ್ ಅ ಬೊಂಬಾಸ್ಟ್ ಸರ್ಕಮ್ಸ್ಟೆನ್ಸಸ್. ಯಾರು ಅಧಿಕಾರ ಕಳ್ಕೋತಾರೆ ಅಧಿಕಾರಶಾಹಿಯಲ್ಲಿ, ಅವರೆಲ್ಲರೂ ಆಡುವ ಮಾತಿನ ಬಗೆ ಇದೆಯಲ್ಲ ಅದು ಹೇಳ್ತಾ ಹೋಗ್ತಾನೆ. ಎಲ್ಲ ತಳ್ಳಿ ಹಾಕ್ತಾನೆ ಅವನು, ಬೊಂಬಾಸ್ಟ್ ಸರ್ಕಮ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ, ಇನ್ಯಾರು ಕೊಡ್ತಾ ಬರ್ತಾನೆ. ಇಲ್ಲಿ ಮೆರಿಟ್ಗೆಲ್ಲ ಅಕೌಂಟ್ ಇರೋದನ್ನು ಶೇಕ್ಸ್ಪಿಯರಲ್ಲಿ ಭಾಳ ಅದ್ಭುತವಾಗಿ ಚಿತ್ರಿಸ್ತಾ ಬರ್ತಾರೆ.
ಇದು ನನಗೆ ಏನು ಕಾಣಿಸ್ತಾ ಹೋಗುತ್ತೆ ಅಂತಂದರೆ ಅಧಿಕಾರಶಾಹಿ ವ್ಯವಸ್ಥೆ ಇರುವಂಥ ಫ್ರಸ್ಟ್ರೇಷನನ್ನು ಸ್ವರೂಪವನ್ನು ನನಗೆ ಹೇಳ್ಕೊಡ್ತಾ ಬರ್ತಾ ಹೋಗುತ್ತೆ. ಕ್ವಾಲಿಫಿಕೇಷನ್ಗಿಂತ ಹೆಚ್ಚಾಗಿ ಒಂದು ಪರ್ಸ್ನಲ್ ಇನ್ಫ್ಲೂಯೆನ್ಸ್ ಬಹಳ ಮುಖ್ಯ. ಇವತ್ತು ಪರ್ಸ್ನಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋದರೆ, ಕ್ವಾಲಿಫಿಕೇಷನ್ ಇಳ್ಕೊಳ್ದೆ ಹೋದರೆ ಮೂಲೆ ಗುಂಪು ಆಗಿಬಿಡ್ತೀವಿ ಅನ್ನೋದನ್ನು ಈ ಕಾಲವೂ ಎಲ್ಲ ಕಾಲವೂ ಸಾಬೀತು ಮಾಡ್ತಾ ಬರ್ತಾ ಇದೆ. ನಾಟಕ ಅಲ್ಲಿ ಆ ಥರ ಹೇಳ್ತು ನೋಡ್ತಾ ಇದ್ವಿ. ನಾಟ್ ಜಸ್ಟ್ ಡ್ರಮ್ಯಾಟಿಕ್ ಕಂಟ್ರಕ್ಷನ್, ಅದು ನಿಜವಾದ ಪಾತ್ರನ ಹೇಳ್ತಾ ಬರ್ತೀನಿ. ಇದೇನು ಮಾಡ್ತಾ ಹೋಗುತ್ತೆ ಅಂತಂತಂದರೆ ಇಯಾಗೋನನ್ನು ಒಬ್ಬ ಮಹಾ ಸಂಚುಗಾರನನ್ನಾಗಿ, ಅಂದರೆ ಮಾಸ್ಟರ್ ಕಾನ್ಸ್ಪಿರೇಟರಾಗಿ ಮಾಡ್ತಾ ಬರ್ತಾ ಹೋಗುತ್ತೆ. ಅವನು ಪ್ರಾಮಾಣಿಕವಾಗಿದ್ದು ಇರ್ತಾ ಇದ್ದೀನಿ ಅಂತಲೇ ನಾಟಕ ಮಾಡ್ತಾ ಇರ್ತಾನೆ. ಗುಪ್ತವಾಗಿ ಎಲ್ಲರ ಮನಸ್ಸನ್ನು ಕಲುಷಿತ ಮಾಡ್ತಿರ್ತಾನೆ. ಯಾಕಂದರೆ ಸಂಚದು, ನನಗೆ ಅಧಿಕಾರ ಸಿಗಲಿಲ್ವಲ್ಲ, ಕೊಟ್ಟುಬಿಟ್ರಲ್ಲ, ಅದು ಸಂಚಾಗಿ ಮಾರ್ಪಾಡುಗೊಳ್ತಾ ಬರ್ತಾ ಹೋಗುತ್ತೆ. ಸೊ ಹಾಗಾದಾಗ ಶೇಕ್ಸ್ಪಿಯರ್ ಅದನ್ನು ಹೇಳಿಸೋ ರೀತಿ ಇದೆಯಲ್ಲ, ಇಟ್ಸ್ ಮೈ ಫೇವ್ರೆಟ್ ಡೈಲಾಗ್, ಫೇಮಸ್ ಫ್ರೇಸ್ ಏನಪ್ಪ ಅಂತಂದರೆ, ಐ ಆಮ್ ನಾಟ್ ವಾಟ್ ಐ ಆಮ್. ಈ ಥರ ವ್ಯಕ್ತಿಗಳನ್ನು ನಾನು ಅಧಿಕಾರದಲ್ಲಿದ್ದಾಗ, ಸರ್ಕಾರಿ ವಲಯದಲ್ಲಿದ್ದಾಗ, ಆಗ ಅವ್ರಿಗೆ ಕಾಣ್ತಾ ಇರಲಿಲ್ಲ ನನಗೆ ಈ ವ್ಯಕ್ತಿ ಸಂಚು ಮಾಡ್ತಿರಬಹುದಾ ಅಂತ. ಆ ಕೇಂದ್ರಗಳಿಂದ ಆಚೆಗೆ ಬಂದು ನಾಟಕ ಓದ್ಕೊಂಡ ಮೇಲೆ ಇವಾಗ ಅವು ವ್ಯಕ್ತಿ ಅನ್ಸ್ಕೋತಾ ಇದ್ದ, ಐ ಆಮ್ ನಾಟ್ ವಾಟ್ ಐ ಆಮ್ ಅಂತ ಅನಿಸ್ತಾ ಇದ್ದೇನೋ ಅಂತ ನನಗೆ ಪ್ರಾಬಲಿ ಅಂತ ಶುರುವಾಯಿತು. ಅವನು ಹೇಳ್ತಾನೆ, ನಾನು ಮೇಲ್ನೋಟಕ್ಕೆ ಬೇರೆ ಥರ ಕಾಣಿಸ್ಕೋತೀನಿ, ಆಳದಲ್ಲಿ ಬೇರೆ ಥರ ಇರ್ತಾ ಹೋಗ್ತೀನಿ. ವೇರ್ ಐ ದ ಮೂರ್ ಐ ವುಡ್ ನಾಟ್ ಬಿ ಇಯಾಗೋ, ಐ ಆಮ್ ಫಾಲೋಯಿಂಗ್ ಹಿಮ್, ಐ ಫಾಲೋ ಮೈ ಸೆಲ್ಫ್. ಅವನನ್ನು ಅನುಸರಿಸ್ತಾ ಇರ್ತೀನಿ, ಆದರೆ ನನ್ನನ್ನು ನಾನು ಅನುಸರಿಸ್ತಾ ಬರ್ತಾ ಹೋಗ್ತೀನಿ. ಬಟ್ ಐ ವಿಲ್ ವೇರ್ ಮೈ ಹಾರ್ಟ್ ಅಪಾನ್ ಮೈ ಸ್ಲೀವ್. ದಿಸ್ ಇಸ್ ಶೇಕ್ಸ್ಪಿಯರ್. ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಓಥೆಲೋ ಜೊತೆನೇ ಇರ್ತಾನೆ, ಓಥೆಲೋ ಪರವಾಗಿ ಮಾತಾಡ್ತಿರ್ತಾನೆ, ಸಂಚು ಮಾಡ್ತಿರ್ತಾನೆ. ಅವನು ಹೇಳ್ತಾನೆ, ಬಟ್ ಐ ವಿಲ್ ವೇರ್ ಮೈ ಹಾರ್ಟ್ upon my sleeve for dogs to peck at, I am not what I am. ಇದು ಅಲ್ಲಿ ಇದು ನನಗೇನಿಸುತ್ತೆ ಅಂತಂದರೆ, ಸಂಚಿಗೆ ದ ಫೌಂಡೇಶನ್, ಒಂದು ರೀತಿ ಅಡಿಪಾಯ ಪ್ಲೇಗ್ ಅಂತ ಅನಿಸ್ತಾ ಹೋಗುತ್ತೆ. ಸೊ ವಂಚಿಸೋದು ಒಂದು ರೀತಿ ನಾಟಕದಲ್ಲಿ ಸ್ಟ್ರಾಟಜಿ ಅಲ್ಲ, ಅದು ಇಯಾಗೋವಿನ ಅಸ್ತಿತ್ವ, ಐಡೆಂಟಿಟಿ ಥರ ಅಲ್ಲಿ ನಾಟಕವಾಗಿ ಬಿಂಬಿತ ಆಗ್ತಾ ಬರ್ತಾ ಇದೆ. ಇಯಾಗೋ ಒಥೆಲೋವನ್ನು ಮ್ಯಾನಿಪುಲೇಟ್ ಮಾಡುವ ಬಗೆ ಹೇಗೆ ಇರೋದನ್ನು ನಾವು ಕಾಣ್ಕೋತಾ ಬರ್ಬೋದು. ಮೊಟ್ಟ ಮೊದಲಿಗೆ ಡೆಸ್ಟಿಮೋನನ, ಕ್ಯಾಸಿಯೋನನ್ನು ಅವರಲ್ಲಿ ಅನುಮಾನಗಳನ್ನು ಹುಟ್ಟಾಕ್ತಾ ಬರ್ತಾನೆ. ಯಾವ ಥರ ಅನುಮಾನಗಳನ್ನು ಹುಟ್ಟಾಕ್ತಾ ಬರ್ತಾನೆ? ಸುಮ್ಮನೆ ಚಿಕ್ಕದಾಗಿ ಹಿಂಟ್ ಕೊಡೋದು, ವಿವರಿಸೋದಿಲ್ಲ, ಅದು ಹಿಂಟ್, ನೋಡು ಹೀಗಿರ್ಬೋದು ಅಂತ ಹೇಳ್ತಾನೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ, ಫಾಲ್ಸ್ ಎವಿಡೆನ್ಸ್ಗಳನ್ನು ಸೃಷ್ಟಿ ಮಾಡ್ತಾನೆ. ಮಾನಸಿಕವಾಗಿ ಸೈಕಲಾಜಿಕಲಾಗಿ ಮ್ಯಾನಿಪುಲೇಟ್ ಮಾಡಿಬಿಡ್ತಾನೆ. ಮಾಡ್ತಾನೆ ಹೇಳ್ತಾನೆ, ಓ ಬಿವೇರ್ ಮೈ ಲಾರ್ಡ್ ಆಫ್ ಜೆಲಸಿ ಅಂತಾನೆ. ವ್ಯಂಗ್ಯ ಏನು ನಾಟಕದ ಅಂತಂತಂದರೆ, ಆ ಜೆಲಸಿಯನ್ನು, ಹೊಟ್ಟೆ ಕಿಚ್ಚನ್ನು ಸೃಷ್ಟಿ ಮಾಡ್ತಿರೋದು ಇವನು ಸೃಷ್ಟಿ ಮಾಡ್ತಾ ಅವನಿಗೆ ಹೇಳ್ತಾನೆ, ಓ ಬಿವೇರ್ ಮೈ ಲಾರ್ಡ್ ಆಫ್ ಜೆಲಸಿ ಅಂತ ಓಥೆಲೋಗೆ ಹೇಳ್ತಿರ್ತಾನೆ. ಈ ನಾಟಕ ಓದುವುದಕ್ಕೊಂದು ರೀತಿ ಚಂದ. ಮುಂದುವರೆದ ಭಾಗದಲ್ಲಿ ಏನಪ್ಪ ಅಂತಂದರೆ, ಹ್ಯಾಂಡ್ ಕರ್ಚಿಫನ್ನು, ಒಂದು ಕರ್ಚಿಫನ್ನು ಪ್ಲಾಟ್ ಅದನ್ನು ಹೇಗೆ ಬಳಕೆ ಮಾಡ್ಕೋತಾನೆ ಅಂತ. ಇದು ಒಂದು ಸಂಚಿನ ಬಹಳ ಮುಖ್ಯ ಉಪಕರಣವಾಗಿ ಮಾರ್ಪಡ್ತಾ ಬರ್ತಾ ಹೋಗುತ್ತೆ. ನಾನು ಈ ಕಾಲದಲ್ಲಿ ಈ ಒಥೆಲೋ ನಾಟಕ ಮಾಡಬೇಕಾದಾಗ ಕರ್ಚಿಫು ಮಾಡಿದ್ರೆ ನಾಟಕ ರಿಲೆವೆನ್ಸ್ ಅಂತ ಅನಿಸ್ತಾ ಹೋಗುತ್ತಾ ಅಂತ ನಾನು ಸ್ವಲ್ಪ ಮುಂದುವರೆದನ್ನು ಶಾಲ್ ಅಂತ ಮಾಡಿಕೊಂಡಿದ್ದೆ. ಶಾಲ್ ಕೊಡ್ತಾನೆ, ಶಾಲೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಮಾಡಿಕೊಂಡಿದ್ದೆ. ಬಟ್ ಅದು ಭಾರಿಗಾಡ್ ಸರ್ ಮುಂದೆ ಫ್ಲಾಪ್ ಆಗೋಯಿತು. ಬೇರೆ ಮುಂದಕ್ಕೆ ಮಾಡ್ಕೋತಾ ಬರೋಣ. ಸೊ ಸಂಚಿನ ಮುಖ್ಯ ಉಪಕರಣವಾಗಿ ಅದು ಮಾರ್ಪಡ್ತಾ ಹೋಗುತ್ತೆ. ಸೊ ಎಮಿಲಿಯಾಳಿಂದ ಅದನ್ನು ಕದಿಯೋ ಥರ ಮಾಡಿಬಿಡ್ತಾನೆ. ಕ್ಯಾಸಿಯೋ ರೂಮ್ನಲ್ಲಿ ಅದನ್ನು ಇರಿಸ್ತಾ ಹೋಗ್ತಾನೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಸೊ ನಂಬಿಕೆ ಮತ್ತು ಪ್ರೇಮವನ್ನು ತನ್ನ ಸಂಚಿನ ಮುಖಾಂತರ ಇಯಾಗೋ ನಾಶ ಮಾಡಿಬಿಡ್ತಾನೆ. ಹಾಗಾದರೆ ಕ್ಯಾಸಿಯೋ ವಿರುದ್ಧವಾಗಿ ಸಂಚನ್ನು ಇಯಾಗೋ ಹೇಗೆ ಮಾಡ್ತಾನೆ ಅಂತ ನೋಡೋಕ್ಕೆ ಬಂದರೆ, ನಿನಗೆ ಅಧಿಕಾರ ಸಿಗ್ತಲ್ವಾ, ನಾನು ಅದನ್ನು ಇಳಿಸ್ತೀನಿ. ಅವನು ಇಳಿಬೇಕು ಕೆಳಗಡೆ, ನನಗೆ ಕೊಟ್ಟಿಲ್ಲ ಅಲ್ವಾ, ಅದಕ್ಕೇನು ಮಾಡ್ತಾನೆ ಅಂತಂದರೆ ಅವನು ಕುಡಿಯೋದಕ್ಕೆ ಪ್ರೇರೇಪಣೆ ಮಾಡ್ತಾನೆ. ಚೆನ್ನಾಗಿ ಕುಡಿ ನೀನು. ಕುಡಿದಾಗ ಏನಾಗುತ್ತೆ, ಬೀದಿ ಜಗಳ ಆಗುತ್ತೆ. ಏನಾಗುತ್ತೆ, ರೆಪ್ಯುಟೇಷನ್ ಹೋಗುತ್ತೆ. ಇಂಥ ದೊಡ್ಡ ಸರ್ಕಾರಿ ಅಧಿಕಾರಿ ಬೀದಿ ಜಗಳ ಮಾಡ್ತಾ ಇದ್ದಾನೆ ಅಂತ ಓಥೆಲೋ ಬರ್ತಾನೆ, ಕ್ಯಾಸಿಯೋ ನೋಡ್ತಾನೆ, ಬೀದಿ ಜಗಳ ಮಾಡ್ತಿದ್ದಲ್ಲ ಅಂತ ಅವನ ಅಧಿಕಾರದಿಂದ ಇಳಿಸ್ತಾ ಹೋಗ್ತಾನೆ. ದಿಸ್ ಇಸ್ ಸಂಚು. ಬ್ಯೂಟಿಫುಲ್ಲಾಗಿ ಅದನ್ನು ಡಿಪಿಕ್ಟ್ ಮಾಡ್ತಾ ಇದ್ದಾನೆ. ಅಂದರೆ ರೆಪ್ಯುಟೇಷನ್ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಧಿಕಾರ ಸಂಸ್ಥೆಗಳಲ್ಲಿ. ಅದನ್ನು ಇಯಾಗೋ ರೋಯಿನ್ ಮಾಡಿಬಿಡ್ತಾನೆ. ಆಗ ಹೇಳ್ತಾ ಹೋಗ್ತಾನೆ ಕ್ಯಾಸಿಯೋ, ಐ ಹ್ಯಾವ್ ಲಾಸ್ಟ್ ಮೈ ರೆಪ್ಯುಟೇಷನ್.
ಹೋಯ್ತನ್ನ ನನಗೆ ಹೆಸರೆಲ್ಲ ಹೊರಟೋಯ್ತು ಅಂತ ಅದರ ಅಧಿಕಾರ ಕಳ್ಕೊಂಡಿರೋ ವ್ಯಕ್ತಿಗಳು ಹೇಗೆ ವಾಪಸ್ತಾ ಹೋಗ್ತಾರೆ ಅನ್ನೋದನ್ನು ನಾಟಕದಲ್ಲಿ ಕಾಣ್ತಾ ಬರ್ಬೋದು. ಸೊ ನಮ್ಗೆ ಇಲ್ಲಿ ಅರ್ಥವಾಗೋದು ಏನಪ್ಪ ಅಂತಂದರೆ ಅಧಿಕಾರಶಾಹಿ ಅನ್ನೋದು ಬ್ಯೂರೋಕ್ರಸಿ ಅಂತಕ್ಕಂಥದ್ದು ಪಬ್ಲಿಕ್ ಇಮೇಜನ್ನು ಮತ್ತು ಡಿಸಿಪ್ಲಿನನ್ನು ಜಾಸ್ತಿ ಬಯಸ್ತಾ ಹೋಗುತ್ತೆ. ಅದು ಇಲ್ಲದೆ ಹೋದರೆ ಅಧಿಕಾರ ಹೊರಟು ಹೋಗುತ್ತೆ. ಅದನ್ನು ಯಾಗೋ ಸಂಚಿನ ರೂಪದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಬರ್ತಾನೆ. ಮುಂದಿನ ಭಾಗದಲ್ಲಿ ನನಗೆ ಬಹಳ ಮುಖ್ಯ ಅಂತ ಅನಿಸುವಂಥದ್ದು ಸೈಕಲಾಜಿಕಲ್ ಆಗಿ ಮನಃಶಾಸ್ತ್ರ ದೃಷ್ಟಿಯಿಂದ ಹೇಗೆ ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಬರ್ತಾ ಹೋಗ್ತಾರೆ. ನಾಟ್ ಜಸ್ಟ್ ಫಿಸಿಕಲ್, ಇದೆಲ್ಲ ಫಿಸಿಕಲ್ ಫೈಟು ಹೋರಾಟ ಜಗಳೆಲ್ಲ ಆಗಿಬಿಟ್ರೆ ಸೈಕಲಾಜಿಕಲ್ ಆಗಿ ಹೇಗೆ ಮಾಡ್ತಾ ಹೋಗ್ತಾನೆ. ಈಗಾಗ ಏನು ಗೊತ್ತಾಗಿದೆ ಅಂತಂತಂದರೆ ಅವನಿಗೆ ಮನುಷ್ಯನ ಬಲಹೀನತೆ ಗೊತ್ತು. ಮನುಷ್ಯನ ಬಲಹೀನತೆ ಗೊತ್ತಿದ್ರೆ ಮಾತ್ರ ಸೈಕಲಾಜಿಕಲ್ ವೀಕ್ನೆಸ್ ಹೇಗೆ ಮಾಡ್ಬೋದು ಅಂತ ಗೊತ್ತಿರ್ತಾ ಹೋಗುತ್ತೆ. ಎಮೋಷನ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಬರ್ತಾನೆ. ಆಮೇಲೆ ಇನ್ನೊಬ್ಬರ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋತಾ ಬರ್ತಾನೆ ತನ್ನ ಭಾಷೆಯ ಮುಖಾಂತರ. ಇದು ಬಹಳ ಮುಖ್ಯ ನನಗೆ ಅನಿಸೋದು. ಭಾಷೆ ಮುಖಾಂತರ ಹೇಗೆ ಅದೊಂದು ಸ್ಟ್ರಾಟಜಿಕ್ ಆದಂಥ ಲ್ಯಾಂಗ್ವೇಜನ್ನು ಬಳಸ್ತಾ ಬರ್ತಾನೆ. ಹೇಗದು ಒಂದು ಹಿಂಟ್ ಕೊಡ್ತಾನೆ, ಸಜೆಸ್ಟ್ ಮಾಡ್ತಾನೆ. ನೋಡಿ ಈ ಥರ ಇರಬಹುದು. ನೇರ ಏನು ಹೇಳೋಲ್ಲ ಅವನು, ಎಲ್ಲ ಕಡೆ ನೇರವಾಗಿ ವರ್ಕ್ ಆಗೋದಿಲ್ಲ. ಅದು ಅವನ ಅಧಿಕಾರಿ, ಮೇಲಧಿಕಾರಿ, ಇವನು ಸಬಾರ್ಡಿನೇಟ್. ಇವನು ಹೇಳ್ತಾ ಹೋಗ್ತಾನೆ ಇದು ಇರಬಹುದು, ಅವನು ಸಜೆಸ್ಟ್ ಮಾಡ್ತಾನೆ. ಒಂದು ಕಡೆ ಸುಮ್ಮನೆ ಆಗಿಬಿಡ್ತಾನೆ. ಒತ್ತೆಲ್ಲ ಕೇಳ್ತಾನೆ ಏನಾಯ್ತು ಹೇಳು ಹೇಳು ಹೇಳು, ಸುಮ್ಮನೆ ಇದ್ಬಿಟ್ಟು ಸೈಲೆನ್ಸ್ ಆಗಿಬಿಡ್ತಾನೆ. ಇನ್ನೊಂದು ಕಡೆ ಬಹಳ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ಎತ್ತಾನೆ. ನೇರವಾಗಿ ಆಪಾದನೆಗಳನ್ನು ಮಾಡ್ತಾ ಹೋಗ್ತಾನೆ. ವೇಗ ಮಾತಾಡಿಬಿಡ್ತಾನೆ. ಏನಪ್ಪ ಅಂತಂದರೆ ಈ ಕ್ಯಾಸಿಯೋಗೂ ಮತ್ತು ಡೆಸ್ಟಿಮಾನೋಗೂ ಒಂದು ಸಂಬಂಧ ಇರಬಹುದು. ಇವನೇ ಪ್ಲಾಟನ್ನೇ ಹೇಳ್ತಾನೆ, ಅವರಿಬ್ಬರನ್ನ ಸಂಧಿಸ್ತಾ ಹೋಗ್ತಾನೆ. ತಪ್ಪಾಯ್ತು ಅಂತ ಕೇಳ್ಕೊಂಡು ಮಾಡ್ತಾಗ ಅಲ್ಲಿಗೆ ಓದೆಲ್ಲ ಕರ್ಕೊಂಬರ್ತಾ ಹೋಗ್ತಾನೆ. ಅವರಿಬ್ಬರು ಕೈ ಹಿಡ್ಕೊಳ್ದಾಗ ಅಯ್ಯೋ ಐ ಲೈಕ್ ನಾಟ್ ದಟ್ ಅಂದ್ಬಿಡ್ತಾನೆ. ಐ ಲೈಕ್ ನಾಟ್ ದಟ್ ಅಂದರೆ ಏನು, ಯಾಕಂದ್ರೆ ಹೇಳ್ತಿದ್ಯಾ, ಏನು ಹೇಳಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಶೇಕ್ಸ್ಪಿಯರ್. ಆಗೇನಾಗುತ್ತೆ ಗೊತ್ತಲ್ಲೋ ವಿಚಿತ್ರವಾಗಿ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ಕೊಂಡ್ಬಿಡ್ತಾನೆ. ಐ ಲೈಕ್ ನಾಟ್ ದಟ್ ಅನ್ನೋದು ಭಾಳ ಮುಖ್ಯವಾಗಿರುವಂಥ ಫ್ರೇಸ್ ಅಂತ ಅನಿಸ್ತಾ ಹೋಗುತ್ತೆ. ಯಾಕೆ ಈ ಥರ ಹೇಳ್ತಾನೆ ಅಂತಂದರೆ ಅವನು ಒಂದು ಚೆಂದಾಗಿರೋ ಮಾತಿದೆ. ಟ್ರಿಫಲ್ಸ್ ಲೈಟ್ ಆಸ್ ಏರ್ ಆರ್ ಟು ದಿ ಜೆಲಸ್ ಕನ್ಫರ್ಮೇಷನ್ ಸ್ಟ್ರಾಂಗ್ ಆಸ್ ಪ್ರೂಫ್ಸ್ ಆಫ್ ಹೋಲಿ ವ್ರಿಟ್. ಅಂದರೆ ಏನು ಹೇಳ್ತಾ ಹೋಗ್ತಾನೆ ಅಂತಂದರೆ ಸಂಚನ್ನು ಅರ್ಥೈಸ್ಕೊಳ್ಳೋದಕ್ಕೆ ಈ ಮಾತುಗಳು ನನಗೆ ಕೇಂದ್ರ ತನಗೆ ಅನಿಸ್ತಾ ಇದೆ. ಈಗಾಗ ಚೆನ್ನಾಗೇ ಗೊತ್ತು. ಏನು ಗೊತ್ತಪ್ಪ ಅಂತಂದರೆ ಎಮೋಷ್ನಲ್ಲಾಗಿ ಡಿಸ್ಟರ್ಬ್ ಆಗಿರುವಂಥ ಮನಸ್ಸುಗಳು ಒಂದು ಚಿಕ್ಕ ವಸ್ತುಗಳನ್ನು ಬಹಳ ಮುಖ್ಯ ಸಾಕ್ಷಿ ಪರಿಗಣಿಸಿಬಿಡ್ತಾವೆ. ಕರ್ಚಿಫಲ್ಲಿದೆ ಅಂತ ಚಿಕ್ಕ ವಸ್ತು ಅದು, ಆದರೆ ಎಮೋಷ್ನಲ್ ಡಿಸ್ಟರ್ಬ್ ಆಗಿಬಿಟ್ಟರೆ ಅವನು ಚಿಕ್ಕದಾದ ದೊಡ್ಡದಾತ ನೋಡೋದಿಲ್ಲ. ಅವನು ಅದನ್ನು ಸಾಕ್ಷಿಯನ್ನು ಪರಿಗಣಿಸ್ತಾ ಹೋಗ್ತಾನೆ. ಸೊ ಹಾಗಾಗಿ ಹ್ಯಾಂಡ್ ಕರ್ಚಿಫ್ ಬಿಕಮ್ಸ್ ಅ ಫ್ಯಾಬ್ರಿಕೇಟೆಡ್ ಎವಿಡೆನ್ಸನ್ನು ಅವನು ಸೃಷ್ಟಿ ಮಾಡ್ತಾ ಬರ್ತಾನೆ. ಹಾಗಾಗಿ ಈ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿರುವಂಥ ಮನಸ್ಸುಗಳು ಏನು ಮಾಡ್ತಾವಪ್ಪ ಅಂತಂದರೆ ಅವರು ಆಬ್ಜೆಕ್ಟ್ಸನ್ನು, ವಸ್ತುಗಳನ್ನು, ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸನ್ನು ನಂಬ್ತಾರೆ ಹೊರತು ಮನುಷ್ಯನ ಸತ್ಯಗಳನ್ನು ಹೆಚ್ಚಾಗಿ ನಂಬಲಿಕ್ಕೆ ಹೋಗೋದಿಲ್ಲ ಅಂತ ಒಂದು. ಇನ್ನೊಂದು ಭಾಗದಲ್ಲಿ ಈ ಜನಾಂಗೀಯ ಸಂಘರ್ಷ, ಅದು ಸಂಚು ಹೇಗೆ ಡಿಪೆಕ್ಟ್ ಆಗಿದೆ ಅನ್ನೋದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಹೋಗ್ತೀನಿ. ಈಗ ವೆನಿಸ್ ನಗರದಲ್ಲಿ ಒಥೆಲೋವನ್ನು ಪ್ರೊಫೆಷ್ನಲ್ಲಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಹೊರತು ಆದರೆ ಸೋಷಿಯಲ್ ಆಗಿ ಅವನನ್ನು ಸ್ವೀಕರಿಸ್ತಾ ಇಲ್ಲ. ಆಗೋಗಿ ಇದು ಗೊತ್ತು. ಆಗೋ ಅಲ್ಲಿ ಒಂದು ಆಟವನ್ನು ಕಟ್ತಾ ಬರ್ತಾನೆ. ಅವನು ಏನು ಹೇಳ್ತಾ ಹೋಗ್ತಾನೆ ಅಂತಂದರೆ ಹ್ಯಾಪಿ ಫಾರ್ ಐ ಆಮ್ ಬ್ಲ್ಯಾಕ್ ಅಂತ ಹೇಳ್ತಾ ಹೋಗ್ತಾನೆ. ಸೊ ಸೈಕಲಾಜಿಕಲ್ ಕಾಲನೈಸೇಷನನ್ನು ಅನಾವರಣ ನಾಟಕದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ಸಂಚು ಎಲ್ಲಿಗೆ ತರ್ತಾ ಹೋಗುತ್ತೆ ಅಂತಂತಂದರೆ ಇದು ನಾಟ್ ಜಸ್ಟ್ ಔಟ್ವರ್ಡ್, ಅಂದರೆ ಬಾಹ್ಯ ಅಲ್ಲ. ಇದು ಈ ಸಂಚು ಇಂಟರ್ನಲ್ ಆಗಿ ಈ ಜನಾಂಗ ಸಂಘರ್ಷ ಬಂದಾಗ, ಬ್ಲ್ಯಾಕ್ ಬಂದಾಗ, ವೈಟ್ ಬಂದ ಸಂಘರ್ಷ ಬಂದಾಗ ಅದು ಬಾಹ್ಯ ಮಾತ್ರ ಆಗಲ್ಲ, ಅಂತರಂಗಕ್ಕೆ ಇಳಿಯುವ ಸಂಚನಾಗಿ ಅದು ಕಾಣ್ತಾ ಬರ್ತಾ ಹೋಗುತ್ತೆ. ಯಾಕೆ ಈ ಥರ ಅಂತ ನಾವು ಯೋಚನೆ ಮಾಡ್ತಾ ಬಂದಾಗ ಗಮನಿಸಬೇಕಾಗಿರೋದು ಯಾಕೆ ಅಂತಂದರೆ ಈಗಾಗೋ ಈಸ್ ನಾಟ್ ಆ್ಯನ್ ಔಟ್ಸೈಡರ್. ಅವನು ಯಾರೋ ಹೊರಗಿನವನಲ್ಲ, ಅವನು ಒಳಗೆ ಇದ್ದಾನೆ. ಸೊ ಆ ಸಿಸ್ಟಮಿನ ಒಳಗೆ ಕೆಲಸ ಮಾಡ್ತಾ ಇದ್ದಾನೆ. ಆ ಸಿಸ್ಟಮ್ನ ಒಳಗಿರುವಂಥ ವೀಕ್ನೆಸ್ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಟ್ರಸ್ಟ್ ಮೆಕ್ಯಾನಿಸಮ್ ಇದೆಯಲ್ಲ, ಅದನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಅನೇಕ ಬಗೆಯ ಸಂಚುಗಳು ಈ ಸಂಸ್ಥೆಗಳಲ್ಲಿ ಏನಾಗ್ತಾ ಹೋಗ್ತವೆ ಅಂತಂದರೆ ಅದು ಹೊರಗಿನ ಶತ್ರುಗಳಿಂದ ರೂಪುಗೊಳ್ಳೋದಿಲ್ಲ, ಒಳಗೆ ಇರುವಂಥ ವ್ಯಕ್ತಿಗಳ ಸಂಚಿನಿಂದಲೇ ಇದು ರೂಪುಗೊಳ್ತಾ ಬರ್ತಾ ಹೋಗುತ್ತೆ ಅಂತ.
ಸೊ ಹಾಗಾಗಿ ಇಯಾಗೋ ಏನು ಮಾಡ್ತಾನೆ ಅಂತಂದರೆ ಒಂದು ಸಿಸ್ಟಮ್ ಇರುತ್ತಲ್ಲ, ಹೈರಾರ್ಕಿ ಸಿಸ್ಟಮ್ ಇರುತ್ತಲ್ಲ, ಪ್ರೊಸೀಜರ್ ಇರ್ತಾ ಹೋಗುತ್ತಲ್ಲ, ಆ ಪ್ರೊಸೀಜರ್ನೇ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗ್ತಾನೆ. ಒಂದು ಸಂವಹನ ಇರ್ತಾ ಹೋಗುತ್ತಲ್ಲ, ಆ ಸಂವಹನವನ್ನು ಎಕ್ಸ್ಪ್ಲಾಯ್ಟ್ ಮ್ಯಾನಿಪುಲೇಟ್ ಮಾಡ್ತಾ ಬರ್ತಾನೆ. ಟ್ರಸ್ಟನ್ನು ಮಿಸ್ಯೂಸ್ ಮಾಡ್ಕೋತಾ ಬರ್ತಾನೆ. ಸೊ ಹೀಯಾಗೋ ಏನು ಮಾಡ್ತಾನೆ ಅಂತಂದರೆ ಇನ್ಸ್ಟಿಟ್ಯೂಷನಲ್ ಟ್ರಸ್ಟನ್ನು, ಬ್ಯೂರೋಕ್ರಾಟ್ ಸಿಸ್ಟಮನ್ನು ವೆಪನೈಸ್ ಮಾಡಿಕೊಳ್ತಾನೆ ಅಂತ ನಾಟಕ ನಮಗೆ ಚೆನ್ನಾಗಿ ಹೇಳ್ತಾ ಹೋಗ್ತಾ ಹೋಗುತ್ತೆ. ಹಾಗಾಗಿ ವೆನಿಸ್ ನಗರದಲ್ಲಿ ಯಾವುದೋ ಹೊರಗಿನ ಆರ್ಮಿ ಬಂದು ಅಲ್ಲಿ ಯುದ್ಧವನ್ನು ಮಾಡೋದಿಲ್ಲ. ನಿಜವಾದಂತಹ ದುರಂತ ಸಂಭವಿಸೋದೇನಪ್ಪ ಅಂದರೆ ಇಂಟರ್ನಲ್ ಕಾನ್ಸ್ಪಿರಸಿಯಿಂದ. ಸೊ ವಿತಿನ್ ದ ಸ್ಟ್ರಕ್ಚರಲ್ ಅಥಾರಿಟಿ ಆಫ್ ಅಂತ ಹೇಳ್ತಾ ಹೋಗ್ತಾರೆ. ಕಡೆಗೆ ಇಷ್ಟೆಲ್ಲ ಹೇಳಿದ ಮೇಲೆ ನನಗನ್ಸೋದೇನಪ್ಪ ಅಂತಂದರೆ ಶೇಕ್ಸ್ಪಿಯರ್ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅಂತಂದರೆ, ಯಾವುದೇ ಅಧಿಕಾರಶಾಹಿ ವ್ಯವಸ್ಥೆ ಒಂದು ಬುದ್ಧಿವಂತಿಕೆಯನ್ನು, ವಿಸ್ಡಮನ್ನು, ಟ್ರಸ್ಟನ್ನು ಇಟ್ಟುಕೊಂಡು ಸರಿಯಾದ ವಿಚಾರಣೆಯನ್ನು ಮಾಡದೇ ಹೋದರೆ, ಯಾವುದೇ ವ್ಯವಸ್ಥೆ ಮಾಡದೇ ಹೋದರೆ, ಬುದ್ಧಿ ಇಲ್ದಿರ, ಟ್ರಸ್ಟ್ ಇಲ್ದಿರ ಮತ್ತು ವಿಚಾರಣೆ ಸರಿಯಾಗಿ ಮಾಡದೇ ಹೋದರೆ ಅದು ಸಮಾಜವನ್ನು, ವ್ಯಕ್ತಿಗಳನ್ನು ಎರಡನ್ನೂ ನಾಶ ಮಾಡಿಬಿಡುತ್ತೆ. ಇಷ್ಟನ್ನು ನಾನು ಗ್ರಹಿಸಿ ಮುಂದಕ್ಕೆ ಘೋಷಿಗಳಿದ್ದಾವೆ. ನನಗೆ ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರೀತಿಯ ದಾಕ್ಷಾಯಿಣಿ ಭಟ್ ಮೇಡಮ್ರವರಿಗೆ ಮತ್ತು ದೃಶ್ಯತರಣದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಮಾತುಗಳನ್ನು ಮುಗಿಸ್ತಾ ಹೋಗ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ, ಹಿರಿಯರೆಲ್ಲ ಇದ್ದೀರಿ, ಓದ್ಕೊಂಡವರು ಇದ್ದೀರಿ, ದಯವಿಟ್ಟು ಕ್ಷಮಿಸಿ, ಚರ್ಚೆ ಮಾಡೋಣ. ಭಾರಿಗಡ್ ಸರ್ ನಿಮ್ಮ ಭೇಟಿ ಮಾಡಲಿಕ್ಕೆ ಕಾಯ್ತಾ ಇದ್ದೀನಿ. ನಮಸ್ಕಾರ ಸರ್. ಧನ್ಯವಾದಗಳು ಶ್ರೀಯುತ NC ಮಹೇಶ್ ಸರ್ ಅವರಿಗೆ. ದೃಶ್ಯ ರಂಗ ತಂಡದ ಪರವಾಗಿ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ. ಶೇಕ್ಸ್ಪಿಯರ್ ನಾಟಕಗಳಲ್ಲಿನ ಒಂದು ಸ್ತ್ರೀ ಪಾತ್ರಗಳ ಕುರಿತಾಗಿ ಹಾಗೆ ಸ್ತ್ರೀ ಸಂವೇದನೆಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಂತಹ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರಿಗೆ ದೃಶ್ಯ ರಂಗ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ಶೇಕ್ಸ್ಪಿಯರ್ ಕೃತಿಗಳಲ್ಲಿ ರೌದ್ರತೆಯ ಈ ವಿಷಯವಾಗಿ ನಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಶ್ರೀಯುತ ಜೋಸೆಫ್ ಜಾನ್ ಸರ್, ಖ್ಯಾತ ರಂಗ ನಿರ್ದೇಶಕರು, ಅವರಿಗೂ ಕೂಡ ದೃಶ್ಯ ರಂಗ ತಂಡದ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು ಸರ್. ಹಾಗೆ ಶೇಕ್ಸ್ಪಿಯರ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ದ ಗ್ರೇಟ್ ಟ್ರ್ಯಾಜಿಡಿ ಪ್ಲೇಸ್ಗಳು. ಅಂತಹ ಒಂದು ದುರಂತ ನಾಟಕಗಳಲ್ಲಿ ಒಥೆಲ್ಲೋ ಪಾತ್ರದ ಬಗ್ಗೆ ಅಲ್ಲಿನ ಅಧಿಕಾರಶಾಹಿ ಒಂದು ಚಹರೆ ಮತ್ತು ಸಂಚು ಈ ವಿಚಾರವಾಗಿ ನಮಗೆ ವಿಷಯ ಮಂಡಿಸಿದಂತಹ ಶ್ರೀಯುತ NC ಮಹೇಶ್ ಸರ್ ಅವರಿಗೆ ದೃಶ್ಯ ರಂಗ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಪ್ರೊಫೆಸರ್ LN ಮುಕುಂದರಾಜ್ ಸರ್ ಅವರು ಶ್ರೀಯುತ NC ಮಹೇಶ್ ಸರ್ ಅವರಿಗೆ ಈ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ದೃಶ್ಯ ರಂಗತಂಡ ಅರ್ಪಿಸ್ತಾ ಇರುವಂತಹ ಭಾಷಾ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026ರ ಉದ್ಘಾಟಕರಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದಂತಹ ಪ್ರೊಫೆಸರ್ LN ಮುಕುಂದರಾಜ್ ಸರ್ ಅವರಿಗೂ ಕೂಡ ದೃಶ್ಯ ರಂಗತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇವೆ.
ದೃಶ್ಯ ರಂಗತಂಡದ ಪರವಾಗಿ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳು. ವಿಚಾರ ಸಂಕಿರಣದ ಮೊದಲ ಗೋಷ್ಠಿ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ನ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಎಲ್ಲ ವಿಷಯ ಮಂಡಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಶೇಕ್ಸ್ಪಿಯರ್ನ ನಮಗೆ ದಕ್ಕಿಸಿಕೊಟ್ಟಂತಹ ಕನ್ನಡದ ಅನುವಾದಕರನ್ನು ಕೂಡ ಇಲ್ಲಿ ಸ್ಮರಿಸ್ಕೊಳ್ತಾ, ಯಾಕಂದರೆ BM ಶ್ರೀಯವರು ಒಂದು ಕಡೆ ಹೇಳ್ತಾರೆ, ಅವಳ ಉಡುಗೆಯ ಇವಳಿಗಿಟ್ಟು ನೋಡ ಬಯಸಿದೆ, ಇವಳ ತುಡುಗೆಯನ್ನು ಅವಳಿಗಿಟ್ಟು ಹಾಡ ಬಯಸಿದೆ. ಇಂತಹ ಅನುವಾದದ ಕೆಲಸದಲ್ಲಿ ನಮ್ಮ ಕನ್ನಡದ ಅನುವಾದಕರು ಶೇಕ್ಸ್ಪಿಯರ್ನ ನಾಟಕಗಳನ್ನು ನಮಗೆ ದಕ್ಕಿಸಿಕೊಟ್ಟಿದ್ದಾರೆ. ಆ ಅನುವಾದಕರನ್ನು ಕೂಡ ಇಲ್ಲಿ ಸ್ಮರಿಸ್ಕೊಳ್ತಾ, ಶೇಕ್ಸ್ಪಿಯರ್ನ ವಿಚಾರಧಾರೆಗಳನ್ನು ಮಂಡಿಸಿದಂಥ ಎಲ್ಲ ವಿಷಯ ಮಂಡಕರಿಗೆ ಧನ್ಯವಾದಗಳು. ಇಲ್ಲಿಗೆ ಗೋಷ್ಠಿ 1 ಮುಕ್ತಾಯಗೊಳ್ಳುತ್ತೆ. ಗೋಷ್ಠಿ 2ರಲ್ಲಿ ಮಹಾನ್ ಕವಿ ಭಾಸನ ವಿಚಾರಧಾರೆಗಳನ್ನು ತಿಳ್ಕೊಳ್ಳೋಣ.